ಮುಂದಿನ ಭಾಗವಾಗಿ ಈಗ ಆಧ್ಯಾತ್ಮಿಕ ಜ್ಞಾನ. ಈಗ ನಮ್ಮ ವೇದಿಕೆಯಲ್ಲಿ ಈಗ ಇದ್ ನಡೀತಾ ಇದೆ, ಸ್ವಾಧ್ಯಾಯ ನಡೀತಾ ಇದೆ. ಸ್ವಾಧ್ಯಾಯದ ಹೆಸರು, ಪುಸ್ತಕದ ಹೆಸರು ಭಿನ್ನವಾಗಿ ಆಲೋಚಿಸು ಎಂಬ ಸ್ವಾಧ್ಯಾಯ ನಡೀತಾ ಇದೆ. ಈ ಆಳವಾದ ಸ್ವಾಧ್ಯಾಯದ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ಈಗ ಸುಧನಾಗಂಬಿಕಾ ಮೇಡಮ್ ಈಗಾಗಲೇ ಆಗಮಿಸಿದ್ದಾರೆ. ಅವರು ಆ ಪುಸ್ತಕದ ಒಂದು ಆಳವಾದ ಜ್ಞಾನವನ್ನು ನಮ್ಗೆಲ್ಲ ಪ್ರತಿದಿನ ಹಂಚ್ತಾ ಇದ್ದಾರೆ. ಅದನ್ನು ನಾವು ಇವತ್ತು ಮುಂದಿನ ಭಾಗವಾಗಿ ತಿಳ್ಕೊಳ್ಳೋಣ. ತಿಳ್ಕೊಳ್ಳಿಕ್ಕೆ ನಮ್ಮ ಮೇಡಮ್ ಅನ್ನು ನಾವು ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ಮೇಡಮ್, ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಹಾಗೆ ನಮಸ್ತೆ ಮೇಡಮ್. ಮಾಸ್ಟರ್ಸ್ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟೋ ಸರಿ ಪುಸ್ತಕ ನಮ್ಮ ಹತ್ರ ಇದ್ರೂ ಓದ್ಲಿಕ್ಕಾಗಲ್ಲ, ಆದ್ರೆ ಆ ಪುಸ್ತಕವನ್ನು ಅಧ್ಯಯನ ಮಾಡಿ ಅದರಲ್ಲಿರೋ ಆಳವಾದ ಜ್ಞಾನವನ್ನು ನಮ್ಗೆ ಪ್ರತಿದಿನ ಪಾಪ ಮೇಡಮ್ ಹಂಚ್ತಾ ಇದ್ದಾರೆ. ಅವರ ಒಂದು ಎನರ್ಜಿ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗತ್ತೆ. ಅವ್ರು ಹೇಳುವಂತ ಒಂದು ಆ ಜ್ಞಾನ, ಎಲ್ಲರೂ ಅವ್ರ ಆ ಜ್ಞಾನವನ್ನು ತಗೋಬೇಕು ಅಥವಾ ಅವರ ಒಂದು ಎನರ್ಜಿಯನ್ನು ನಾವು ತಗೋಬೇಕು ಅಂದ್ರೆ ನೀವೆಲ್ಲ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ಕುತ್ಕೊಳ್ಳಿ. ಆ ಜ್ಞಾನವನ್ನು ನಾವೆಲ್ಲ ತಗೊಳ್ಳೋಣ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಮೇಡಮ್, ಮುಂದುವರಿಸಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಒಂದು ಕಾರ್ಯಕ್ರಮವನ್ನ ಮುಂದುವರ್ಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಅದ್ಭುತವಾಗಿರ್ತಕ್ಕಂಥ ಧ್ಯಾನ ನಡೀತು. ಈಗ ಸ್ವಾಧ್ಯಾಯದ ಸಮಯ. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಭಿನ್ನವಾಗಿ ಆಲೋಚಿಸು. ಮಾಸ್ಟರ್ಸ್, ಈ ಪುಸ್ತಕವನ್ನ ಮೂಲತಃ ತೆಲುಗು ಭಾಷೆಯಲ್ಲಿ ಶ್ರೀ ಪ್ರಕೃತಿ ಉಮಾಮಹೇಶ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಪುಸ್ತಕವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡುವಂತ ಆ ಒಂದು ಸಮಯದಲ್ಲಿ ನನ್ನ ಜೀವನದಲ್ಲಿ ನಾನು ಬಹಳಷ್ಟು ವಿಚಾರಗಳಲ್ಲಿ ಟ್ರಾನ್ಸ್ಫಾರ್ಮ್ ಆಗುವಂತದ್ದು ನಡೀತಾ ಬಂತು ಮಾಸ್ಟರ್ಸ್. ಹಾಗಾಗಿ ನಾನು ಈ ಪುಸ್ತಕಕ್ಕೆ ಸದಾ ಕೃತಜ್ಞತೆಗಳನ್ನ ಅರ್ಪಿಸ್ತಾನೆ ಇರ್ತೀನಿ ಮಾಸ್ಟರ್ಸ್. ಈ ಪುಸ್ತಕದ ಅತಿ ಮುಖ್ಯ ಸಂದೇಶ ಏನು ಅಂತಂದ್ರೆ, ಎಲ್ಲಿಯಾದರೂ ಯಾವಾಗಲಾದರೂ ಆನಂದವಾಗಿ ಜೀವಿಸುವುದಕ್ಕೆ ಸರಿಯಾದ ಆಲೋಚನಾ ವಿಧಾನಗಳೇ ಭಿನ್ನವಾಗಿ ಆಲೋಚಿಸು ಪುಸ್ತಕ ಇದು ಮಾಸ್ಟರ್ಸ್. ಇದುವರೆಗೂ ಕೂಡ ಈ ಪುಸ್ತಕದಲ್ಲಿ ನಾವು 12ನೇ ಅಧ್ಯಾಯದಲ್ಲಿ 5 ಕೊಟೇಶನ್ಸ್ ಅನ್ನ ಗಮನಿಸಿದೀವಿ. ಇವತ್ತಿಂದ ನಾವು ಈ 12ನೇ ಚಾಪ್ಟರ್ನ 6ನೇ ಕೊಟೇಶನ್ ಇಂದ ವಿಚಾರಗಳನ್ನ ತಿಳ್ಕೊಳ್ತಾ ಬರೋಣ ಮಾಸ್ಟರ್ಸ್. ಈಗ 6ನೇ ಕೊಟೇಶನ್, ನಮ್ಮನ್ನು ಎಲ್ಲರೂ ಅರಸನಂತೆ ನೋಡಬೇಕು ಎಂದುಕೊಂಡರೆ ನಾವು ಸಿಂಹದಂತೆ ಬದುಕಲೇಬೇಕು, ಬೇರೆ ದಾರಿ ಇಲ್ಲ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಸಿಂಹದಂತೆ ಬದುಕಬೇಕು, ಅರಸನಂತೆ ಎಲ್ಲಾರು ನಮ್ಮನ್ನ ನೋಡಬೇಕು. ನೋಡ್ರಿ, ಈ ಪದಗಳು ಎಷ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, ನಮ್ಗೆಲ್ಲಾರ್ಗೂ ಕೂಡ ಇಂಥ ಒಂದು ಪರಿಕಲ್ಪನೆಗಳಿರುತ್ತೆ. ನನ್ನನ್ನು ಎಲ್ಲಾರು ದೊಡ್ಡ ರಾಜನ್ ತರ ನನ್ಗೆ ಗೌರವ ಕೊಡ್ಬೇಕು, ರಾಜನ ಹಾಗೆ ನೋಡ್ಬೇಕು ನನ್ನನ್ನ ಅನ್ನುವಂತ ಒಂದು ಆಸೆಗಳು ಒಳಗೊಳಗೆ ಇರುತ್ತೆ ಮಾಸ್ಟರ್ಸ್. ಆ ರೀತಿಯಾಗಿರ್ತಕ್ಕಂಥ ನಮ್ಮ ಆಸೆಗಳು ನೆರವೇರ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕಂತಹ ಗುಣಗಳು, ಸ್ವಭಾವಗಳು, ಸಾಮರ್ಥ್ಯಗಳು ನಮ್ಮಲ್ಲಿ ಇರ್ಬೇಕಾಗತ್ತೆ. ನಮ್ಮಲ್ಲಿ ಅದ್ ಯಾವುದೊಂದು ಕೂಡ ಇರೋದಿಲ್ಲ. ಅದೇನು ಇಲ್ದಂಗೆನೆ ನನ್ಗೆ ಎಲ್ಲರೂ ನನ್ನನ್ನ ರಾಜನ್ ತರ ನಾನು ನೋಡ್ಬೇಕು ಅಂತಂದ್ರೆ ಅದು ಕೇವಲ ತಿರುಕನ ಕನಸಾಗಿರುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಬೇರೆಯವರು ನಮ್ಮನ್ನ ಅರಸನಂತೆ ನೋಡ್ಬೇಕು, ಒಬ್ಬ ಲೀಡರ್ ಅಂತೆ ನೋಡ್ಬೇಕು, ಒಬ್ಬ ನಾಯಕನಾಗಿ ನಮ್ಮನ್ನ ನೋಡ್ಬೇಕು ಅಂತಂದಾಗ ನಾವು ಸಿಂಹದಂತೆ ಇರಬೇಕು. ಸಿಂಹ ಯಾವ ರೀತಿಯಾಗಿರುತ್ತೆ? ತುಂಬಾ ಸ್ವತಂತ್ರವಾಗಿರುತ್ತೆ, ಅಕುಂಠಿತವಾದ ಧೈರ್ಯ ಇರುತ್ತೆ, ಅಕುಂಠಿತವಾದಂತ ವಿಶ್ವಾಸ ಇರುತ್ತೆ, ತುಂಬಾ ಪವರ್ಫುಲ್ ಆಗಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಸಿಂಹದಂತಹ ಗುಣಗಳನ್ನ ನಾವು ಕೂಡ ಬೆಳೆಸ್ಕೋಬೇಕಾಗಿದೆ. ನಮ್ಮಲ್ಲೂ ಅಕುಂಠಿತವಾಗಿರ್ತಕ್ಕಂಥ ಧೈರ್ಯ, ವಿಶ್ವಾಸ, ಸ್ಥೈರ್ಯ ಎಲ್ಲವೂ ಕೂಡ ಇರ್ಬೇಕಾಗತ್ತೆ. ಅವೆಲ್ಲವೂ ಇದ್ದಾಗ ಸಹಜವಾಗೇನೆ ನಮ್ಗೆ ಆ ಸಾಮರ್ಥ್ಯ ಇದ್ದಾಗ ನಮ್ಮನ್ನ ಎಲ್ಲಾರು ಸಿಂಹದಂತೆನೂ ನೋಡ್ತಾರೆ, ಅರಸನಂತೆನೂ ನೋಡ್ತಾರೆ, ನಾಯಕನಾಗಿನೂ ನೋಡ್ತಾರೆ, ಮಾರ್ಗದರ್ಶಕನಾಗಿನೂ ಕೂಡ ನೋಡ್ತಾರೆ ಮಾಸ್ಟರ್ಸ್. ಇದು ಮಾಸ್ಟರ್ಸ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಮ್ಗೆ ಅದು ಬೇಕು ಅಂದ್ರೆ ನಾವ್ ಹಿಂಗ್ ತಯಾರಾಗ್ಬೇಕು ಅಷ್ಟೇ. ನೆಕ್ಸ್ಟ್ 7ನೇ ಕೊಟೇಶನ್ ಅನ್ನ ಗಮನಿಸೋಣ. ಭಯ ಪಡುತ್ತಾ ಇದ್ದರೆ ಭಯವು ಹುಟ್ಟುತ್ತಲೇ ಇರುತ್ತದೆ, ನೆನಪಿಟ್ಟುಕೊಳ್ಳಿ. ಇದು ಅದ್ಭುತವಾದ ಕೋನ. ನಾವೇನಾದ್ರೂ ಭಯ ಪಡ್ತಾ ಇದೀವಿ ಅಂತಂದ್ರೆ ಭಯ ಅನ್ನೋದು ಹುಟ್ಟಾನೇ ಇರುತ್ತೆ.
ಎಂಡ್ಲೆಸ್, ಕೊನೆನೇ ಇರೋದಿಲ್ಲ ಆ ಭಯಕ್ಕೆ. ಆ ಭಯ ಅನ್ನೋದು ಇದ್ದಷ್ಟು ದಿನ ನರಕ ನೋಡ್ತಾನೆ ಇರ್ತೀವಿ. ಆ ಭಯ ಅನ್ನೋಂಥದ್ದು ನಮ್ಗೆ ಇರಬಾರ್ದು ಅಂತ ಅನ್ನೋದಾದ್ರೆ ಭಯ ಪಡೋದನ್ನ ಬಿಡ್ಬೇಕಾಗತ್ತೆ. ಅಕ್ಕಪಕ್ಕದವ್ರಿಗೆ, ಬೇರೆಯವ್ರಿಗೆ, ಎಲ್ರಿಗೂ ಕೂಡ ನಮ್ಮಲ್ಲಿ ಭಯ ಇದ್ರೆ ಅದನ್ನ ಅವ್ರಿಗೂ ಕೂಡ ನಾವು ಅಂಟು ವ್ಯಾಧಿ ತರ ಅಂಟ್ಸೋದಿಕ್ಕೂ ಕೂಡ ಅಲ್ಲಿ ಅವಕಾಶ ಇರುತ್ತೆ. ಈ ಉದಾಹರಣೆಗೆ, ಅಯ್ಯೋ ನನ್ಗೆ ಅಲ್ಲಿ ಹೋದ್ರೆ ಅಲ್ಲಿ ಅವ್ರ ಹಂಗಂತೆ ಇವ್ರ ಹಿಂಗಂತೆ ನಾನ್ ಅಲ್ಲಿಗ್ ಬರೋದಿಲ್ಲಪ್ಪ ಅಂತಂದ್ರೆ ನಮ್ ಪಕ್ಕದಲ್ಲಿ ಇರೋರ್ ನಾವ್ ಆ ವಿಷಯ ಹೇಳಿದ್ರೆ ಅವ್ರ ತಲೆಯಲ್ಲಿ ನಾವು ಹುಳ ಬಿಟ್ಟಂಗಾಗತ್ತೆ. ಅವ್ರೇನ್ ಯೋಚನೆ ಮಾಡ್ತಾರೆ, ಅಯ್ಯೋ ಹೌದಾ, ಅಲ್ಲ ಹಂಗ, ಅವ್ರ ಹಂಗ ಹಿಂಗ, ಅಯ್ಯೋ ಮತ್ತೆ ನಾನ್ ಹೋಗೋದೇ ಬೇಡ್ವಾ ಅಂತ ಅವ್ರಿಗೂ ಕೂಡ ಆ ಒಂದು ರೋಗ ಅಂದ್ರೆ ಭಯ ಅನ್ನುವಂತ ರೋಗ ಅಂಟು ಜಾಡ್ಯವಾಗಿ ಅವ್ರಿಗೂ ಕೂಡ ಅದು ಮೆತ್ಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಭಯ ಪಡ್ತಾ ಬೇರೆಯವ್ರನ್ನೂ ಭಯ ಪಡೋ ಹಾಗೆ ತಯಾರು ಮಾಡೋದಷ್ಟೇ ಅಲ್ಲದೆ ಆ ಭಯದಿಂದ ಭಯ ಅನ್ನೋದು ಹುಟ್ಟತಾನೆ ಇರುತ್ತೆ. ಹಾಗಾಗಿ ಭಯ ಮಾಯವಾಗ್ಬೇಕು ಅಂತಂದ್ರೆ ನಾವು ಧೈರ್ಯದಿಂದ ಇರ್ಬೇಕಾಗತ್ತೆ. ಆ ಧೈರ್ಯ ಅನ್ನುವಂಥದ್ದು ಸಹಜವಾಗಿ ನಮ್ಗೆ ಏನ್ರಿಂದ ಸಿಗುತ್ತೆ, ಆ ಯಾವ ವಿಷಯದಲ್ಲಿ ನಮ್ಗೆ ಭಯ ಆಗ್ತಾ ಇರುತ್ತೋ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನ ಸಿಕ್ಕಿದಾಗ ಕ್ಲಾರಿಟಿ ಸಿಕ್ಕಿದಾಗ ನಮ್ಗೆ ಸ್ವಲ್ಪ ಧೈರ್ಯ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ಆ ಒಂದು ಧೈರ್ಯ ಮತ್ತೆ ಹೇಗೆ ಬರುತ್ತೆ ಅಂತಂದ್ರೆ ಧ್ಯಾನ ಮಾಡ್ತಾ ಇರೋದ್ರಿಂದ ಧೈರ್ಯ ಆಟೋಮೆಟಿಕ್ ಆಗಿ ಹೆಚ್ಚಾಗತ್ತೆ. ಆತ್ಮಶಕ್ತಿ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಮನೋಬಲ ಎಲ್ಲವೂ ಕೂಡ ಹೆಚ್ಚಾಗತ್ತೆ. ಅದು ಧ್ಯಾನಕ್ಕೆ ಇರುವಂತ ಪವರ್. ಹಾಗಾಗಿನೇ ಪತ್ರಿಜಿಯವರು ಸದಾಕಾಲ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅಂತ ಹೇಳಿರೋದು. ಅದ್ರ ಜೊತೆಗೆ ಸೇವೆ ಅನ್ನೋದನ್ನು ಕೂಡ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಭಯವನ್ನ ಪಡ್ತಾ ಇದ್ರೆ ಭಯ ಅನ್ನೋದು ಹುಟ್ತಾನೆ ಇರುತ್ತೆ, ಹೆಚ್ಚಾಗ್ತಾನೆ ಇರುತ್ತೆ. ಹಾಗಾಗಿ ಭಯವನ್ನ ದಾಟಿ ನಾವು ಬರ್ಬೇಕಾಗತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ 8ನೇ ಕೊಟೇಶನ್ ಅನ್ನ ಗಮನಿಸೋಣ. ಎದುರಾಗಿರುವ ಪ್ರತಿಕೂಲ ಪರಿಸ್ಥಿತಿಯ ಬಗ್ಗೆ ಅವಶ್ಯಕತೆಗೆ ಮೀರಿ ಚಿಂತಿಸುವುದನ್ನು, ಭಯ ಪಡುವುದನ್ನು ಬಿಟ್ಟರೆ ಅಲ್ಲಿಂದ ಅತಿ ಶೀಘ್ರವಾಗಿ ಹೊರಬರುವ ಅವಕಾಶ ಇರುತ್ತದೆ. ಅವಶ್ಯಕತೆಗೆ ಮೀರಿ ಚಿಂತಿಸುವುದು, ಈ ಒಂದು ಕೋನದಲ್ಲಿ ಈ ಅಂಶ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನಮ್ಗೇನೋ ಒಂದು ಕಷ್ಟ ಎದುರಾಗಿದೆ, ಆ ಒಂದು ಪ್ರತಿಕೂಲ ಪರಿಸ್ಥಿತಿಯ ಬಗ್ಗೆ ಅವಶ್ಯಕತೆಗೆ ಮೀರಿ ಚಿಂತಿಸೋದ್ರಿಂದ, ಭಯ ಪಡೋದ್ರಿಂದ ನಮ್ಗೆ ಏನಾಗತ್ತೆ, ಆ ಒಂದು ಪರಿಸ್ಥಿತಿಯಲ್ಲೇ ಹೆಚ್ಚಾಗಿ ಸಿಕ್ಕಾಕೊಂಡು ಅದರಲ್ಲೇ ಬಿದ್ದು ಒದ್ದಾಡೋ ಹಾಗೆ ನಮ್ ಪರಿಸ್ಥಿತಿ ತಯಾರಾಗ್ತಾ ಇರುತ್ತೆ. ಆ ಒಂದು ಪ್ರತಿಕೂಲ ಪರಿಸ್ಥಿತಿ ಅನ್ನುವಂಥದ್ದು ಏನಿದೆ, ಆ ಪರಿಸ್ಥಿತಿಯ ಬಗ್ಗೆ ನಾವು ಅವಶ್ಯಕತೆಗೆ ಮೀರಿ ಆಲೋಚನೆ ಮಾಡದೆ ಇದ್ದಾಗ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಆಲೋಚನೆ ಮಾಡ್ಬೇಕು. ಈಗ ನಮ್ಗೆ ಏನಾದ್ರು ಕಷ್ಟ ಬಂದಿದೆ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬಾರ್ದು ಅಂದ್ರೆ ಅದು ಮೂರ್ಖತ್ವ ಆಗತ್ತೆ. ಏನಾದ್ರೂ ಒಂದು ಪರಿಸ್ಥಿತಿ ನಮ್ಗೆ ಎದುರಾಗಿದೆ ಅಂತಂದ್ರೆ ಅದ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ಬೇಕು ಅಷ್ಟು ಮಾತ್ರ ಮಾಡ್ಬೇಕು. ಅವಶ್ಯಕತೆಗೆ ಮೀರಿ ಯೋಚನೆ ಮಾಡಿದಾಗ್ಲೇ ಇಲ್ಲದೆ ಇರುವಂತ ಪ್ರಾಬ್ಲಮ್ಸ್ ನ ನಾವು ಮತ್ತೆ ಸೇರ್ಸ್ತೀವಿ, ಅದಕ್ಕೆ ಕ್ರಿಯೇಟ್ ಮಾಡ್ತೀವಿ. ಹಾಗಾಗಿ ಅವಶ್ಯಕತೆಗೆ ಮೀರಿ ನಾವು ಹೆಚ್ಚಾಗಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾರೋ ಒಬ್ರಿಗೆ ಏನೋ ಒಂದು ಜ್ವರ ಬಂದಿದೆ, ಅಯ್ಯೋ ಜ್ವರ ಬಂದ್ಬಿಟ್ಟಿದೆ, ಆ ಜ್ವರ ಡೆಂಗ್ಯೂನೋ ಅಥವಾ ಟೈಫಾಯ್ಡೋ ಅಥವಾ ಕರೋನಾನೋ ಏನೋ ಗೊತ್ತಿಲ್ಲ ಅಂತನ್ಬಿಟ್ಟು ಆ ಬಂದಿರ್ತಕ್ಕಂಥ ಜ್ವರದ ಬಗ್ಗೆ ಅಥವಾ ಒಂದು ನೆಗಡಿ ಆಗಿರೋದ್ರ ಬಗ್ಗೆ ಅಥವಾ ಒಂದು ಸಿಂಪಲ್ ಆಗಿ ಒಂದು ಕೆಮ್ಮು ಆಗಿರೋದ್ರ ಬಗ್ಗೆ ನಾವು ಅತಿರೇಕದಲ್ಲಿ ನಾವು ಯೋಚನೆ ಮಾಡಿದೀವಿ ಅಂತಂದ್ರೆ ನಮ್ಮ ಒಂದು ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಸ್ಥಿತಿಯನ್ನ ನಾವೇ ಡಿಸ್ಟರ್ಬ್ ಮಾಡ್ಕೊಂಡಂಗಾಗತ್ತೆ. ಜ್ವರ ಬಂದಿದೆ ಅಂದ್ರೆ ಅಲ್ಲಿ ಲಿವರ್ ಏನಾದ್ರು ಕೆಟ್ಟೋಗಿದ್ಯೋ ಏನೋ, ಕಿಡ್ನಿ ಏನಾದ್ರು ಫೇಲ್ ಆಗಿದ್ಯೋ ಏನೋ, ಹಾರ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದಿದ್ಯೋ ಏನೋ, ಬ್ರೈನ್ ಅಲ್ಲಿ ಏನಾದ್ರು ಟ್ಯೂಮರ್ ಬೆಳೆದಿರೋದಕ್ಕೆ ಜ್ವರ ಬಂದಿದ್ಯೋ ಏನೋ, ಅಥವಾ ಲಂಗ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿರೋದಕ್ಕೆ ಜ್ವರ ಬಂದಿದ್ಯೋ ಏನೋ. ನೋಡ್ರಿ, ಜಸ್ಟ್ ಏನೋ ಜ್ವರ ಬಂದಿದೆ, ಏನೋ ಬಂದಿದೆ ಅಷ್ಟೇ. ಆ ಬಂದಿರೋದಕ್ಕೆ ಇಷ್ಟೆಲ್ಲ ಕೋನಗಳಲ್ಲಿ ಇಷ್ಟು ತೀವ್ರವಾಗಿ ನಾವು ಯೋಚನೆ ಮಾಡಿದಾಗ, ಅವಶ್ಯಕತೆಗೆ ಮೀರಿ ನಾವು ಯೋಚನೆ ಮಾಡಿದಾಗ, ಅವಾಗ ಇಲ್ದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ನಾವಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಆಗ್ಬಿಡುತ್ತೆ ಮಾಸ್ಟರ್ಸ್. ಹಾಗಾಗಿ ಅವಶ್ಯಕತೆಗೆ ಮೀರಿ ನಾವು ಯೋಚನೆ ಮಾಡೋದು ಬೇಕಿಲ್ಲ. ಜ್ವರ ಬಂದಿದೆ, ಓಕೆ, ಜ್ವರ ಬರೋದು ಸಹಜ. ಮಾಮೂಲಿಯಾಗಿ ಬೇಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ, ವೈರಲ್ ಇನ್ಫೆಕ್ಷನ್ ಇಂದ ನಮ್ಗೆ ಜ್ವರ ಬರ್ತಾ ಇರುತ್ತೆ. ಒಂದು ಗೊತ್ತಿರುವಂತ ಒಂದು ಮಾತ್ರೆ ಅಥವಾ ನಮ್ಗೆ ಗೊತ್ತಿರುವಂತ ಒಂದು ಸಿಂಪಲ್ ಮೆಡಿಕೇಶನ್ ಮಾಡ್ಕೊಳ್ಳೋಣ. ಅದರಿಂದ ವಾಸಿ ಆಗ್ಲಿಲ್ವಾ, ಆಸ್ಪತ್ರೆಗೆ ಹೋಗೋಣ, ಆಸ್ಪತ್ರೆಗೆ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸೋಣ. ಅವಾಗ ಏನಾದ್ರು ರಿಪೋರ್ಟ್ ಬಂದ್ರೆ ಅವಾಗ ಮುಂದಕ್ಕೆ ನೋಡ್ಕೊಳ್ಳೋಣ. ಅದಕ್ಕೆ ಯಾಕೆ ಕಿಡ್ನಿ ಕೆಟ್ಟೋಗಿದ್ಯೇನೋ, ಲಿವರ್ ಹೊಟ್ಟೋಗಿದ್ಯೇನೋ, ಬ್ರೈನ್ ಅಲ್ಲಿ ಟ್ಯೂಮರ್ ಆಗಿದೆಯೇನೋ, ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆಯೇನೋ, ಅಥವಾ ಲಂಗ್ಸ್ ಇನ್ಫೆಕ್ಷನ್ ಆಗಿದೆಯೇನೋ ಅಂತ ಅಷ್ಟೆಲ್ಲ ಯಾಕೆ ಯೋಚನೆ ಮಾಡ್ಬೇಕು ಅನ್ನೋಂತ ಒಂದು ಕ್ಲಾರಿಟಿ ನಮ್ಗೆ ಇರ್ಬೇಕಾಗತ್ತೆ. ಆ ರೀತಿಯಾಗಿ ಇದ್ದಾಗ ಆ ಒಂದು ಪ್ರತಿಕೂಲ ಪರಿಸ್ಥಿತಿ ಏನಾದ್ರೂ ಆಗಿರ್ಲಿ,
ಅದರ ಬಗ್ಗೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಆಲೋಚನೆ ಮಾಡಿದಾಗ ಅವನು ಭಯ ಅನ್ನೋದನ್ನ ನಾವು ದಾಟೋದಿಕ್ಕೆ ಅವಕಾಶ ಆಗುತ್ತೆ ಮಾಸ್ಟರ್ಸ್. ಇಲ್ಲ ಅಂತಂದ್ರೆ ಭಯವನ್ನ ಹಿಡ್ಕೊಂಡೇ ನಾವು ಇರ್ಬೇಕಾಗತ್ತೆ. ಇದು ಮಾಸ್ಟರ್ಸ್. ನೆಕ್ಸ್ಟ್ 9ನೇ ಕೊಟೇಶನ್. ಭಯವನ್ನು ಜಯಿಸಿದ್ದೇವೆ ಎಂದರೆ ನಮ್ಮನ್ನು ನಾವು ಎಷ್ಟೋ ಒಂದಷ್ಟು ಜಯಿಸಿದ್ದೇವೆ ಎಂದು ಅರ್ಥ. ಎಸ್ ಮಾಸ್ಟರ್ಸ್, 100ಕ್ಕೆ 100 ಸತ್ಯ. ನನ್ನ ಜೀವನದಲ್ಲಿನ ನನ್ನ ಅನುಭವದ ವಿಚಾರ ಕೂಡ ಇದು ಆಗಿದೆ. ನಾವು ಭಯವನ್ನ ಜಯಿಸಿದ್ದೇವೆ ಅಂತಂದ್ರೆ ನಮ್ಮನ್ನ ನಾವು ಎಷ್ಟೋ ಒಂದಷ್ಟು ಜಯಿಸಿದ್ದೀವಿ ಅಂತ ಅರ್ಥ ಮಾಸ್ಟರ್ಸ್. ನಾನು ಭಯ ಅನ್ನುವಂತ ಒಂದು ಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನರಳ್ತಾ ಇದ್ದಾಗ, ನರಕ ನೋಡ್ತಾ ಇದ್ದಾಗ ನನ್ನ ಬದುಕು ತುಂಬಾ ದುರ್ಭರವಾಗಿತ್ತು ಮಾಸ್ಟರ್ಸ್. ಆ ಸಮಯದಲ್ಲಿ ಆ ಒಂದು ಭಯವನ್ನ ಜಯಿಸಿದಂತ ಆ ಒಂದು ಮೊಮೆಂಟ್ ಇದೆ ಅಲ್ವಾ, ಆ ಒಂದು ಗಳಿಗೆ ಇದೆಯಲ್ವಾ, ಆ ಒಂದು ಗಳಿಗೆ ನನ್ನ ಜೀವನದಲ್ಲಿ ಮರೆಯಲಾಗದ ಗಳಿಗೆ, ಅಮೃತ ಗಳಿಗೆ ಅಂತ ನಾನು ಯಾವಾಗ್ಲೂ ಕೂಡ ಅದನ್ನ ನೆನಪು ಮಾಡ್ಕೊಳ್ತಾ ಇರ್ತೀನಿ ಮಾಸ್ಟರ್ಸ್. ಯಾಕೆಂದ್ರೆ ಜೀವನದಲ್ಲಿ ಮತ್ ಯಾವತ್ತೂ ಕೂಡ ಇದುವರೆಗೂ ಅನುಭವಿಸಿರ್ತಕ್ಕಂಥ ಪಾಠಗಳು ರಿಪೀಟ್ ಆಗ್ಬಾರ್ದು ಅಂತಂದ್ರೆ ಕಲ್ತಿರ್ತಕ್ಕಂಥ ಪಾಠವನ್ನ ಮರಿಬಾರ್ದಲ್ವಾ, ತಿಳ್ಕೊಂಡಿರ್ತಕ್ಕಂಥ ಸತ್ಯವನ್ನ ಮರಿಬಾರ್ದು ಅಲ್ವಾ. ಹಾಗಾಗಿ ಆ ಅಮೃತ ಗಳಿಗೆಯನ್ನ, ಆ ಅದ್ಭುತ ಗಳಿಗೆಯನ್ನ ನಾನು ಪುನಃ ಪುನಃ ನೆನಪಿಸ್ಕೊಳ್ತಾ ಇರ್ತೀನಿ. ನಾನು ಭಯವನ್ನ ಸೀಳಿಕೊಂಡು ಆಚೆ ಬಂದಿರ್ತಕ್ಕಂಥ ಆ ಒಂದು ಸಮಯ ಇದೆ ಅಲ್ವಾ, ಅದು ತುಂಬಾ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಆ ಒಂದು ಸಮಯ ನನ್ನನ್ನ ನಾನು ಬಹಳಷ್ಟು ಗೆದ್ದಿದ್ದೀನಿ ಅನ್ನುವಂತ ಆತ್ಮವಿಶ್ವಾಸ ಚಿಗುರೊಡೆಯೋ ಹಾಗೆ ಮಾಡ್ತು, ಉತ್ಸಾಹ ಉಂಟಾಗೋ ಹಾಗೆ ಮಾಡಿತ್ತು ಮಾಸ್ಟರ್ಸ್ ನನ್ನ ಜೀವನದಲ್ಲಿ. ಹಾಗಾಗಿ ಭಯವನ್ನ ಜಯಿಸಿದ್ದೀವಿ ಅಂತಂದ್ರೆ ನಮ್ಮನ್ನ ನಾವು ಎಷ್ಟೋ ಒಂದಷ್ಟು ಜಯಿಸಿದ್ದೀವಿ ಅಂತ ಅರ್ಥ. ಆ ಭಯವನ್ನ ಜಯಿಸ್ಲಿಲ್ಲ ಅಂತಂದ್ರೆ ಅದು ನಮ್ಮ ಮೇಲೆ ಸವಾರಿ ಮಾಡ್ತಾ ಇರುತ್ತೆ. ಇದು ಮಾಸ್ಟರ್ಸ್. ಹಾಗಾಗಿ ಪ್ರಪಂಚದಲ್ಲಿ ಏನೇನೋ ಎಲ್ಲಾ ಕೇಳಿಸ್ಕೊಳ್ತಾ ಇರ್ತೀವಿ, ಏನೇನೋ ನೋಡ್ತಾ ಇರ್ತೀವಿ, ಆ ಅನವಶ್ಯಕವಾಗಿರ್ತಕ್ಕಂಥ ಎಲ್ಲವನ್ನೂ ತುಂಬಿಕೊಳ್ತಾ ಇರ್ತೀವಿ. ಅದ್ರ ಜೊತೆಗೆ ನಮ್ಮ ಜೀವನದಲ್ಲೂ ಏನೇನೋ ನಡೀತಾ ಇರುತ್ತೆ. ಆ ನಡೀತಾ ಇರ್ತಕ್ಕಂಥ ಎಲ್ಲವನ್ನು ಕೂಡ ತುಂಬಿಕೊಂಡು ಏನೇನೋ ರೀತಿಯಲ್ಲಿ ಭಯವನ್ನ ಪಡ್ತಾ ಇರ್ತೀವಿ. 3ನೇ ಪ್ರಪಂಚ ಮಹಾಯುದ್ಧ ನಡೆದೋಗುತ್ತಂತೆ. ಆ ಒಂದು ಮಹಾಯುದ್ಧ ನಡಿಬೇಕಾದ್ರೆ ಎಲ್ಲಾನು ಬಾಂಬುಗಳು ಹಾಕ್ಬಿಡ್ತಾರಂತೆ. ನಮ್ ದೇಶದ ಮೇಲೂ ಕೂಡ ಆಟಮ್ ಬಾಂಬು, ನ್ಯೂಕ್ಲಿಯರ್ ಬಾಂಬ್ ಎಲ್ಲಾ ಹಾಕ್ಬಿಡ್ತಾರಂತೆ. ಜಪಾನ್ ಅಲ್ಲಿ ಹಿರೋಶಿಮಾ ನಾಗಸಾಕಿ ಆದಂಗೆ ನಮ್ ದೇಶನೂ ಆಗ್ಬಿಡುತ್ತಂತೆ. ನಾವೆಲ್ಲ ಏನಾಗೋಗ್ತೀವೋ ಏನೋ, ನಮ್ ಮಕ್ಳು ಮರಿ ಏನಾಗ್ತಾರೋ ಏನೋ, ಈ ತರ ಬೇರೆ ಬೇರೆ ವಿಷಯಗಳು, ಅನ್ವಾಂಟೆಡ್ ವಿಷಯಗಳು ನಮ್ಮಲ್ಲೇ ಎಷ್ಟೋ ಇದೆ ಕ್ಲಿಯರ್ ಮಾಡ್ಕೋಬೇಕಾದ್ರು. ಅದ್ರ ಜೊತೆಗೆ ಹೊರಗಡೆ ಇರ್ತಕ್ಕಂಥ ವಿಷಯಗಳನ್ನ ತುಂಬಿಕೊಂಡಾಗ ಅನವಶ್ಯಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ ಮಾಸ್ಟರ್ಸ್. ನೋಡ್ರಿ, ಪತ್ರಿಜಿಯವರು ಎಷ್ಟೆಲ್ಲ ಅವರು ಕ್ಲಾರಿಟಿಯಿಂದ ಇರ್ತಾ ಇದ್ರು ಅಂತಂದ್ರೆ, ಅವರು ನ್ಯೂಸ್ ನೋಡಕ್ ಹೋಗ್ತಾ ಇರ್ಲಿಲ್ಲ, ನ್ಯೂಸ್ ಪೇಪರ್ ಓದಕ್ ಹೋಗ್ತಾ ಇರ್ಲಿಲ್ಲ. ಅವ್ರು ಜಸ್ಟ್ ಆ ದಿನ ಏನೆಲ್ಲ ಕೆಲ್ಸಗಳನ್ನ ಮಾಡ್ಬೇಕಾಗಿತ್ತು ಅಷ್ಟ್ರ ಮಟ್ಟಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕಂಪ್ಲೀಟ್ ಅವ್ರು ಏನ್ ಮಾಡ್ಬೇಕಾಗಿದೆ, ಧ್ಯಾನ ಪ್ರಚಾರ ಅದ್ರ ಕಡೆಗೆ ಗಮನ ಕೊಡ್ತಾ ಇದ್ರು, ಸ್ವಾಧ್ಯಾಯ ಅದ್ರ ಕಡೆಗೆ ಗಮನ ಕೊಡ್ತಾ ಇದ್ರು, ಸಜ್ಜನ ಸಾಂಗತ್ಯ ಅದ್ರ ಕಡೆಗೆ ಗಮನ ಕೊಡ್ತಾ ಇದ್ರು. ಆ ರೀತಿಯಾಗಿ ಅವ್ರು ನಡ್ಸ್ಕೊಂಡ್ ಬಂದ್ರು ಮಾಸ್ಟರ್ಸ್. ಜಸ್ಟ್ ವಿದ್ಯಮಾನಗಳು ಎಷ್ಟು ಬೇಕೋ ಅಷ್ಟೇ ಅವ್ರು ಗ್ಲಾನ್ಸ್ ಮಾಡ್ತಾ ಇದ್ದಿದ್ದು. ಏನು ಬುಲೆಟ್ ಪಾಯಿಂಟ್ಸ್, ಹೈಲೈಟ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಹೆಡ್ಲೈನ್ಸ್ ಅಂತೀವಲ್ಲ, ಅಷ್ಟೇ ಅವ್ರು ಗಮನಿಸುವಂತದ್ದು. ಆಳವಾಗಿ ಯಾವುದನ್ನು ತೆಗೆದುಕೊಳ್ತಾ ಇರ್ಲಿಲ್ಲ ಮಾಸ್ಟರ್ಸ್. ಎಷ್ಟು ಅದ್ಭುತ ಪತ್ರಿಜಿಯವರ ವ್ಯಕ್ತಿತ್ವ. ಹಾಗಾಗಿ ಮಾಸ್ಟರ್ಸ್, ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಮ್ಮಲ್ಲಿರ್ತಕ್ಕಂಥದ್ರ ಜೊತೆಗೆ ಹೊರಗಡೆ ಇರೋದನ್ನು ತುಂಬಿಕೊಂಡು ಭಯ ಅನ್ನುವಂಥದ್ದನ್ನ ನಾವು ಮತ್ತಷ್ಟು ಹೆಚ್ಚು ಮಾಡ್ಕೊಂಡು ನರಕ ನೋಡೋದು ಬೇಡ. ಆ ಭಯವನ್ನ ನಾವು ಜಯಿಸುವಂತ ಕೆಲ್ಸವನ್ನ ನಾವು ಮಾಡ್ಬೇಕು ಅಂತಂದ್ರೆ ನಾವು ಅನವಶ್ಯಕವಾಗಿರೋದನ್ನೆಲ್ಲಾನು ನಾವು ಬಿಡ್ಬೇಕು. ಆ ರೀತಿಯಾಗಿ ಬಿಟ್ಟಾಗ ನಮ್ಮನ್ನ ನಾವು ಭಯದಿಂದ ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ನೆಕ್ಸ್ಟ್, ಈ ಒಂದು 12ನೇ ಚಾಪ್ಟರ್ನ ಕೊನೆ ಕೊಟೇಶನ್ ಮಾಸ್ಟರ್ಸ್. ನಾವಾಗಿರುವುದೇ ನಿಜವಾದ ಧೈರ್ಯ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. 100% ಸತ್ಯ ಮಾಸ್ಟರ್ಸ್. ನಾವಾಗಿರೋದೇ ನಿಜವಾದ ಧೈರ್ಯ. ಆ ರೀತಿಯಾಗಿ ಬದುಕೋದು ತುಂಬಾ ತುಂಬಾ ಧೈರ್ಯ ಬೇಕು ಮಾಸ್ಟರ್ಸ್. ಆ ರೀತಿಯಾಗಿ ಬದುಕೋದಿಕ್ಕೆ ಮಾಸ್ಟರ್ಸ್, ಈ ಪ್ರಪಂಚದಲ್ಲಿ ನಮ್ ಸುತ್ತಲೂ ಇರುವಂತವ್ರು ನಮ್ಮನ್ನ ಅನೇಕ ರೀತಿಯಾಗಿ ವಿಮರ್ಶೆಗಳಿಗೆ ಒಳಪಡಿಸ್ತಾ ಇರ್ತಾರೆ, ಅನೇಕ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನ ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಾಗ ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅಳುಕು ಅನ್ನುವಂಥದ್ದು, ಚಿಂತೆ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದೆಲ್ಲ ಕೂಡ ನಮ್ಮಲ್ಲಿ ಉಂಟಾಗ್ತಾ ಇರುತ್ತೆ ಮಾಸ್ಟರ್ಸ್. ಆ ಧೈರ್ಯ ಅನ್ನುವಂಥದ್ದು ನಮ್ಮಲ್ಲಿ ಕುಸಿಯೋ ಹಾಗೆ ಆಗ್ತಾ ಇರುತ್ತೆ ಅಂತ ಎಲ್ಲದ್ರಿಂದ ನಾವು ಜರ್ಜರಿತರಾದಾಗ. ಹಾಗಾಗಿ ಮಾಸ್ಟರ್ಸ್, 100 ಜನ 100 ತರ ಹೇಳ್ತಾರೆ. ನಾವು ಹೆಂಗಿದ್ರು ಕೂಡ ನಮ್ಮನ್ನ ಅಂತಾನೆ ಇರ್ತಾರೆ. ಈಗ ನಾನು ಈ ಮಾರ್ಗದಲ್ಲಿ ನಡೀತಾ ಇದ್ದೀನಿ, ನಾನು ಧ್ಯಾನ ಮಾಡ್ತಾ, ಸ್ವಾಧ್ಯಾಯ ಮಾಡ್ತಾ,
ಸಜ್ಜನ ಸಾಂಗತ್ಯ ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಸೇವೆಯನ್ನ ಮಾಡ್ತಾ ಇದ್ದೀನಿ. ನನ್ನನ್ನ ಈ ರೀತಿಯಾಗಿ ನೋಡೋಂತವ್ರು ಅಮ್ಮನ್ಗೆ ಇನ್ನೇನ್ ಕೆಲ್ಸ, ಹೊತ್ ಬೀಳು ಸ್ವಾಧ್ಯಾಯ ಅಂತ ಇರ್ತಾಳೆ, ಆ ಅಮ್ಮನ್ಗೇನೋ ಸಂಬಳ ಬರುತ್ತೆ, ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ತಾಳೆ, ಈ ಸ್ವಾಧ್ಯಾಯ ಮಾಡ್ಕೊಂಡು ಕೂತ್ಕೊಳ್ತಾಳೆ, ನಮ್ಗೇನ್ ಬರುತ್ತೆ, ನಾವು ಕಷ್ಟಪಡ್ಬೇಕು, ಬಿಟ್ಟಾಕು ಅಂತ ಈ ರೀತಿಯಾಗಿ ಆ ಒಂದು ಕೋನದಲ್ಲಿ ಚುಚ್ಚುವಂತವ್ರು ಇರ್ತಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋರು ಅಂತ ಇರ್ತಾರೆ. ಆ ರೀತಿಯಾಗಿ ಯಾರು ಎಷ್ಟು ಕೋನಗಳಲ್ಲಿ ನಮ್ಮನ್ನ ಅಂದ್ರೂ ಕೂಡ ಇರ್ಲಿ ಬಿಡು, ಅವ್ರಿಗೇನ್ ಬೇಕೋ ಏನ್ ಮಾತಾಡ್ಬೇಕು ಅಂತ ಅನ್ಸುತ್ತೋ ಆ ಸ್ಥಿತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅದು ಆತರ ಮಾತಾಡ್ಬಾರ್ದು ಅನ್ನೋದು ಇವತ್ತಲ್ಲಿದೆ, ನಾಳೆ ಗೊತ್ತಾಗುತ್ತೆ, ಅವ್ರು ಆ ಸ್ಥಿತಿಯನ್ನ ದಾಟಿ ಮುಂದಕ್ಕೆ ಬರ್ತಾರೆ ಅಂತ ನಾವ್ ಆ ರೀತಿಯಾಗಿ ತುಂಬಾ ಕ್ಲಾರಿಟಿಯಿಂದ ನಾವ್ ಅರ್ಥ ಮಾಡ್ಕೊಂಡಾಗ ಯಾರು ಏನಂದ್ರೂ ಕೂಡ ನಮ್ ಮೇಲೆ ಏನು ಪ್ರಭಾವ ಬೀರೋದಿಲ್ಲ, ಅದೇನು ನಮ್ಮ ಒಳಗಡೆ ಇಳಿಯೋದಿಲ್ಲ, ನಮ್ಮ ಮೇಲೆ ಏನು ಕೆಲಸ ಮಾಡೋದಿಲ್ಲ ಮಾಸ್ಟರ್ಸ್. ಆ ರೀತಿಯಾಗಿ ಇದ್ದಾಗ ನಮ್ ಬಗ್ಗೆ ನಮ್ಗೆ ಕ್ಲಾರಿಟಿ ಇದ್ದಾಗ ನಾವು ನಾವಾಗಿರೋದಿಕ್ಕೆ ಸಾಧ್ಯ ಆಗತ್ತೆ. ಈಗ ಈ ಮಾರ್ಗ ಸರಿ ಇಲ್ಲ, ನೀನ್ ಸರಿ ಇಲ್ಲ ಅಂತ ನನ್ನನ್ನು ಯಾರಾದ್ರೂ ಅಂದ್ರೆ ನಾನ್ ಸರಿ ಇದೀನಾ ಇಲ್ವಾ ಅನ್ನೋದು ನನಗ್ ಗೊತ್ತಿದೆ, ನಾನ್ ನಡೀತಾ ಇರೋ ಮಾರ್ಗ ಸರಿ ಇದೆಯಾ ಇಲ್ವಾ ಅನ್ನೋದು ನನಗ್ ಗೊತ್ತಿದೆ. ಹಾಗಾಗಿ ನನ್ ಬಗ್ಗೆ ನನಗ್ ಕ್ಲಾರಿಟಿ ಇರೋದ್ರಿಂದ ನಾನು ನಾನಾಗಿ ಇರ್ತಾ ಇದ್ದೀನಿ. ಅವ್ರು ಹೇಳಿದ್ರು ಅಂತ ಈ ಮಾರ್ಗ ಬಿಡೋದಿಲ್ಲ, ಅವ್ರು ಹೇಳಿದ್ರು ಅಂತ ನಾನ್ ಸರಿ ಇಲ್ಲ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ನನ್ ಬಗ್ಗೆ ನಾನ್ ಕೊರಗೋದಿಲ್ಲ. ಇದು ಮಾಸ್ಟರ್ಸ್ ಅಂದ್ರೆ ನಾವು ನಾವಾಗಿ ಇರೋದೇ ಧೈರ್ಯ. ಆ ಒಂದು ಧೈರ್ಯ ಯಾವಾಗ ಬರುತ್ತೆ? ಧ್ಯಾನ ಮಾಡ್ದಾಗ ಬರುತ್ತೆ ಮಾಸ್ಟರ್ಸ್. ನಮ್ ಬಗ್ಗೆ ನಮ್ಗೆ ಸ್ಪಷ್ಟತೆ ಇದ್ದಾಗ ಬರುತ್ತೆ, ಜ್ಞಾನವನ್ನ ತಿಳ್ಕೊಳ್ತಾ ಇದ್ದಾಗ ಬರುತ್ತೆ. ಇದು ಮಾಸ್ಟರ್ಸ್ ಇಲ್ಲಿ ಇರ್ತಕ್ಕಂಥದ್ದು. ಸೊ ಇಲ್ಲಿಗೆ 12ನೇ ಚಾಪ್ಟರ್ ಮುಕ್ತಾಯ ಆಯ್ತು ಮಾಸ್ಟರ್ಸ್. ಈಗ 13ನೇ ಚಾಪ್ಟರ್ಗೆ ನಾವು ಎಂಟರ್ ಆಗೋಣ. 13ನೇ ಚಾಪ್ಟರ್ನ ಶೀರ್ಷಿಕೆ ಸಮಯ. ಮಾಸ್ಟರ್ಸ್ ಈ ಸಮಯ ಅನ್ನುವಂತ ಈ ಒಂದು ಶೀರ್ಷಿಕೆಯಿಂದ ಇಲ್ಲಿ ನಾವು ಅನೇಕ ವಿಚಾರಗಳನ್ನ ತಿಳ್ಕೊಳ್ತೀವಿ ಮಾಸ್ಟರ್ಸ್. ಬಹಳ ಅದ್ಭುತವಾಗಿರ್ತಕ್ಕಂಥ ಚಾಪ್ಟರ್ ಆಗಿದೆ ಮಾಸ್ಟರ್ಸ್. ಈಗ ಇದರಲ್ಲಿ 1ನೇ ಕೊಟೇಶನ್ ಅನ್ನ ಗಮನಿಸೋಣ. ಒಬ್ಬರು ನಮಗೆ ಸಮಯವನ್ನು ನೀಡುತ್ತಿದ್ದಾರೆ ಎಂದರೆ ನಮಗೆ ಅವರು ತಮ್ಮ ಜೀವನವನ್ನೇ ನೀಡುತ್ತಿದ್ದಂತೆ. ನಾವು ಇನ್ನೊಬ್ಬರಿಗೆ ನಮ್ಮ ಸಮಯವನ್ನು ನೀಡುತ್ತಿದ್ದೇವೆ ಎಂದರೆ ನಾವು ಅವರಿಗೆ ನಮ್ಮ ಜೀವನವನ್ನೇ ನೀಡುತ್ತಿದ್ದಂತೆ. ನೆನಪಿಟ್ಟುಕೊಳ್ಳಿ, ಅರ್ಥ ಮಾಡಿಕೊಳ್ಳಿ ಅಂತ ಇಲ್ಲಿ ನಮ್ಗೆ ಈ ಕೊಟೇಶನ್ ಅಲ್ಲಿ ಹೇಳ್ತಾ ಇದ್ದಾರೆ. 100% ಅಲ್ವಾ ಮಾಸ್ಟರ್ಸ್? ಸತ್ಯ ಅಲ್ವಾ ಈ ಮಾತು? ಯಾರಾದ್ರೂ ನಮ್ಗೆ ನಮ್ ಬಗ್ಗೆ ಸಮಯ ಕೊಡ್ತಾ ಇದ್ದಾರೆ, ನಮ್ಗೋಸ್ಕರ ಕೇರ್ ಮಾಡ್ತಾ ಇದ್ದಾರೆ, ನಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಅವರ ಸಮಯವನ್ನ ನಮ್ಗೆ ಕೊಟ್ಬಿಟ್ಟಿದ್ದಾರೆ ಅಂತ ಅರ್ಥ. ಸಮಯವೇ ಜೀವನ ಆಗಿದೆ ಮಾಸ್ಟರ್ಸ್. ಅವರು ಅವರ ಜೀವನವನ್ನೇ ನಮ್ಗೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಆ ರೀತಿಯಾಗಿ ಅವ್ರ ಸಮಯವನ್ನ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ ಅಂತಂದಾಗ, ಅವ್ರ ಜೀವನವನ್ನೇ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ ಅಂತಂದಾಗ ನಾವು ಅವರ ವಿಷಯದಲ್ಲಿ ಹೇಗಿರ್ಬೇಕು? ಹೇಗಿದೆ ಅಲ್ವಾ ಮಾಸ್ಟರ್ಸ್? ಇಲ್ಲಿ ಸೂಕ್ಷ್ಮಗಳು ಗಮನಿಸೋದಿಕ್ಕೆ. ಒಂದು ಸರ್ತಿ ನಮ್ಮನ್ನ ನಾವು ಸ್ಕ್ಯಾನ್ ಮಾಡ್ಕೊಂಡ್ರೆ ಎಷ್ಟೋ ಸರ್ತಿ ನಮಗೆ ಸಮಯವನ್ನ ಕೊಡ್ತಾ ಇರೋರನ್ನ ನಾವು ಉದಾಸೀನ ಮಾಡ್ತಾ ಇರ್ತೀವಿ. ನಮಗೆ ಸಮಯವನ್ನ ಕೊಡ್ತಾ ಇರುವಂತವ್ರ ಬಗ್ಗೆ ನಾವು ಅವಹೇಳನ ಮಾಡ್ತಾ ಇರ್ತೀವಿ, ಹಗುರವಾಗಿ ನೋಡ್ತಾ ಇರ್ತೀವಿ. ಮಾಸ್ಟರ್ಸ್ ಇದನ್ನ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ನಮ್ಗೆ ಕ್ಲಾರಿಟಿ ಗೊತ್ತಾಗುತ್ತೆ. ನಮಗೆ ಸಮಯವನ್ನ ಕೊಡ್ತಾ ಇದ್ದಾರೆ ಅಂತಂದಾಗ, ಉದಾಹರಣೆಗೆ ಆ ಸಮಯವನ್ನ ಕೊಡುವಂತವ್ರು ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ತಾಯಿಯವರಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ತಂದೆ ಅಥವಾ ನಮ್ಮ ಪತಿ ಆಗಿರ್ಬೋದು, ಅಥವಾ ನಮ್ಮ ಪತ್ನಿ ಆಗಿರ್ಬೋದು. ಯಾರಾದ್ರೂ ನಾವುಗಳು ಸಮಯವನ್ನ ಕೊಡ್ತಾ ಇದೀವಿ ಬೇರೆಯವ್ರಿಗೆ ಅಂತಂದಾಗ ನಾವು ಅವ್ರು ನಮಗ್ ಸಮಯ ಕೊಡ್ತಾ ಇದ್ದಾರೆ ಅಂದಾಗ ನಾವು ಅವರನ್ನ ಎಷ್ಟು ಗೌರವದಿಂದ ನೋಡ್ಬೇಕು ಮಾಸ್ಟರ್ಸ್. ಈ ಕೋನದಲ್ಲಿ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ಅವ್ರು ನಮಗೆ ಸಮಯ ಕೊಟ್ರು, ನಾವು ಅವ್ರಿಗೆ ಸಮಯ ಕೊಟ್ರು, ನಮ್ಮ ಜೀವನವನ್ನ ನಾವು ಕೊಡ್ತಾ ಇರೋ ಹಾಗೆ. ಆದ್ರೆ ಇಲ್ಲಿ ನಾವೊಂದು ಇನ್ನೊಂದು ಸೂಕ್ಷ್ಮತೆಯನ್ನ ಗಮನಿಸೋಣ. ನಾವು ಬೇರೆಯವ್ರಿಗೆ ಸಮಯವನ್ನ ಕೊಡ್ತಾ ಇದೀವಿ ಅಂತಂದಾಗ ನಾನ್ ಯಾರಕ್ ಕೊಡ್ತಾ ಇದ್ದೀನಿ? ನನ್ನ ಸಮಯವನ್ನ ಎಷ್ಟು ಕೊಡ್ತಾ ಇದ್ದೀನಿ? ಯಾಕೆ ಕೊಡ್ತಾ ಇದ್ದೀನಿ? ಕೊಡೋ ಅವಶ್ಯಕತೆ ಇದೆಯೋ ಇಲ್ವೋ? ನನ್ನ ಸಮಯವನ್ನ ಅವ್ರಿಗೆ ನಾನು ಕೊಡೋದಕ್ಕೆ ಅವರು ಆ ಒಂದು ಅರ್ಹತೆಯನ್ನ ಪಡ್ಕೊಂಡಿದ್ದಾರೋ ಇಲ್ವೋ? ಇದೆಲ್ಲವೂ ಕೂಡ ನನಗೆ ಅರಿವಿರ್ಬೇಕಾಗತ್ತೆ. ನಾನು ಇವಾಗ ಸ್ವಾಧ್ಯಾಯಕ್ಕೆ ಸಮಯವನ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಸ್ವಾಧ್ಯಾಯಕ್ಕೆ ಸಮಯವನ್ನ ಕೊಡುವಂತ ಅವಶ್ಯಕತೆ ಇದೆ. ಅಲ್ಲಿ ಈ ಮಹಾವತಾರ್ ಫೌಂಡೇಶನ್ಗೆ ನಾನು ಸಮಯವನ್ನ ಕೊಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ನನ್ನ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾನು ನನ್ನ ಸಮಯವನ್ನ ಇದಕ್ಕೆ ಕೊಡ್ತಾ ಇದ್ದೇನೆ. ಅಲ್ಲಿ ಮಹಾವತಾರ್ ಫೌಂಡೇಶನ್ ನಿಂದ ಅವರ ಸಮಯವನ್ನ ಅವರು ನನಗೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಆ ಒಂದು ಸಮಯವನ್ನ ತೆಗೆದುಕೊಳ್ಳುವಂತ ಅರ್ಹತೆ ನನಗೂ ಇದೆ ಅಂತ ಅರ್ಥ. ಅಲ್ಲಿಗೆ ಎಷ್ಟು ರೀತಿಯಲ್ಲಿ ನಾವು ಈ ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ
ಈ ಸಮಯವನ್ನ ಕೊಡೋದು ಅನ್ನೋದು ಅಲ್ಲಿ ಸೂಕ್ಷ್ಮತೆಯನ್ನ ನಾವು ಎಷ್ಟು ಕೋನಗಳಲ್ಲಿ ಗಮನಿಸ್ಕೋಬೇಕು, ಜವಾಬ್ದಾರಿನೂ ಇರ್ಬೇಕಾಗತ್ತೆ, ಮತ್ತೆ ನಾವು ಗಮನಿಸ್ಕೋಬೇಕಾಗಿರ್ತಕ್ಕಂಥ ಅರಿವಿನ ಸೂಕ್ಷ್ಮತೆಗಳನ್ನು ಕೂಡ ನಾವಲ್ಲಿ ಹೊಂದಿರ್ಬೇಕಾಗತ್ತೆ, ಭಾವನಾತ್ಮಕವಾಗಿ ಕೂಡ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಈ ಒಂದು ಒಬ್ರು ನಮಗೆ ಸಮಯವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಅಥವಾ ನಾವು ಅವರಿಗೆ ಸಮಯವನ್ನ ಕೊಡ್ತಾ ಇದ್ದೀವಿ ಅಂತಂದ್ರೆ, ಅವರ ಜೀವನವನ್ನ ಅವರು, ನಮ್ಮ ಜೀವನವನ್ನ ನಾವು ಕೂಡ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಹಾಗಾಗಿ ನಾವು ಯಾರಾದ್ರೂ ನಮ್ಗೆ ಸಮಯ ಕೊಟ್ರೆ ನಾವು ಅವ್ರಿಗೆ ಗೌರವವನ್ನ ಕೊಡ್ಬೇಕು, ನಾವು ಅವ್ರಿಗೆ ಸಮಯವನ್ನ ಕೊಟ್ರೆ ಅವ್ರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸ್ಬೇಕು. ಅಪಾತ್ರ ದಾನ ಮಾಡಬಾರ್ದು, ಇದನ್ನ ನಾವು ಗಮನಿಸ್ಕೋಬೇಕು. ಇದು ಮಾಸ್ಟರ್ಸ್. ಆಮೇಲೆ ಈಗ 2ನೇ ಕೊಟೇಶನ್ ಅನ್ನ ಗಮನಿಸೋಣ. ಸಮಯ ಪಾಲನೆ ಮಾಡಬೇಕು ಎಂದುಕೊಂಡರೆ ದೃಷ್ಟಿ ಪಾಲನೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಷ್ಟೇ ಅನ್ನೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರ. ಸಮಯ ಪಾಲನೆ ಮಾಡಬೇಕು ಅಂತಂದಾಗ ದೃಷ್ಟಿ ಪಾಲನೆ ಮಾಡಬೇಕು. ಈಗ ನಾನು ಈ ಒಂದು ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದೇನೆ. ಸ್ವಾಧ್ಯಾಯ ಮಾಡೋದಿಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಸಮಯ ಯಾವುದು? 45 ನಿಮಿಷ ಅಥವಾ 40 ನಿಮಿಷ, 45 ನಿಮಿಷ, ಇದು ನನಗೆ ಕೊಟ್ಟಿರ್ತಕ್ಕಂಥ ಸಮಯ. ಆ ಸಮಯದಲ್ಲೇ ನಾನು ನನ್ನ ಸ್ವಾಧ್ಯಾಯವನ್ನ ಮುಗಿಸ್ಬೇಕು. ಒಂದು ವೇಳೆ ನಾನು ಬೇಗ ಮುಗಿಸ್ತೀನಿ ಅಂದ್ರೆ ಅದನ್ನ ನಾನು ಇನ್ಫಾರ್ಮ್ ಮಾಡ್ಬೇಕಾಗತ್ತೆ, ಅಥವಾ ಇನ್ನೊಂದ್ 2 ನಿಮಿಷ ನಾನು ಹೆಚ್ಚಾಗಿ ಮಾತಾಡ್ತೀನಿ ಅಂದ್ರೂ ಕೂಡ ನಾನು ಅದನ್ನ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ನಾನು ಆ ರೀತಿಯಾಗಿ ಆ ಒಂದು ದೃಷ್ಟಿ ಪಾಲನೆ ಇಲ್ಲದೆ, ಸಮಯದ ಬಗ್ಗೆ ನನಗೆ ಆ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಇಲ್ಲದೆ, ನನಗೆ ಇಷ್ಟ ಬಂದಷ್ಟೊತ್ತು ನಾನು ಗಂಟೆಗಳು ಮಾತಾಡ್ತಾನೆ ಇರ್ತೀನಿ, ನಾನು ಸ್ವಾಧ್ಯಾಯ ಮಾಡ್ತಾನೆ ಇರ್ತೀನಿ ಅಂತಂದ್ರೆ ಇಟ್ ಈಸ್ ನಾಟ್ ಸೆನ್ಸ್. ಅದು ನಮ್ಮ ಪ್ರಜ್ಞೆಯಿಂದ ಇರ್ತಕ್ಕಂಥ ವಿಚಾರ ಆಗಿರೋದಿಲ್ಲ, ಅದೆಲ್ಲ ಕೂಡ ನಾನ್ ಸೆನ್ಸ್ ಆಗಿರುತ್ತೆ. ಈ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು. ಸಮಯ ಪಾಲನೆ ನಾವು ಮಾಡ್ತೀವಿ ಅಂತಂದ್ರೆ ಆ ವಿಷಯದ ಬಗ್ಗೆ ದೃಷ್ಟಿ ಪಾಲನೆ ಮಾಡ್ಬೇಕಾಗತ್ತೆ, ಆವಾಗ್ಲೇನೆ ಸಮಯ ಪಾಲನೆ ಆಗೋದು. ಟೈಮ್ ಸೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಆ ಟೈಮ್ ಸೆನ್ಸೇ ಕಾಮನ್ ಸೆನ್ಸ್ ಆಗಿರುತ್ತೆ. ಆ ಕಾಮನ್ ಸೆನ್ಸೇ ನಮ್ಮ ವ್ಯಕ್ತಿತ್ವದಿಂದ ಬರುವಂತದ್ದಾಗಿರುತ್ತೆ. ಹಾಗಾಗಿ ಒಂದಕ್ಕೊಂದಕ್ಕೆ ಎಲ್ಲಾ ಲಿಂಕ್ ಇರುತ್ತೆ ಮಾಸ್ಟರ್ಸ್. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ 3ನೇ ಕೊಟೇಶನ್ ಅನ್ನ ಗಮನಿಸೋಣ. ಉತ್ತಮವಾದವುಗಳಿಗೆ ಸಮಯ ದೊರೆಯುತ್ತಿಲ್ಲ ಎಂದರೆ ಸಂಪೂರ್ಣವಾಗಿ ಇಷ್ಟ ಇಲ್ಲ ಎಂದೇ ಅರ್ಥ. ಉತ್ತಮವಾದವುಗಳಿಗೆ ಸಮಯ ಸಿಗ್ತಾ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಪೂರ್ತಿ ಇಷ್ಟ ಇಲ್ಲ ಅಂತ ಅರ್ಥ. ಧ್ಯಾನದ ಬಗ್ಗೆ ಗೊತ್ತು, ಧ್ಯಾನ ಒಳ್ಳೇದು ಅಂತ ಗೊತ್ತು, ಆದ್ರೆ ಧ್ಯಾನ ಮಾಡೋದಿಕ್ಕೆ ನಂಗೆ ಟೈಮೇ ಸಿಗ್ತಾ ಇಲ್ಲ. ಮೇಡಮ್ ಬುಕ್ಸ್ ಓದೋದು ತುಂಬಾ ಒಳ್ಳೇದು ಅಂತ ಗೊತ್ತು, ಬುಕ್ಸ್ ಓದೋದಿಕ್ಕೆ ನನ್ಗೆ ಟೈಮೇ ಸಿಗ್ತಾ ಇಲ್ಲ. ಮೇಡಮ್ ನನಗೆ ಈ ಒಂದು ಕೆಲಸ ಮಾಡೋದು, ಯೋಗಾಭ್ಯಾಸ ಮಾಡೋದು, ಶಾರೀರಿಕ ವ್ಯಾಯಾಮ ಮಾಡೋದು ಒಳ್ಳೇದು ಅಂತ ಗೊತ್ತು, ಆದ್ರೆ ನನ್ಗೆ ಅದನ್ನ ಮಾಡೋದಿಕ್ಕೆ ಟೈಮೇ ಸಿಗ್ತಾ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಮ್ಗೆ ಪೂರ್ತಿಯಾಗಿ ಇಷ್ಟ ಇಲ್ಲ ಅಥವಾ ಪೂರ್ತಿಯಾಗಿ ಅದ್ರ ಕಡೆ ಗಮನ ಇಲ್ಲ ಅಂತ ಅರ್ಥ ಮಾಸ್ಟರ್ಸ್. ಅದ್ರ ಯಾಕೆ ನಾವು ಈ ರೀತಿಯಾಗಿ ಯೋಚನೆ ಮಾಡ್ಬೇಕಾಗಿದೆ ಅಂತಂದ್ರೆ, ಈಗ ನಾವು ಪ್ರತಿದಿನಾಗ್ಲೂ ಕೂಡ ಬದುಕ್ತಾ ಇದೀವಲ್ವಾ, ಈ ಬದುಕೋದ್ರಲ್ಲಿ ಟೈಮ್ ಟು ಟೈಮ್ ಸರಿಯಾಗಿ ತಿಂತಾ ಇದೀವಿ ಅಲ್ವಾ, ಟೈಮ್ ಟು ಟೈಮ್ ಸರಿಯಾಗಿ ಕುಡಿತಾ ಇದೀವಿ ಅಲ್ವಾ, ಟೈಮ್ ಟು ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀವಿ ಅಲ್ಲ, ಟೈಮ್ ಟು ಟೈಮ್ ನಮ್ಗೆ ಏನೇನ್ ಬೇಕೋ ಎಲ್ಲ ಕಂಫರ್ಟ್ ಮಾಡ್ಕೊಳ್ತಾ ಇದೀವಿ ಅಲ್ವಾ, ಯಾವ್ದನ್ನ ಅದು ಬಿಟ್ಟಿದೀವ? ಅವುಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದೀವೋ ಅಷ್ಟು ಪ್ರಾಮುಖ್ಯತೆಯನ್ನ ಇವಕ್ಕೆ ಕೊಟ್ಟಿಲ್ಲ. ಅವುಗಳಿಗೆ ನಮ್ಮ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಲೆ ಇಲ್ಲ, ಅದಕ್ಕೆ ಅವನ್ನ ನಾವು ಮಾಡ್ತಾ ಇಲ್ಲ ಅಷ್ಟೇ. ಇದನ್ನ ಈ ಕೋನದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮಾಸ್ಟರ್ಸ್. ನಿಜವಾಗ್ಲೂನು ನಮಗೆ ಬೇಕು ಅಂತ ಅನ್ಕೊಂಡ್ರೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಿಕ್ಕೆ ಎಷ್ಟೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ನಿಜವಾಗ್ಲೂ ಅದು ಬೇಕೇ ಬೇಕು ಅನ್ನೋಂತ ಒಂದು ತುಡಿತ ನಮ್ಗಿದ್ರೆ ಎಷ್ಟು ಬೇಕಾದ್ರೂ ಕೂಡ ನಾವು ಕಷ್ಟ ಇದ್ರೂ ಅದನ್ನ ಸಾಧನೆ ಮಾಡ್ತೀವಿ ಮಾಸ್ಟರ್ಸ್. ಹೇಗಿರ್ಬೇಕು ಸಾಧನೆ ಮಾಡುವಂತ ತುಡಿತ ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ನೀರೊಳಗಡೆ ಮುಳುಗಿಸ್ಬಿಟ್ರೆ ಆ ವ್ಯಕ್ತಿ ಆ ನೀರಿನ ಒಳಗಡೆ ಉಸಿರಾಡಕ್ಕಾಗ್ದಂಗೆ ಉಸಿರನ್ನ ತೆಗೆದುಕೊಳ್ಬೇಕು ಅಂತ ಅಂದ್ಬಿಟ್ಟು ನೀರಿಂದ ಹೊರಗಡೆ ಬರೋದಿಕ್ಕೆ ಎಷ್ಟೆಲ್ಲ ಶಕ್ತಿಯನ್ನ ಅಲ್ಲಿಡ್ತಾನೆ, ಎಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಸಾವು ಇಲ್ಲ ಬದುಕು ಅನ್ನುವಂತ ಒಂದು ಸ್ಥಿತಿಯಲ್ಲಿದ್ದಾಗ 100ಕ್ಕೆ 100 ಪ್ರಾಮಾಣಿಕವಾಗಿ ತನ್ನ ಶಕ್ತಿನೆಲ್ಲ ಅಲ್ಲಿ ಬಿಟ್ಟು ನೀರಿನಿಂದ ಹೊರಗಡೆ ಬರೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಷ್ಟು ತೀವ್ರವಾಗಿ ಪ್ರಯತ್ನ ಮಾಡಿದಾಗ ಹೆಂಗಿರುತ್ತೆ ಅಲ್ಲಿ ಸ್ಥಿತಿ, ಆ ಸ್ಥಿತಿಯಲ್ಲಿ ನಾವಿದ್ದಾಗ ಏನನ್ ಬೇಕಾದ್ರೂ ಕೂಡ ನಾವು ಸಾಧನೆ ಮಾಡ್ತೀವಿ. ಅಲ್ಲಿ ನಮ್ಮ ಟೈಮ್ ಶೆಡ್ಯೂಲ್ ಆಗಿರ್ಲಿ, ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಯ, ಸಂದರ್ಭ, ಸನ್ನಿವೇಶಗಳು, ಕುಟುಂಬದವರು, ಇವ್ರು ಇದ್ಯಾವುದು ಕೂಡ ಕೌಂಟ್ಗೆ ಬರೋದಿಲ್ಲ ಮಾಸ್ಟರ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಉದಾಹರಣೆ ನೆನಪಾಗ್ತಾ ಇದೆ. ನಾನಿವಾಗ ನಿಮ್ಗೆ ಆ ವಿಷಯನ ಹಂಚ್ಕೊಳ್ಳೇಬೇಕು ಮಾಸ್ಟರ್ಸ್.
ನಮಗೆ ಗೊತ್ತಿರ್ತಕ್ಕಂಥ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಅವರ ವ್ಯಕ್ತಿತ್ವಗಳು ತುಂಬಾ ವಿಚಿತ್ರವಾಗಿ ಅಥವಾ ವಿಭಿನ್ನವಾಗಿ ಇರ್ತಕ್ಕಂಥದ್ದು. ಆ ಮನೆಗೆ ಒಬ್ಬ ಸೊಸೆ ಬಂದ್ಲು. ಆಕೆ ತುಂಬಾ ಸ್ಮೂತ್ ಮತ್ತೆ ಸೆನ್ಸಿಟಿವ್. ಆ ಮನೆಯಲ್ಲಿ ಬೇರೆಯವರೆಲ್ಲರೂ ಕೂಡ ತುಂಬಾ ಡಾಮಿನೇಟಿಂಗ್ ಆಗಿರ್ತಕ್ಕಂಥವ್ರು. ಡಾಮಿನೇಟಿಂಗ್ ಆಗಿದ್ದಾರೆ ಅಂತಂದ್ರೆ ಆಕೆ ಮಾತಾಡಿದ್ರೆ ತಪ್ಪು, ಕೂತ್ಕೊಂಡ್ರೆ ತಪ್ಪು, ಹೊರಗಡೆ ಹೋಗೋದ್ ಬೇಕಾಗಿಲ್ಲ, ಮನೆಯಲ್ಲೇ ಇರೋದು, ಇನ್ನ ಅಪ್ಪ ಅಮ್ಮನ್ ಕೂಡ ನೋಡೋದ್ ಬೇಕಾಗಿಲ್ಲ. ಈ ರೀತಿಯಾಗಿ ಆಕೆಯನ್ನ ಕಟ್ಟಾಕುವಂತ ಒಂದು ಸಂದರ್ಭ. ಆಕೆ ಮೊದ್ಲೇ ಸ್ಮೂತ್ ಆಗಿದ್ದಾರೆ, ಯಾವುದೇ ರೀತಿ ಮಾತಾಡೋದಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಆಕೆ ಇರುವಾಗ ಆ ಒಂದು ಸ್ಥಿತಿಯಲ್ಲಿ ಆಕೆ ತುಂಬಾ ಡಿಪ್ರೆಷನ್ಗೆ ಹೋಗಿ ಡಿಸ್ಟರ್ಬ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಒಂದು ಸ್ಥಿತಿಗೆ ಬಂದಿದ್ದಿತ್ತು ಮಾಸ್ಟರ್ಸ್. ಆದ್ರೆ ಆ ಸ್ಥಿತಿಯಲ್ಲಿದ್ದಂತ ಆಕೆಗೆ ಮಕ್ಕಳು ಕೂಡ ಇದ್ದಿದ್ರಿಂದ ನಾನು ಮಕ್ಕಳಿಗೋಸ್ಕರ ಬದುಕ್ಬೇಕಾಗಿದೆ ಅನ್ನುವಂಥದ್ದು ಆಕೆಗಿದ್ದಂತ ಅರಿವಾಗಿದ್ರಿಂದ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಆಲೋಚನೆಯಿಂದ ಆಕೆ ಹೊರಗ್ ಬಂದ್ರು. ಆದ್ರೆ ಆಕೆಗೆ ಧ್ಯಾನ ಅನ್ನೋದು ಗೊತ್ತಾಯ್ತು. ಧ್ಯಾನ ಅನ್ನುವಂಥದ್ದು ಅನಿರೀಕ್ಷಿತವಾಗಿ ಯಾವುದೋ ಒಂದು ರಾಂಗ್ ನಂಬರ್ ಅಲ್ಲಿ ನಾನು ಆಕೆಗೆ ಕರೆ ಮಾಡಿದ್ದು ಮಾಸ್ಟರ್ಸ್. ನನ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಮಾತಾಡಿದ್ಮೇಲೆ ಅವ್ರು ಯಾರು ಅನ್ನೋದು ಗೊತ್ತಾಗಿದ್ದು. ಸೊ ಅನಿರೀಕ್ಷಿತವಾಗಿ ನಾನು ಯಾವ್ರಿಗೋ ಬೇರೆಯವ್ರಿಗೆ ಫೋನ್ ಮಾಡಕ್ ಹೋದಾಗ ನಾನು ಆಕೆಗೆ ಫೋನ್ ಮಾಡಿದ್ದು, ಆಕೆ ಆ ಫೋನ್ ಅನ್ನ ರಿಸೀವ್ ಮಾಡಿದ್ದು. ಯಾಕೆಂದ್ರೆ ಆ ಮೊಮೆಂಟ್ ಅಲ್ಲಿ ಆಕೆ ಮಾತಾಡಿದಾಗ ಆಕೆ ಅದೃಷ್ಟ ಅಂತ ಅನ್ಸುತ್ತೆ, ಅಲ್ಲಿ ಹತ್ರದಲ್ಲಿ ಯಾರು ಇರ್ಲಿಲ್ಲ. ಆ ರೀತಿಯಾಗಿ ಯಾರು ಇಲ್ಲದೆ ಇದ್ದಿದ್ರಿಂದ ಆಕೆ ನನ್ನ ಹತ್ರ 1-2 ನಿಮಿಷ ಮಾತಾಡೋದಿಕ್ಕೆ ಅವಕಾಶ ಆಯ್ತು. ಮಾತಾಡ್ತಾ ಇದ್ದಾಗ ಧ್ಯಾನದ ಬಗ್ಗೆ ನಾನು ಆಕೆಗೆ ಹೇಳಿದಾಗ, ಮೇಡಮ್ ಏನ್ ಪ್ರಾಬ್ಲಮ್ ಬೇಕಾದ್ರೂ ಸಾಲ್ವ್ ಮಾಡ್ಕೋಬೋದಾ ಧ್ಯಾನದಲ್ಲಿ ಅಂತ ಕೇಳಿದ್ರು. ಎಸ್ ಮೇಡಮ್, ಪ್ರಾಬ್ಲಮ್ ಅನ್ನುವಂಥದ್ದು ಸಾಲ್ವ್ ಮಾಡ್ಕೊಳಕಂತಾನೆ ಈ ಒಂದು ಧ್ಯಾನ ಮಾರ್ಗ ಅನ್ನುವಂಥದ್ದನ್ನ ಎಲ್ಲ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು, ಎಲ್ಲಾರ್ಗು ಕೊಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ನಾನು ಹೇಳಿದಾಗ, ಸರಿ ಮೇಡಮ್ ಹೇಗ್ ಮಾಡ್ಬೇಕು ಅಂತೆಲ್ಲ ಕೇಳಿದ್ರು. ಆದ್ರೆ ಆಕೆ ತನ್ನ ಪರಿಸ್ಥಿತಿ ಬಗ್ಗೆ ಏನು ಹೇಳಕ್ ಬರ್ಲಿಲ್ಲ, ಇಷ್ಟು ಮಾತ್ರ ಮಾತಾಡಿದ್ರು. ಸರಿ, ಅಷ್ಟು ಮಾತಾಡಿದಾದ್ಮೇಲೆ ನಾನು ನಿಮ್ಮ ನಂಬರ್ ಅನ್ನ ಫೀಡ್ ಮಾಡ್ಕೊಂಡಿರ್ತೀನಿ, ನೀವು ನನ್ನ ನಂಬರ್ನ ಫೀಡ್ ಮಾಡ್ಕೊಳ್ಳಿ ಮೇಡಮ್, ಮುಂದೊಂದ್ ದಿನ ನಾನು ಮಾತಾಡ್ಬೋದು ಅಂತಂದ್ಬಿಟ್ಟು ಹೇಳಿದ್ರು. ಆಕೆ ಮಾತಿನ ಆ ವೈಬ್ರೇಷನ್ಸ್ ಅಲ್ಲಿ ಆಕೆ ಜೊತೆ ನಾನು ಮುಂದೆ ಮಾತಾಡ್ಬೇಕಾಗಿರುತ್ತೆ ಅನ್ನೋದು ನನಗೆ ಅನ್ಸಿ ನಾನು ಆಕೆ ನಂಬರ್ ಅನ್ನ ಫೀಡ್ ಮಾಡ್ಕೊಂಡೆ. ಅದಾದ್ಮೇಲೆ ಒಂದು 6 ತಿಂಗಳಿಗೆ ಮತ್ತೆ ನನ್ಗೆ ಆಕೆ ಫೋನ್ ಮಾಡಿದ್ರು ಮಾಸ್ಟರ್ಸ್. ಫೋನ್ ಮಾಡಿ ಏನ್ ಹೇಳ್ತಾ ಇದಾರೆ ಗೊತ್ತಾ, ಮೇಡಮ್ ನಾನು ಇವಾಗ ಮತ್ತೆ ನಿಮ್ಗೆ ಫೋನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕೆ ಹ್ಯಾಪಿ ಆಗಿದ್ದೀನಿ ಅನ್ನೋದಕ್ಕೆ ಇವತ್ತೆಲ್ಲ ಕಾರಣನ ನಿಮ್ಗೆ ತಿಳಿಸ್ತೀನಿ ಮೇಡಮ್. ಈ ರೀತಿಯಾಗಿ ನಾನು ಆ ಮನೆಗೆ ಸೊಸೆಯಾಗಿ ಬಂದೆ. ಅವರಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಇಂತಿಂತ ಸ್ಥಿತಿಯಲ್ಲಿ ಇದ್ರು, ಅವರೆಲ್ಲರೂ ಹೀಗೆ ನಡ್ಕೊಳ್ತಾ ಇದ್ರು, ನಾನು ಇಂಥ ಸ್ಥಿತಿ ಎಲ್ಲವನ್ನು ಕೂಡ ಹೇಳಿದ್ಲು ಮಾಸ್ಟರ್ಸ್. ಹೇಳಿದ್ದಾದ್ಮೇಲೆ ನಾನು ಅವರನ್ನ ಎದುರಿಸಿ ನಿಂತ್ಕೊಳ್ಳಿಲ್ಲ. ಅವ್ರಿಗೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೇಕು, ಏನೆಲ್ಲ ಸೇವೆ ಮಾಡ್ಬೇಕು, ಅದೇ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದೆ. ಅವ್ರು ಯಾವಾಗ್ಲೂ ಕೂಡ ನಾನ್ ರೂಮಲ್ಲೇ ಇರ್ಬೇಕು, ಹೊರಗಡೆ ಬರಬಾರ್ದು ಅಂತ ಅನ್ಕೊಳ್ತಾ ಇದ್ರು. ನಾನು ಅದನ್ನೇನೆ ನನ್ನ ವರವಾಗಿ ನಾನು ಬದಲಾಯಿಸ್ಕೊಂಡೆ. ನಾನ್ ರೂಮಲ್ಲಿ ಸದಾಕಾಲ ಧ್ಯಾನದಲ್ಲಿ ನಾನು ಇರ್ತಾ ಇದ್ದೆ. ಧ್ಯಾನನ ಮಾಡ್ತಾ ನನಗೆ ಆ ಸೈಲೆನ್ಸ್ ಅನ್ನುವಂಥದ್ದು ನನ್ನಲ್ಲಿ ಉಂಟಾಯ್ತು. ನನಗೆ ಎಲ್ಲವೂ ಕೂಡ ನನ್ನ ಪರಿಸ್ಥಿತಿಗಳ ಬಗ್ಗೆ ನನಗೆ ಅರ್ಥ ಆಯ್ತು, ನನ್ನ ಜನ್ಮ ಪರಂಪರೆಯ ಬಗ್ಗೆ ಅರ್ಥ ಆಯ್ತು. ನಾನು ಏನೇನೆಲ್ಲ ಪಾಪಕೃತ್ಯಗಳನ್ನ ಮಾಡಿದ್ದೀನಿ, ಆ ಪಾಪಕೃತ್ಯಗಳ ಫಲವಾಗಿ ನಾನು ಇವತ್ತು ಏನೆಲ್ಲ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಯ್ತು. ಹಾಗಾಗಿ ಮೇಡಮ್ ಇವತ್ತು ನನ್ಗೆ ಅದೆಲ್ಲ ಅರ್ಥ ಆಗಿರೋದ್ರಿಂದ ಮತ್ತೆ ಹೇಗ್ ಬದಲಾಯಿಸ್ಕೋಬೇಕು ಅನ್ನೋದು ಕೂಡ ಅದಷ್ಟಕ್ಕದೇ ನನಗೆ ಗೊತ್ತಾಗ್ತಾ ಬಂದಿದೆ ಮೇಡಮ್. ಸೊ ನಾನ್ ತುಂಬಾ ಹ್ಯಾಪಿ ಆಗಿದ್ದೀನಿ, ಎಲ್ಲವೂ ಇವಾಗ ಸರಿ ಹೋಗಿದೆ. ನಮ್ಮ ಮನೆಯಲ್ಲಿ ನನಗೆ ಇವಾಗ ತುಂಬಾ ಸ್ವಾತಂತ್ರ್ಯ ಸಿಕ್ಕಿದೆ, ಅವರು ಕೂಡ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಆಕೆ ಸಿನಿಮಾ ನೋಡಿದಷ್ಟು ಸುಂದರವಾಗಿ ಆಕೆ ಜೀವನದ ವಿಚಾರಗಳನ್ನ ಹೇಳ್ತಾ ಇದ್ರೆ ನಾನು ಮೂಕ ವಿಸ್ಮಿತಳಾಗಿ ಕೇಳಿಸ್ಕೊಳ್ತಾ ಇದ್ದೆ ಮಾಸ್ಟರ್ಸ್. ಅಬ್ಬಾ, ಇಷ್ಟ ಅದ್ಭುತವಾಗಿ ನಡೆದಿದ್ಯಾ ಅಂತ. ಹಾಗಾಗಿ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ನಮ್ಗೆ ಏನೇನೋ ಪರಿಸ್ಥಿತಿಗಳು ಇರಬಹುದು, ಏನೇನೋ ಕಷ್ಟಗಳು ಇರಬಹುದು, ಆದ್ರೆ ನಮ್ಮ ಪರಿಸ್ಥಿತಿಯನ್ನ ನಾವು ಬದಲಾಯಿಸ್ಕೋಬೇಕು, ಅಥವಾ ನನಗಿದು ಬೇಕು, ನಾನು ಇದನ್ನ ಮಾಡ್ಲೇಬೇಕು ಅನ್ನೋ ಅಂತ ಉತ್ಕಟವಾದಂತ ಇಚ್ಛೆ ನಮ್ಗೆ ಇದ್ದಾಗ ಪ್ರತಿಯೊಂದಕ್ಕೂ ಅಂತದಕ್ಕೆ ನಾವು ಸಮಯವನ್ನ ಕೊಡೋದಿಕ್ಕೆ ನಮಗ್ ನಾವೇ ತಯಾರಾಗ್ತೀವಿ, ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ. ಅಲ್ಲಿ ಆಕೆಗೆ ಎಲ್ರಿಗೂ ಕಾಣೋ ಹಾಗೆ ಧ್ಯಾನವನ್ನು ಕೂಡ ಮಾಡೋದಿಕ್ಕೆ ಅವಕಾಶ ಇರ್ಲಿಲ್ಲ. ಆದ್ರೆ ಆಕೆ ತನ್ನ ಕೋಣೆಯಲ್ಲಿ ಇದ್ದಾಗ ಅಷ್ಟು ಸಮಯ ಧ್ಯಾನವನ್ನ ಮಾಡ್ತಾ ಇದ್ಲು, ರಾತ್ರಿ ಪೂರ್ತಿ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾ ಇದ್ಲು. ಆ ರೀತಿಯಾಗಿ ಧ್ಯಾನ ಅನ್ನೋದ್ರಲ್ಲಿ ಆಕೆ ಸಂಪೂರ್ಣವಾಗಿ ವಿಲೀನವಾದಾಗ ಯಾವುದೇ ಸಜ್ಜನ ಸಾಂಗತ್ಯ ಇಲ್ಲ, ಸ್ವಾಧ್ಯಾಯ ಇಲ್ಲ, ಏನೂ ಇಲ್ಲ. ಪುಸ್ತಕ ಓದೋದಿಕ್ಕೂ ಅಲ್ಲಿ ಅವಕಾಶ ಇರ್ಲಿಲ್ಲ, ಏನೊಂದು ಮಾಡೋದಿಕ್ಕೆ ಅವಕಾಶ ಇರ್ಲಿಲ್ಲ. ಆದ್ರೆ ಧ್ಯಾನ ಒಂದೇ ಅವಕಾಶ ಆಗಿದ್ದು, ಧ್ಯಾನದಲ್ಲೇನೆ ಆಕೆಗೆ ಇಷ್ಟೆಲ್ಲ ಕೂಡ ಸಿಕ್ಕಿರುವಂತದ್ದು.
ಇದು ಮಾಸ್ಟರ್ಸ್. ಸೊ ಹಾಗಾಗಿ ಉತ್ತಮವಾದವುಗಳಿಗೆ ಸಮಯ ದೊರೀತಾ ಇಲ್ಲ ಅಂತಂದ್ರೆ ಸಂಪೂರ್ಣವಾಗಿ ನಮ್ಗೆ ಅದ್ರಲ್ಲಿ ಇಷ್ಟ ಇಲ್ಲ ಅಂತ ಅರ್ಥ. ಹಾಗಾಗಿ ಈ ಸೂಕ್ಷ್ಮತೆಗಳನ್ನ ನಾವು ಗಮನಿಸ್ಕೊಳ್ಳೋಣ, ಗಮನಿಸ್ಕೊಂಡು ನಮ್ಮನ್ನ ನಾವು ಚೆಕ್ ಮಾಡ್ಕೊಂಡು ತಪ್ಪಿದ್ರೆ ಸರಿಪಡಿಸ್ಕೊಳ್ಳೋಣ. ನೆಕ್ಸ್ಟ್ 4ನೇ ಕೊಟೇಶನ್ ಅನ್ನ ಗಮನಿಸೋಣ ಮಾಸ್ಟರ್ಸ್. ಸಮಯವನ್ನ ಕೈಯೊಳಕ್ಕೆ ತೆಗೆದುಕೊಂಡರೆ ಜೀವನವನ್ನ ಹತೋಟಿಗೆ ತೆಗೆದುಕೊಂಡಂತೆ ನೆನಪಿಟ್ಟುಕೊಳ್ಳಿ. ಎಸ್, ಸಮಯವನ್ನ ಕೈಯೊಳಕ್ಕೆ ತೆಗೆದುಕೊಳ್ಳೋದು ಅಂದ್ರೆ ಏನು? ಸೆಲ್ಫ್ ಡಿಸಿಪ್ಲಿನ್. ಸೆಲ್ಫ್ ಡಿಸಿಪ್ಲಿನ್, ಲಿವ್ ಇನ್ ದಿಸ್ ಮೊಮೆಂಟ್ ಅನ್ನುವಂಥ ತತ್ವ ಅಲ್ಲಿ ಇರುತ್ತೆ ಮಾಸ್ಟರ್ಸ್. ಸೊ ನಾನು ಈ ಟೈಮ್ಗೆ ಕರೆಕ್ಟ್ ಆಗಿ ನಾನು ಇದನ್ನ ಮಾಡ್ಬೇಕು ಅಂತಂದಾಗ ಅಲ್ಲಿ ಸ್ವಯಂ ಶಿಸ್ತು ಅನ್ನುವಂಥದ್ದು ಇರುತ್ತೆ. ಸಮಯ ಪಾಲನೆಗೆ ಆ ಒಂದು ಸಮಯವನ್ನ ಹತೋಟಿಯಲ್ಲಿ ಹಿಡ್ಕೊಂಡು ನಮ್ಮನ್ನ ನಾವು ನಡೆಸ್ಕೊಳ್ಳೋದಾಗಿರುತ್ತೆ. ಹಾಗಾಗಿ ಸೆಲ್ಫ್ ಡಿಸಿಪ್ಲಿನ್ ಅನ್ನೋದೇ ಎಲ್ಲ ಸಾಧನೆಗೆ ಆಧಾರ ಆಗಿರುತ್ತೆ. ಎಲ್ಲ ಹೆಜ್ಜೆಗಳಿಗೆ ಮುಂದಿನ ಹೆಜ್ಜೆಗಳನ್ನ ಇಡೋದಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಆಗಿರುತ್ತೆ. ಸೆಲ್ಫ್ ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನ್ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಅಂತಂದಾಗ ನಾನ್ ಕಮಿಟ್ ಆಗ್ಬೇಕು. ನನಗೆ ಒಬ್ರು ಬಂದು ಎಬ್ಬಿಸ್ಬೇಕು, ಇನ್ನೊಬ್ರು ಬಂದು ನನ್ಗೆ ಹೇಳ್ಬೇಕು, ಅದೆಲ್ಲ ಆತರ ಅನ್ಕೊಳ್ಳೋ ಹಾಗೆ ಇಲ್ಲ. ನಾನ್ ಕಮಿಟೆಡ್ ಅಷ್ಟೇ. ನಾನ್ 4 ಗಂಟೆಗೆ ಎದ್ದೇಳ್ಬೇಕಾ? ಓಕೆ, ಎದ್ದೇಳ್ಬೇಕು, ರೆಡಿ ಆಗ್ಬೇಕು, ಕೂತ್ಕೋಬೇಕು, ಕ್ಲಾಸ್ ಮಾಡ್ಬೇಕು, ಸ್ವಾಧ್ಯಾಯ ಮಾಡ್ಬೇಕು, ಉಳ್ದಂತೆ ಮನೆ ಕೆಲ್ಸಗಳನ್ನ ಮಾಡ್ಕೋಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಈ ರೀತಿಯಾಗಿ ಯಾವ ಟೈಮ್ಗೆ ನಾನು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಶಿಸ್ತಿನಿಂದ, ಸ್ವಯಂ ಶಿಸ್ತಿನಿಂದ ನಮಗೆ ನಾವು ನಡ್ಕೊಂಡಾಗ ಆಗ ನಮ್ಮ ಸಮಯ ನಮ್ಮ ಹಿಡಿತದಲ್ಲಿ ಇರುತ್ತೆ. ನಮ್ಮ ಸಮಯ ನಮ್ಮ ಹಿಡಿತದಲ್ಲಿ ಇದ್ದಾಗ ನಮ್ಮ ಜೀವನ ನಮ್ಮ ಹತೋಟಿಯಲ್ಲಿರುತ್ತೆ. ನಮ್ಮ ಜೀವನ ನಮ್ಮ ಹತೋಟಿಯಲ್ಲಿದ್ದಾಗ ಅಲ್ಲಿ ಆನಂದ ಇರುತ್ತೆ. ಇದು ಮಾಸ್ಟರ್ಸ್ ಈ ಕೋನದಲ್ಲಿ ನಮ್ಗೆ ಈ ವಿಚಾರವನ್ನ ಅರ್ಥ ಮಾಡಿಸ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ಈಗ 5ನೇ ಕೊಟೇಶನ್ ಅನ್ನ ಗಮನಿಸೋಣ. ಎಲ್ಲಿ, ಯಾರೊಂದಿಗೆ, ಹೇಗೆ ನಿಮಗೆ ನೀವು ಸಮಯವನ್ನು ನೀಡುತ್ತಿದ್ದೀರಿ ಎನ್ನುವುದೇ ನಿಮ್ಮ ಭಾವಿ ಜೀವನಕ್ಕೆ ಸೋಪಾನ ಅಂತ ಹೇಳ್ತಾ ಇದ್ದಾರೆ. 100% ಸತ್ಯ ಅಲ್ವಾ ಮಾಸ್ಟರ್ಸ್? ಎಲ್ಲಿ ಸಮಯ ಕೊಡ್ತಾ ಇದೀವಿ, ಯಾರಿಗೆ ಸಮಯವನ್ನ ಕೊಡ್ತಾ ಇದೀವಿ, ಹೇಗೆ ಸಮಯವನ್ನ ಕೊಡ್ತಾ ಇದೀವಿ, ಇದ್ರ ಮೇಲೆ ನಮ್ಮ ಸಂಪೂರ್ಣ ಜೀವನ ನಿಂತಿರುತ್ತೆ. ನಾವು ಅನವಶ್ಯಕವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವು ನಮ್ಮ ಸಮಯವನ್ನ ಕೊಟ್ಟಿದೀವಿ ಅಂದ್ರೆ ಅಲ್ಲಿ ನಾವು ಮೂರ್ಖರಾಗ್ತೀವಿ. ಉದಾಹರಣೆಗೆ ಈಗ ನನ್ನ ಒಂದು ಸಮಯ, ನನ್ನ ಒಂದು ಶಕ್ತಿ ಎಲ್ಲಿ ಅವಶ್ಯಕತೆ ಇದೆಯೋ ನಾನು ಅಲ್ಲಿ ಕೊಡ್ಬೇಕು. ನನ್ನ ಸಮಯ ಅಥವಾ ನನ್ನ ಜ್ಞಾನ ಅಥವಾ ನನ್ನ ಒಂದು ಈ ಒಂದು ಶ್ರದ್ಧೆ ಭಕ್ತಿ ಏನಿದೆ ಅದನ್ನ ಸ್ವೀಕಾರ ಮಾಡೋದಕ್ಕೆ ಅಲ್ಲಿ ತಯಾರೇ ಇಲ್ಲ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅದರಿಂದ ಪ್ರಯೋಜನವನ್ನ ಪಡ್ಕೊಳ್ಳೋದಕ್ಕೆ ಅಲ್ಲಿ ಯಾವುದೇ ಸಂದರ್ಭ ಇಲ್ಲ ಅಂತಂದಾಗ ನನ್ನ ಈ ಕಮಿಟ್ಮೆಂಟ್ ಅನ್ನ ಎಲ್ಲಿ ತಗೊಳೋದಿಕ್ಕೆ ತಯಾರಿರುತ್ತೋ ಆ ಒಂದು ಸ್ಥಳದಲ್ಲಿ ಅದನ್ನ ನಾನು ಕೊಡ್ಬೇಕಾಗಿರುತ್ತೆ. ನನ್ನ ಅವಶ್ಯಕತೆ ಇಲ್ಲದೆ ಇರೋ ಹತ್ರ ನನ್ನದ್ ಯಾವ್ದೊಂದು ಕೂಡ ಬೇಕಾಗಿಲ್ಲ ಅನ್ನೋಂತ ಹತ್ರ ನಾನು ಇದ್ದಾಗ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇರೋದಿಲ್ಲ. ಅದು ಮೂರ್ಖತ್ವ ಆಗಿರುತ್ತೆ, ವ್ಯರ್ಥ ಜೀವನ ಆಗಿರುತ್ತೆ. ಹಾಗಾಗಿ ಈ ಒಂದು ಕ್ಲಾರಿಟಿ ನಮ್ಗೆ ಇರ್ಬೇಕು. ನಾವು ಎಲ್ಲಿ ಸಮಯವನ್ನ ಕೊಡ್ತಾ ಇದ್ದೀವಿ, ಯಾರಿಗೆ ಸಮಯವನ್ನ ಕೊಡ್ತಾ ಇದೀವಿ, ಎಂತವ್ರಿಗೆ ಕೊಡ್ಬೇಕು ನಮ್ಮ ಸಮಯವನ್ನ. ನಾವು ಕೊಡುವಂತ ಸಮಯದಿಂದ ಅವ್ರಿಗೆ ಒಳ್ಳೇದಾಗ್ಬೇಕು. ಅವ್ರು ಇರುವಂತ ಸ್ಥಿತಿಯಿಂದ ಉನ್ನತವಾಗಿರುವಂತ ಸ್ಥಿತಿಗೆ ಬರೋದಿಕ್ಕೆ ಅಲ್ಲಿ ಅವಕಾಶ ಆಗ್ಬೇಕು. ಅವರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋ ರೀತಿಯಲ್ಲಿ ಅದು ಇರ್ಬೇಕು. ಅಂತದಕ್ಕೆ ಅವಶ್ಯಕತೆ ಇರುವಂತದಕ್ಕೆ ಅಂತವ್ರಿಗೆ ನಾವು ಸಮಯವನ್ನ ಕೊಡ್ಬೇಕು. ಮತ್ತೆ ಹೇಗೆ ಕೊಡ್ಬೇಕು, ಯಾವ ವಿಷಯದಲ್ಲಿ ನಾವು ಅವ್ರಿಗೆ ಸಮಯವನ್ನ ಕೊಡ್ಬೇಕು. ಎಲ್ಲಾ ವಿಷಯಕ್ಕೂ ಸಮಯ ಕೊಡೋದಲ್ಲ ಮಾಸ್ಟರ್ಸ್. ನಾನು ಇದಕ್ಕೆ ಎಲ್ಲಿ ಎಂಟರ್ ಆಗ್ಬೇಕು, ಎಲ್ಲಿ ಎಂಟರ್ ಆಗ್ಬಾರ್ದು ಅನ್ನೋಂತ ಅರಿವು ನಮ್ಗಿರ್ಬೇಕು. ಆ ಅರಿವು ಇಲ್ದೆ ನಾನು ಅವ್ರ ಸಮಯ ಕೊಡ್ತೀನಿ ಅಂತಂದ್ರೆ ಅಲ್ಲಿ ಪೆಟ್ಟುಗಳನ್ನ ತಿಂತೀವಿ ಮಾಸ್ಟರ್ಸ್, ಸರಿಯಾಗಿ ಏಟುಗಳನ್ನ ತಿಂತೀವಿ. ಹಾಗಾಗಿ ಎಲ್ಲಿ ಸಮಯವನ್ನ ಕೊಡ್ತೀವಿ, ಯಾರಿಗೆ ಸಮಯವನ್ನ ಕೊಡ್ತೀವಿ, ಹೇಗೆ ಸಮಯವನ್ನ ಕೊಡ್ತೀವಿ, ಯಾವ ವಿಷಯಕ್ಕೆ ಸಮಯವನ್ನ ಕೊಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಆನಂದ, ನೆಮ್ಮದಿ, ಅಭಿವೃದ್ಧಿ, ಪುರೋಗಮನ ಅನ್ನುವಂಥದ್ದು ನಿಂತಿರುತ್ತೆ. ಭಾವಿ ಜೀವನ ಅನ್ನೋದು ನಿಂತಿರುತ್ತೆ. ಇದನ್ನ ಗಮನಿಸ್ಕೊಳ್ಳೋಣ ಮಾಸ್ಟರ್ಸ್. ನೆಕ್ಸ್ಟ್ 6ನೇ ಕೊಟೇಶನ್ ಅನ್ನ ಗಮನಿಸೋಣ. ನೀವ್ ಯಾವಾಗ್ಲೂ ಸಂತೋಷವಾಗಿ ಇಲ್ಲ ಎಂದ್ರೆ ನಿಮಗೆ ನೀವು ಯಾವಾಗ್ಲೂ ಸಮಯವನ್ನು ಕೊಟ್ಟಿಲ್ಲ ಅಂತ ಅರ್ಥ. ನಾವು ಸಮಯ ಕೊಟ್ಕೊಳ್ಳಿಲ್ಲ ಅಂತಂದ್ರೆ ನಮ್ಗ ಆ ಸಂತೋಷ ಅನ್ನುವಂಥದ್ದು ಇರೋದು ಹೇಗ್ ಸಾಧ್ಯ ಆಗುತ್ತೆ ಮಾಸ್ಟರ್ಸ್? ನಾವು ಸಮಯ ಕೊಟ್ಕೊಳ್ಳಿಲ್ಲ ಅಂತಂದ್ರೆ ಈ ಶರೀರ ಕಂಡೆಮ್ ಆಗುತ್ತೆ. ಈ ಶರೀರ ಕಂಡೆಮ್ ಆಯ್ತು ಅಂತಂದ್ರೆ ರೋಗಗಳು ಬರ್ತಾ ಇರುತ್ತೆ. ರೋಗಗಳು ಬಂತು ಅಂತಂದ್ರೆ ಏನ್ ಮಾಡಕ್ಕಾಗತ್ತೆ ನಮ್ ಕೈಲಿ? ಸಂತೋಷ ಅನ್ನೋದು ಎಲ್ಲಿಂದ ಬರುತ್ತೆ? ಸೊ ಹಾಗಾಗಿ ಅದು ಶರೀರಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ಮನಸ್ಸಿಗೆ ಸಂಬಂಧಪಟ್ಟಂಗಾಗಿರ್ಬೋದು, ಏನಕ್ಕಾದ್ರೂ ಸರಿ. ನಾವ್ ಯಾವಾಗ್ಲೂ ಸಂತೋಷವಾಗಿಲ್ಲ ಅಂತಂದ್ರೆ ನಾವು ಸಮಯ ಕೊಟ್ಕೊಂಡಿಲ್ಲ ಅಂತ ಅರ್ಥ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ 7ನೇ ಕೊಟೇಶನ್,
ಆತರ ಪಟ್ಟ ಮಾತ್ರಕ್ಕೆ ಎಲ್ಲವೂ ಕ್ಷಣಾರ್ಧದಲ್ಲಿ ಬರೋದಿಲ್ಲ. ಬರೋದು ಕೇವಲ ಆಯಾಸ ಮಾತ್ರ. ಅದು ತಿಳಿದಿರುವ ವಿಷಯ ಆಗಿದ್ರು ಸರಿ ಅಥವಾ ತಿಳಿದೇ ಇರುವಂತ ವಿಷಯ ಆಗಿದ್ರು ಸರಿ, ನೆನ್ಪಿಟ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಆತರ ಪಟ್ಟ ಮಾತ್ರಕ್ಕೆ 9 ತಿಂಗಳಾದ್ಮೇಲೆ ಹುಟ್ಬೇಕಾಗಿರೋ ಮಗು ಈಗ್ಲೇ ಹುಟ್ಬಿಡ್ಬೇಕು ಅಂದ್ರೆ ಹುಟ್ಟೋದಿಲ್ಲ. ಈ ತುಂಬಾ ದಿನ ಬೆಳೆದು ದೊಡ್ಡದಾದ್ಮೇಲೆ ಮಾವಿನ ಮರ ಹಣ್ಣನ್ನ ಕೊಡುವಂತದಿದ್ದಾಗ ಅದಿನ್ನು ಮೊಳಕೆ ಒಡೆದಿರುವಾಗ್ಲೇ ಅದು ಹಣ್ಣು ಕೊಡ್ಬೇಕು ಅಂದ್ರೆ ಕೊಡೋದಿಲ್ಲ. ಹಾಗಾಗಿ ಆತರ ಪಟ್ಟ ಮಾತ್ರಕ್ಕೆ ಕ್ಷಣಾರ್ಧದಲ್ಲೇ ಎಲ್ಲ ಆಗೋಗೋದಿಲ್ಲ. ನಮ್ಮ ಜೀವನದಲ್ಲೂ ಅಷ್ಟೇ, ಯಾವಾಗ ಏನು ಹೇಗೆ ನಡಿಬೇಕೋ ಹಾಗೆ ನಡೀತಾ ಇರುತ್ತೆ. ನಮ್ಗೆ ಏನೋ ಒಂದು ಬೇಕಾಗಿರುತ್ತೆ, ಏನೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ತೀವ್ರವಾಗಿ ನಾವು ಆತೃತತೆಯಿಂದ ಆಂಗ್ಸೈಟಿಯಿಂದ ನಾವು ಇದ್ದಾಗ ಅದೇನೋ ಅಲ್ಲಿ ಸಾಧನೆ ಆಗೋದಿಲ್ಲ, ಕೇವಲ ಅಲ್ಲಿ ಆಯಾಸ ಇರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸಿರುವಂತದ್ದು ಮಾಸ್ಟರ್ಸ್. ನೆಕ್ಸ್ಟ್ 8ನೇ ಕೊಟೇಶನ್ ಅನ್ನ ಗಮನಿಸೋಣ. ಅನುಮಾನಗಳಿಗೆ ಸರಿಯಾದ ಉತ್ತರವೆಂದರೆ ಸಾಧನೆಗೆ ಸಮಯವನ್ನು ನೀಡೋದು. ಏನೋ ಅನುಮಾನ ಇದೆ ನನಗೆ, ಆ ಅನುಮಾನ ಕ್ಲಿಯರ್ ಆಗ್ಬೇಕು ಅಂದ್ರೆ ಸಾಧನೆಗೆ ಸಮಯ ಕೊಡ್ಬೇಕು. ಈಗ ನಾನು ಒಂದು ಲೆಕ್ಕವನ್ನ ನಾನು ಕಲಿಬೇಕು, ಆ ಲೆಕ್ಕವನ್ನ ಕಲಿಬೇಕು ಅಂತಂದಾಗ ಆ ಲೆಕ್ಕವನ್ನ ಕಲಿಯೋದಕ್ಕೆ ನಾನು ಸಮಯವನ್ನ ಕೊಟ್ಟಾಗ ಆ ಲೆಕ್ಕಕ್ಕೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಸಂಶಯಗಳಿರುತ್ತೆ ಅದೆಲ್ಲ ಪರಿಹಾರ ಆಗುತ್ತೆ. ಮತ್ತೆ ಇನ್ನೇನೋ ಒಂದು ಕೆಲಸವನ್ನ ನಾನು ಕಲಿಬೇಕಾಗಿರುತ್ತೆ, ಮಾಡ್ಬೇಕಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಾಗ ಏನೋ ಅನುಮಾನ ಇರುತ್ತೆ, ಆ ಎಲ್ಲವೂ ಪರಿಹಾರ ಆಗ್ಬೇಕು ಅಂತಂದಾಗ ನಾವಲ್ಲಿ ಸಾಧನೆ ಮಾಡ್ಬೇಕಾಗಿರುತ್ತೆ. ಸಾಧನೆ ಮಾಡಿದಾಗ ನಮ್ಗೆ ಎಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಸಾಧನೆ ಅಂದ್ರೆ ಧ್ಯಾನ ಅನ್ನೋದನ್ನ ಫಸ್ಟ್ ಮನ್ಸಲ್ಲಿ ಇಟ್ಕೊಳ್ಳೋಣ ಮಾಸ್ಟರ್ಸ್. ಧ್ಯಾನ ಸಾಧನೆ ಮಾಡಿದಾಗ ನಮ್ಮ ಆತ್ಮಶಕ್ತಿ, ಆತ್ಮವಿಶ್ವಾಸ ಹೆಚ್ಚಾದಾಗ, ಕ್ಲಾರಿಟಿ ಅನ್ನೋದು ನಮ್ಗೆ ಇದ್ದಾಗ ಅಲ್ಲಿ ಪ್ರತಿಯೊಂದನ್ನು ಕೂಡ ಇರೋದನ್ನ ಇರೋ ಹಾಗೆ ನೋಡೋದಕ್ಕೆ ಅದು ಸಾಧ್ಯ ಆಗುತ್ತೆ. ಆವಾಗ ಸಾಧ್ಯ ಆದಾಗ ಆ ಅನುಮಾನ ಅನ್ನುವಂಥದ್ದಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲಿ ಇವರು ಏನಾಗಿದ್ದಾರೆ, ಇವ್ರ ಮನಸ್ತತ್ವ ಏನಾಗಿದೆ, ಇವರ ಸ್ಥಿತಿಗತಿ ಏನಾಗಿದೆ, ಇವರ ವ್ಯಕ್ತಿತ್ವ ಎಂತದ್ದಾಗಿದೆ, ಅವರ ವ್ಯಕ್ತಿತ್ವಕ್ಕೆ ಅವ್ರು ಹೇಗೆಲ್ಲ ನಡ್ಕೋಬಹುದು, ಆ ರೀತಿಯಾಗಿ ನಡ್ಕೊಳ್ಳುವಾಗ ಇಂಥದ್ದೇನಾದ್ರೂ ಇದೆ ಅಂತಂದ್ರೆ ಅದ್ರಲ್ಲಿ ಏನ್ ಆಶ್ಚರ್ಯ, ಇದ್ರೆ ಇರ್ಲಿ ಬಿಡು, ಇದ್ರೆ ಇರ್ಲಿ, ಇಲ್ದಿದ್ರೇನು ಇರ್ಲಿ, ಏನು ಸಮಸ್ಯೆ ಇಲ್ಲ ಅನ್ನುವಂತ ಸ್ಥಿತಿ ನಮ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ಸಾಧನೆ ಅನ್ನುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸಾಧನೆಗೆ ಸಮಯವನ್ನ ಕೊಡೋದ್ರಿಂದ ಎಲ್ಲಾ ಅನುಮಾನಗಳು, ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನೆಕ್ಸ್ಟ್ 9ನೇ ಕೊಟೇಶನ್. ಉತ್ತಮವಾದ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕೆ ಈ ನಿಮಿಷಕ್ಕಿಂತ ಉತ್ತಮವಾದ ಸಮಯ ಮತ್ತೊಂದಿಲ್ಲ, ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವಾಗ ರಾಹುಕಾಲ, ಯಮಗಂಡ ಕಾಲ, ಮತ್ತೊಂದು ಕಾಲ, ಮಗದೊಂದು ಕಾಲ, ಗ್ರಹಣ ಕಾಲ, ಈ ತರ ಎಲ್ಲ ನಾವು ಮಾತಾಡ್ತೀವಿ ಅಲ್ವಾ ಮಾಸ್ಟರ್ಸ್. ಆ ಎಲ್ಲ ಕಾಲಗಳ ಬಗ್ಗೆ ತಿಳ್ಕೊಳ್ಳೋದು ತಪ್ಪಾ ಅಂತಂದ್ರೆ ತಪ್ಪು ಒಪ್ಪು ಅಂತ ಅಲ್ಲ. ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದೀವಿ ಅಂದ್ರೆ ಈ ಒಂದು ಕ್ಷಣನೇ, ಈ ಒಂದು ಸೆಕೆಂಡ್ ಅದ್ಭುತವಾದಂತ ಸಮಯ. ಒಳ್ಳೆ ಕೆಲಸಕ್ಕೆ, ಅದ್ಭುತವಾದ ಕೆಲಸಕ್ಕೆ ಯಾವುದೇ ಈ ನಿಮಿಷಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಸಮಯ ಮತ್ತೊಂದಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಆ ಸಮಯ ಬರ್ಲಿ, ಈ ಕಾಲ ಬರ್ಲಿ, ಶ್ರಾವಣ ಮಾಸ ಬರ್ಲಿ, ಕಾರ್ತಿಕ್ ಮಾಸ ಬರ್ಲಿ, ಮಾಘ ಮಾಸ ಬರ್ಲಿ, ಆವಾಗ ಮಾಡೋಣ ಅಂತ ನಾವೇನಾದ್ರೂ ಅನ್ಕೊಂಡಾಗ ಅಲ್ಲಿವರೆಗೂ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಮತ್ತೆ ಮಾಡ್ಬೇಕು ಅನ್ನೋಂತ ಆ ಒಂದು ಕೆಲಸದ ಆಲೋಚನೆಗಳು ಹೇಗಿರುತ್ತೆ, ಅದು ಇರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಮತ್ತೆ ಏನೇನೆಲ್ಲ ಫ್ಲಕ್ಚುಯೇಷನ್ಸ್ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡ್ಬೇಕು ಅಂತಂದ್ರೆ ಈ ನಿಮಿಷನೇ ಉತ್ತಮವಾದಂತ ಸಮಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ 10ನೇ ಕೊಟೇಶನ್. ಸಾಧನೆ ಮಾಡದಂತೆಯೇ ಸಾಧಿಸಬೇಕು ಎಂದು ಯೋಚಿಸುತ್ತಿದ್ದೀರಿ ಎಂದರೆ ಕೇವಲ ಮಾತಿಗೆ ಮಾವಿನಕಾಯಿ ಉದರ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಿ ಅಂತ ಅರ್ಥ. ಎಸ್, ತಿರುಕನ ಕನ್ಸ್ ಕಾಣ್ತಾ ಇದೀವಿ ಅಂತ ಅರ್ಥ. ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ ನಮ್ಗೆ ಅದರಿಂದ ಏನ್ ಸಿಗ್ಬೇಕು ಅದು ಸಿಗೋದಿಕ್ಕೆ ಸಾಧ್ಯ ಆಗೋದು. ಕೇವಲ ನಾನು ಹಿಂಗ್ ಬದುಕ್ಬೇಕು, ಹಂಗ್ ಬದುಕ್ಬೇಕು ಅಂತ ಏನು ಕೆಲಸ ಮಾಡ್ದಂಗಿದೆ ಅದು ತಿರುಕನ್ ಕನ್ಸು ಆಗಿರುತ್ತೆ. ತಿರುಕನ್ ಕನ್ಸಿನ ಬಗ್ಗೆ ನಾವೀಗಾಗ್ಲೇ ನಾವು ಮಾತಾಡಿದೀವಿ ಮಾಸ್ಟರ್ಸ್, ಮತ್ತೊಂದ್ ಸರ್ತಿ ಅದನ್ನ ಹೇಳೋ ಅಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಸಾಧನೆ ಮಾಡ್ದಾಗ್ಲೇನೆ ನಾವು ಏನನ್ ಬೇಕಾದ್ರೂ ಪಡ್ಕೊಳ್ಳೋದಿಕ್ಕೆ ಸಾಧ್ಯ, ಏನನ್ ಬೇಕಾದ್ರೂ ಕಲಿಯೋದಿಕ್ಕೆ ಸಾಧ್ಯ. ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಏನು ಇಲ್ಲ. ನೆಕ್ಸ್ಟ್ ಈ ಒಂದು ಚಾಪ್ಟರ್ ನ ಕೊನೆ ಕೊಟೇಶನ್ ಮಾಸ್ಟರ್ಸ್, 11ನೇ ಕೊಟೇಶನ್. ನಮಗೆ ಶ್ವಾಸವಿದೆ ಎಂದರೆ ಧ್ಯಾನ ಸಾಧನೆ ಮಾಡೋದಕ್ಕೆ ಸಮಯ ಇದೆ ಎಂದು ಅರ್ಥ ಅಂತ ಹೇಳಿದ್ದಾರೆ. ಉಸಿರಾಡ್ತಾ ಇದೀವಿ ಅಂತಂದ್ರೆ ಧ್ಯಾನ ಸಾಧನೆ ಮಾಡೋದಕ್ಕೆ ಸಮಯ ಇದೆ ಅಂತ ಅರ್ಥ. ಸಮಯ ಇಲ್ಲ ಅಂತಂದ್ರೆ ನಿನಗಿಷ್ಟ ಇಲ್ಲ ಅಂತ ಅರ್ಥ ಅಷ್ಟೇ. ಇನ್ನೇನು ಮುಂದಕ್ಕೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಮಾಸ್ಟರ್ಸ್. ಈ ಒಂದು ಪರಿಕಲ್ಪನೆ ನಮ್ಗೆ ಅರ್ಥ ಆಯ್ತು ಅಂತಂದ್ರೆ ಇನ್ನ ಮುಂದೆ ಏನು ಮಾತಾಡೋ ಅವಶ್ಯಕತೆ ಇರಲ್ಲ. ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿಯನ್ನ ಹೊಂದ್ಬೇಕು, ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಧ್ಯಾನ ಮಾಡ್ಲೇಬೇಕು, ಅದು ಬಿಟ್ರೆ ಬೇರೆ ದಾರಿ ಇಲ್ಲ.
ಇದು ಮಾಸ್ಟರ್ಸ್. ಇಲ್ಲಿಗೆ ಈ ವಿಚಾರಗಳಿಗೆ ವಿರಾಮವನ್ನ ಕೊಡೋಣ. ಮುಂದಿನ ವಿಚಾರಗಳನ್ನ ನಾವು ನಾಳೆ ಮತ್ತೆ ತಿಳ್ಕೊಳ್ತಾ ಬರೋಣ ಮಾಸ್ಟರ್ಸ್. ಸೊ ಇಷ್ಟೊತ್ತು ಇಷ್ಟೆಲ್ಲ ವಿಚಾರಗಳನ್ನ ಈ ವೇದಿಕೆಯಲ್ಲಿ ಹಂಚ್ಕೊಳ್ಳೋದಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಈ ವೇದಿಕೆಗೆ ಮತ್ತು ರಂಗನಾಥ್ ಸರ್ ಅವರಿಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇವತ್ತಿನ 15ನೇ ಸಂಚಿಕೆ ನಾವು ಪೂರೈಸಿಕೊಂಡಿದ್ದೀವಿ. ಈ ಸಂಚಿಕೆದಲ್ಲಿನೂ ವಿಶೇಷ ಜ್ಞಾನ ನಮ್ಗೆ ಸಿಕ್ತು. ಸೊ ಅದ್ಭುತವಾದ ಜ್ಞಾನ ಗುಲಿಕಲು ಅವೆಲ್ಲ ನಾವು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಮಿತ್ರರೇ, ಪ್ರತಿಯೊಬ್ಬರು ಈ ವಿಡಿಯೋವನ್ನು ನೀವು ವೀಕ್ಷಿಸಿ ಪದೇ ಪದೇ ಮತ್ತೆ ಮರಣ ಮಾಡ್ಕೊಳ್ಳಿ. ಇದರಲ್ಲಿ ಎಷ್ಟೋ ಹಲವಾದ ವಿಷಯಗಳು ಮೇಡಮ್ ಧಾರಾವಾಹವಾಗಿ ಹೇಳ್ತಾ ಹೋಗ್ತಾರೆ. ಆದರೆ ಅದನ್ನ ಮತ್ತೆ ಅರ್ಥ ಮಾಡ್ಕೊಂಡಕ್ಕೆ ಸ್ವಲ್ಪ ಸಮಯ ಕೊಡಬೇಕು. ಇಲ್ಲಿ ಕೇಳಿಸ್ಕೊಂಡಿದ ಮೇಲೆ ಮನೆಗೆ ಹೋಗಿ ಅದನ್ನು ವಿಡಿಯೋ ನೋಡಲ್ಲ, ಮತ್ತೆ ನಾಳೆ ನೇರವಾಗಿ ಕ್ಲಾಸ್ ಬಂದ್ರೆ ಇವತ್ತಿನ ಏನೇನು ಜ್ಞಾನ ನೀವು ತಿಳ್ಕೊಂಡಿದ್ರೋ ಅದು ಮರೆಯೋಕೆ ಅವಕಾಶ ಹೆಚ್ಚಿದೆ, ಮರ್ತು ಬಿಡೋಕೆ ಅವಕಾಶ ಹೆಚ್ಚಿದೆ. ಅದಕ್ಕೋಸ್ಕರ ಮತ್ತೆ ಪದೇ ಪದೇ ಮನನ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ. ಏನೇನು ನೀವು ಕೇಳ್ಕೊಂಡಿದ್ರೋ ಮತ್ತೆ ಮನೆಗೆ ಹೋದ್ಮೇಲೆ, ಸೊ ಮನೆಯಲ್ಲೇ ಹಗಲ್ ಟೈಮಲ್ಲಿ ಈ ವಿಡಿಯೋ ಬರುತ್ತೆ, ಸೊ ಮಧ್ಯಾಹ್ನ ಮೇಲೆ ಆ ಥರ. ಆವಾಗ ಮತ್ತೆ 1 ಸರಿ 2 ಸರಿ ವೀಕ್ಷಿಸಿ ನೋಟ್ಸ್ ಬರ್ಕೊಳ್ಳಿ. ಓಕೆ, ಯಾಕಂದ್ರೆ ಇಲ್ಲಿ ಬುಕ್ಕಲ್ಲಿರೋದು ನೇರವಾಗಿ ಓದಿ ಹೇಳೋಂಥದ್ದಲ್ಲ. ಆ ಬುಕ್ಕಲ್ಲಿ ಇರುವಂಥ ಪಾಯಿಂಟ್ಸ್ಗಳಿಗೆ ಅಂದ್ರೆ ಹಲವಾರು ಎಕ್ಸಾಂಪಲ್ಸು, ಉದಾಹರಣೆಗಳು, ಮತ್ತೆ ಮೇಡಮ್ ಅವರ ಜೀವನದಲ್ಲಿ ಮತ್ತೆ ಸೊಸೈಟಿಯಲ್ಲಿ ಸಮಾಜದಿಂದ ಎಷ್ಟೋ ವಿಷಯಗಳು ಜೋಡಿಸಿ ಆಯ್ಕೆ ಮಾಡಿ ಮೇಡಮ್ ಅವರು ಹೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಅವೆಲ್ಲ ಮತ್ತೆ ನಿಮಗೆ ಯಾವ ಬುಕ್ಕಲ್ಲಿ ಸಿಗಲ್ಲ. ಬುಕ್ಕಲ್ಲಿ ಸ್ಟೇಟ್ಮೆಂಟ್ ಸಿಗ್ಬೋದು, ಬಟ್ ಆದರೆ ಅದಕ್ಕೂ ನಿರೂಪಣೆಗಳು, ಅದಕ್ಕೆ ಮತ್ತೆ ಉದಾಹರಣೆಗಳು ನೇರವಾಗಿ ಬುಕ್ಕಲ್ಲಿ ಸಿಗಲ್ಲ. ಅದಕ್ಕೋಸ್ಕರನೇ ಈ ವಿಡಿಯೋಗಳನ್ನು ವೀಕ್ಷಿಸೋದು ಬಹುತೇಕ ಇಂಪಾರ್ಟೆಂಟ್ ಆಗಿರ್ತದೆ. ದಯವಿಟ್ಟು ಗಮನಿಸಿಕೊಂಡು ಅದನ್ನು ಅಳವಡಿಸ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್. ಎಸ್, ಬಸವರಾಜ್ ಅವರೇ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೆ ಅನಂತ ವಂದನೆಗಳು. ಮೇಡಮ್, ತುಂಬಾ ಅದ್ಭುತವಾಗಿ ಇವತ್ತಿನ ಸಮಯ ಮತ್ತು ಧೈರ್ಯದ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ವಿ. ದಯವಿಟ್ಟು ಹೊಸ ಮಾಸ್ಟರ್ಸ್ ದಯವಿಟ್ಟು ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಒಂದು 5 ಜನ ಕ್ವಶನ್ಸ್ ಕೇಳಿ. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹೊಸ ಮಾಸ್ಟರ್ಸ್ಗೆ ಅವಕಾಶ ಇರುತ್ತೆ, ದಯವಿಟ್ಟು ಕೇಳಿ. ದೇವರಾಜ್ ತಮ್ಮ ಅನುಭವನ ಹಂಚ್ಕೊಳ್ಳಿ. ದೇವರಾಜ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ದೇವರಾಜ್. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಮೇಡಮ್ ಅವರು ಒಳ್ಳೆ ಕ್ಲಾಸ್ ಕೊಟ್ರು. ಅದು ಅವ್ರು ಹೇಳಿದ್ದು ಮೇಡಮ್ ನನಗೆ ಅದ್ಭುತವಾಗಿ ಅದು ತಲೆ ತೆಟ್ಟಿದೆ. ಬಟ್ ಅದ್ ನಾನು ಅಳವಡಿಸ್ಕೊಂಡಿದ್ದೀನಿ. ನಂತರ ಮೇಡಮ್ ಅವ್ರು ಕೊಟ್ಟಿದ್ದು ಒಂದೊಂದು ಪೊಸಿಷನ್ ನಾನು ಅಳವಡಿಸ್ಕೊಂಡು ನಾನು ಇದಕ್ಕೆ ಬಂದಿದ್ದೀನಿ ಸರ್. ಆ ಹೊಸ ಮಾಸ್ಟ್ರು ನಮ್ಮ ಮಹಾ ಅವತಾರ ಫೌಂಡೇಶನ್ ಯೂಟ್ಯೂಬ್ ನೋಡ್ಕೊಂಡು ದಿವಸ ನೋಡ್ತಾ ಇದ್ರೆ ಅದು ಆಟೋಮೆಟಿಕ್ ಎಲ್ಲ ಚೇಂಜ್ ಮಾಡ್ಕೋಬಹುದು. ಇಷ್ಟು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಜಯಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಧ್ಯಾನದ ಬಗ್ಗೆ ತುಂಬಾ ಒಳ ದೃಷ್ಟಿಗಳನ್ನ ಕೊಟ್ರಿ. ನಿನ್ನೆ ನಾನು ನಮ್ಮ ಆಪ್ತರೊಬ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರಿಗೆ ನಾನು ಈ ಧ್ಯಾನ ಮಹಾವತಾರ್ ಫೌಂಡೇಶನ್ ಧ್ಯಾನ ಅಂತೆಲ್ಲ ಹೇಳ್ಬೇಕಾದ್ರೆ ಅವರು ನನ್ನ ಮಾತುಗಳನ್ನ ತಡೆದು ಸನಾತನ ಧರ್ಮದ ಮೇಲೆ ಅಷ್ಟೊಂದು ಪ್ರಹಾರಗಳಾಗ್ತಾ ಇವೆ, ಅನ್ಯ ಮತೀಯ ಶಕ್ತಿಗಳು ಇದರನ್ನ ಹಾಳು ಮಾಡ್ತಾ ಇವೆ, ಆಮೇಲೆ ನಮ್ಮ ಧರ್ಮದ ಮೇಲೆ ಅಷ್ಟೊಂದು ದಬ್ಬಾಳಿಕೆ ಎಲ್ಲ ನಡೀತಾ ಇದೆ, ಇದ್ರನ್ ಬಿಟ್ಟು ನೀನು ಧ್ಯಾನದ ಬಗ್ಗೆ ಹೇಳ್ತೀಯ ಅಂತ. ಸರಿ, ಅದಕ್ಕೆ ಏನ್ ಮಾಡ್ಲಿ, ನಾನೇನ್ ಈಗ ಹೋಗಿ ಕತ್ತಿ ಹಿಡ್ಕೊಂಡು ಜಗಳ ಆಡ್ಲ, ಹೊಡೆದಾಡಕ್ ಆಗುತ್ತಾ ಅವ್ರ ಜೊತೆ ಅಂತ ನನ್ ಪ್ರಶ್ನೆ ಆಗಿತ್ತು. ಅದಕ್ಕೆ ಅವರು ಇಲ್ಲ, ನಮ್ಮ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ನಿವೃತ್ತಿ ಮಾರ್ಗಕ್ಕೆ ಪ್ರಾಮುಖ್ಯತೆ ಕೊಟ್ಟಷ್ಟು ಪ್ರವೃತ್ತಿ ಮಾರ್ಗಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ನಾವ್ ಯಾವಾಗ್ಲೂ ವೇದಾಂತನ ಬೋಧಿಸ್ತೀವಿ, ನೀನ್ ಇದ್ರನ್ನೆಲ್ಲ ಬಿಟ್ಟು ಧ್ಯಾನ ಮಾಡು, ಇದ್ರನ್ನೆಲ್ಲ ಬಿಟ್ಟು ಅಧ್ಯಾತ್ಮದ ಕಡೆ ತಿರುಗು ಅಂತ ಹೇಳ್ತೀವಿ. ಆದ್ರೆ ನಾವು ಪ್ರವೃತ್ತಿ ಕ್ಷಾತ್ರನ ನಾವು ಯಾರು ಬೋಧಿಸಲ್ಲ. ನಾವ್ ಅದ್ರನ್ನ ಮರ್ತಿರೋದ್ರಿಂದ ನಮಗೆ ಇಷ್ಟೊಂದು ಕಷ್ಟಗಳಾಗ್ತಾ ಇದೆ.
ಇಷ್ಟೊಂದು ಪ್ರಹಾರಗಳು ನಡೀತಾ ಇದೆ ನಮ್ಮ ಮೇಲೆ, ನಾವಾದ್ರೂ ಇನ್ನೂ ನಿದ್ದೆಯಿಂದ ಎದ್ದಿಲ್ಲ, ಇನ್ನೂ ನಾವು ವೇದಾಂತ ವೇದಾಂತ ಅಂತ ಹೇಳಿ ಮಾತಾಡ್ತಾ ಇದೀವಿ, ಸುಡು ನಿನ್ನ ವೇದಾಂತನ, ಸುಡು ನಿನ್ನ ಧ್ಯಾನನ್ನ ಅನ್ನೋ ತರ ಹೇಳಿದ್ರು. ನನಗೆ ಅದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದು ಸುಮ್ಮನೆ ಆಗ್ಬಿಟ್ಟೆ. ನಂಗೆ ಏನು ಹೇಳಕ್ಕೆ ತೋಚ್ಲಿಲ್ಲ. ಅದು ಅಲ್ಲ ಅಂತ ಹೇಳಕ್ಕಾಗಲ್ಲ ನಂಗೆ. ಇದು ನಮ್ಮ ಮೇಲೆ ಪ್ರಹಾರಗಳು ಆಗ್ತಾ ಇಲ್ಲ, ನಮ್ಮ ಮೇಲೆ ದೌರ್ಜನ್ಯಗಳು ನಡೀತಾ ಇಲ್ಲ ಅಂತ ಹೇಳಕ್ಕೆ ನಂಗೆ ಆಗಲ್ಲ. ನಾನು ನ್ಯೂಸ್ ಪೇಪರ್ ಓದಲ್ಲ, ಹೊರಗಡೆ ಪ್ರಪಂಚದಲ್ಲಿ ಏನಾಗತ್ತೆ ಅಂತ ನನಗೆ ಒಂಚೂರು ಗೊತ್ತಾಗಲ್ಲ. ನನ್ನಷ್ಟಕ್ಕೆ ಇದ್ಬಿಡ್ತೀನಿ ನನ್ನ ಪ್ರಪಂಚದಲ್ಲಿ. ಹಾಗಾಗಿ ನನಗೆ ಅದಕ್ಕೆ ಏನು ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೆ ಅದಕ್ಕೂ ಧ್ಯಾನ ಪರಿಹಾರ ಅಂತ ಹೇಳುವಷ್ಟು ನಾನು ದೃಢ ಆಗಿಲ್ಲ. ಆಗ ಅಂತವರಿಗೆ ನಾನು ಏನ್ ಹೇಳಿ? ಮೇಡಮ್, ಈ ಪ್ರಪಂಚದಲ್ಲಿ ನೂರಾರು ಸಾವಿರಾರು ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶಗಳು, ಸ್ಥಿತಿಗಳು ಇರುತ್ತೆ ಮೇಡಮ್. ಸೊ ಪ್ರಸ್ತುತ ಆ ರೀತಿಯಾಗಿ ಇದೆ. ಆಧ್ಯಾತ್ಮಿಕತೆಯಲ್ಲಿ ಯಾವುದು ತಪ್ಪಲ್ಲ, ಯಾವುದು ಒಪ್ಪಲ್ಲ ಅನ್ನುವಂಥದ್ದು ಇರುವಂತ ವಿಚಾರ. ಆದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬೇರೆಯವರ್ವರೆಗೂ ಬೇಡ, ನನ್ನ ವಿಷಯನೇ ನಾನು ಹೇಳ್ತೀನಿ. ಅಲ್ಲಿ ಯಾರೋ ಬಂದು ಏನೋ ಮಾಡ್ತಾ ಇದಾರೆ, ಮಾಡ್ಬಾರದ್ ಮಾಡ್ತಾ ಇದಾರೆ, ಒಬ್ಬ ಹೆಣ್ಮಗಳಿಗೆ ತೊಂದರೆ ಕೊಡ್ತಾ ಇದಾರೆ ಅಂದ್ರೆ ಅದೇನ್ ತಪ್ಪಲ್ಲ, ಅದೇನ್ ಒಪ್ಪು ಅಲ್ಲ, ಅಲ್ಲೇನ್ ನಡಿಬೇಕು ಅದೇ ನಡೀತಾ ಇದೆ ಅಂತಂದ್ರೆ ಇದನ್ನ ಹೇಗ್ ತಗೊಳ್ಳೋದು ಅನ್ನುವಂತ ರೀತಿಯಲ್ಲಿ ನಾನು ಕೂಡ ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಿದ್ದು. ಆದ್ರೆ ಆಳಕ್ಕೆ ಇಳಿದ್ಮೇಲೆನೆ ನನಗೆ ಇದ್ರ ಬಗ್ಗೆ ಅರ್ಥ ಆಗ್ತಾ ಬಂದಿದ್ದು. ಯಾಕೆ ಯಾರನ್ನು ನಾವು ದೂಷಣೆ ಮಾಡೋ ಹಾಗಿಲ್ಲ, ಯಾಕೆ ಇಂಥ ಪ್ರಶ್ನೆಗಳನ್ನ ಕೇಳೋರ್ದು ಕೂಡ ನಾವು ತಪ್ಪು ಅಂತ ಹೇಳೋ ಹಾಗಿಲ್ಲ ಅಂತಂದ್ರೆ, ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ವರ್ತಮಾನದಲ್ಲಿ ಅಂತ ಪರಿಸ್ಥಿತಿಗಳು ಇರುತ್ತೆ. ಅಂತ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದಾಗ ನಾವು ಆರ್ಗ್ಯೂ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅವ್ರು ಏನ್ ಹೇಳ್ತಾ ಇದಾರೋ ಹೌದು, ಆದ್ರೆ ಎಲ್ಲದಕ್ಕೂ ಪರಿಹಾರ ಇದೆ. ಆ ಪರಿಹಾರಕ್ಕೆ ನಾವು ಧ್ಯಾನ ಅನ್ನೋದು ಕೂಡ ಒಂದು ಪರಿಹಾರ ಆಗಿದೆ ಅಂತ ನಾವ್ ಆ ರೀತಿಯಾಗಿ ಸಾಫ್ಟ್ ಆಗಿ ಹೇಳಿ ನಮ್ ಪಾಡಿಗೆ ನಾವ್ ಇದ್ಬಿಡೋದು ಬೆಸ್ಟ್ ಮೇಡಮ್. ನಾವು ನಂದೇ ಸರಿ, ನಾನ್ ಮಾಡ್ತಾ ಇರೋದನ್ನ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನಾವು ಆರ್ಗ್ಯೂ ಮಾಡೋದು ಬೇಕಿಲ್ಲ ಅಂತ ಅನಿಸ್ತು ಮೇಡಮ್. ಇದು ನನಗ್ ಅರ್ಥ ಆಗಿದೆ ನೀವು ಕೇಳಿದಂತ ಪ್ರಶ್ನೆಗೆ. ಕೆಲವು ಸಂದರ್ಭಗಳಲ್ಲಿ ನಾವು ಆರ್ಗ್ಯೂ ಮಾಡೋದು ಅಥವಾ ನಾವು ಅದ್ರ ಬಗ್ಗೆ ಹಂಗಲ್ಲ ಹಿಂಗೆ ಅಂತ ಹೇಳೋದು ಅವ್ರಿಗೆ ಇರುವಂತ ಆ ಒಂದು ವೈಬ್ರೇಷನ್ಸ್, ಆ ಒಂದು ಸ್ಥಿತಿಗತಿಗೆ ಸೂಟ್ ಆಗಲ್ಲ. ಮೌನವಾಗಿರೋದೇ ಅದಕ್ಕೆ ಸರಿಯಾಗಿರುವಂತದ್ದು ಉತ್ತರ ಆಗಿರುತ್ತೆ. ಜಯಲಕ್ಷ್ಮಿ ಮೇಡಮ್. ರಂಗನಾಥ್ ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ ಬೇರೆ ಉತ್ತರ ಕೊಡೋದಿದ್ರೆ ಪ್ಲೀಸ್, ನಾನು ಕೂಡ ನಿಮ್ಮ ಉತ್ತರಕ್ಕೆ ಕಾಯ್ತಾ ಇದ್ದೀನಿ. ಮೇಡಮ್, ಆಧ್ಯಾತ್ಮಿಕದ ಅನ್ನೋದು ಒಂಥರ ಒಂಟರಿ ಪ್ರಯಾಣ. ಇದರಲ್ಲಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು, ಇನ್ನೊಬ್ಬರಿಂದ ನಾವು ಏನೋ ಅನ್ಸ್ಕೊಂಡೋದು ಏನು ಬೇಕಾಗಿಲ್ಲ. ಇದು ಒಂಟರಿ ಪ್ರಯಾಣ. ಅಂದ್ರೆ ನಮ್ಮ ಒಳಗಡೆ ನಮ್ಮ ಪ್ರಯಾಣ ಮಾಡ್ತಾ ಇದೀವಿ. ಇನ್ನೊಬ್ಬರಿಗೆ ಏನ್ ಅನಿಸ್ತಾ ಇದೆ, ಇನ್ನೊಬ್ಬರಿಗೆ ನಾವು ನಿರೂಪಣೆ ಮಾಡ್ಬೇಕು, ಅವ್ರಿಗೆ ಮೆಚ್ಚಬೇಕು, ಇಲ್ಲ ಅಂದ್ರೆ ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಂತ ಏನು ಬೇಕಾಗಿಲ್ಲ. ಸರ್, ಇಲ್ಲಿ ಕನ್ವಿನ್ಸ್ ಮಾಡಕ್ ಹೊರಟಿಲ್ಲ. ಇವಾಗ ಧ್ಯಾನ ಪ್ರಚಾರ ಅಂತ ಹೇಳಿದ್ರಿ. ಧ್ಯಾನ ಪ್ರಚಾರ ಅನ್ನೋ ಉದ್ದೇಶದಿಂದ ನಾನು ಈ ಧ್ಯಾನದ ಬಗ್ಗೆ ಹೇಳುವಾಗ ಅವರು ರೊಚ್ಚಿಗೆದ್ದು ಇಲ್ಲಿ ಧರ್ಮಕ್ಕೆ ಅವನತಿ ಆಗ್ತಾ ಇದೆ, ನಮ್ಮ ಧರ್ಮದ ಮೇಲೆ ಪ್ರಹಾರ ಆಗ್ತಾ ಇದೆ, ನಾವು ಅದ್ರ ಬಗ್ಗೆ ಜನರನ್ನ ಎಚ್ಚರಿಸೋದ್ರ ಬದಲು ಹೀಗೆ ಮಾಡ್ತೀರಾ ಅಂತ. ಅರ್ಥ ಆಯ್ತು. ನೀವು ಪ್ರಚಾರಕ್ಕೆ ಹೋದಾಗ ಈ ತರ ಪ್ರಶ್ನೆಗಳು ಬರುವಾಗ ಏನಂದ್ರೆ, ಕಣ್ಣು ಮುಚ್ಕೊಂಡು ಒಂದು 5 ನಿಮಿಷ ಕೂತ್ಕೊಳ್ಳಕ್ಕೆ ಹೇಳಿ, ಶ್ವಾಸನ ಗಮನಿಸಕ್ಕೆ ಹೇಳಿ. ಶ್ವಾಸನ ಗಮನಿಸೋದು ಇದರಲ್ಲಿ ಏನಾದ್ರೂ ಅಧರ್ಮ ಇದೆಯಾ, ಪ್ರಚಾರಕ್ಕೂ ಅಂದ್ರೆ ಒಂಥರ ಸನಾತನ ಧರ್ಮಕ್ಕೆ ಏನಾದ್ರೂ ವ್ಯತಿರೇಕವಾಗಿದೆಯಾ? ನಿಮ್ಮ ಶ್ವಾಸನೆ ಅಲ್ವಾ ನೀವು ಗಮನಿಸ್ತಾರೆ, ನಿಮ್ಮ ಶ್ವಾಸನೆ. ಆ ಶ್ವಾಸನ ಗಮನಿಸ್ತಾ ಕೂತ್ಕೊಳ್ಳಕ್ಕೆ ಅಷ್ಟೇ. ಇಲ್ಲಿ ಶ್ವಾಸನ ಗಮನಿಸ್ತಾ ಕೂತ್ಕೊಂಡ್ರೆ ಒಂದು 5 ನಿಮಿಷ ಕೂತ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತೆ ಏನು ಆಗ್ತಾ ಇದೆ ಹೊರಗಡೆ ಅಂತ ಅಲ್ವಾ. ಸೊ ಅವರು ಅವ್ರಿಗೆ ಒಪ್ತಾ ಇಲ್ಲ, ಅವ್ರು ಕೂತ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರನ್ನು ಬಿಟ್ಬಿಡಿ. ಓಕೆ, ಅಂತ ಅವ್ರಿಗೇನು ಹೇಳೋದು ಬೇಕಾಗಿಲ್ಲ, ಮುಂದುವರಿಸಿ. ಅಂದ್ರೆ ನಿಮ್ಮ ಪ್ರಚಾರ ನೋಡಿ, ಇದಕ್ಕೋಸ್ಕರ ಕಾಯಿಸ್ಕೊಂಡವ್ರು ತುಂಬಾ ಇರ್ತಾರೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ. ಯಾಕಂದ್ರೆ ಇನ್ನೊಂದು, ಯಾವ ವ್ಯಕ್ತಿ ಇದ್ರ ಬಗ್ಗೆ ಕೇಳೋಕೆ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಅದರಲ್ಲಿ ಅರ್ಹತೆ ಇಲ್ಲ ಅಂತ ಅರ್ಥ. ಅವ್ರಿಗೆ ಇನ್ನೂ ಅರ್ಹತೆ ಬಂದಿಲ್ಲ, ಆ ಸಮಯ ಬಂದಿಲ್ಲ. ನೋಡಿ, ಈ ಆಧ್ಯಾತ್ಮಿಕತೆ ಅನ್ನೋದೇ ಇದೊಂದು ಅಂದ್ರೆ ಆ ಸನಾತನ ಧರ್ಮ ಮತ್ತೆ ರಿಚುವಲ್ಸು ಮತ್ತೆ ನಾವು ಮಾಡೋಂಥ ಪೂಜಾ ವಿಧಾನಗಳು ಇವೆಲ್ಲ ಇದೆಯಲ್ಲ, ಅದಕ್ಕೂ ಆ ಸ್ಥಿತಿಯಲ್ಲಿರುವಂತ ಜನ ತುಂಬಾ ಇರ್ತಾರೆ. ಸೊ ನಿಮ್ಗೆ ತುಂಬಾ ಜನ ಸಿಗ್ತಾರೆ ಸಮಾಜದಲ್ಲಿ. ಸೊ ಆದ್ರೆ ಈ ಆಧ್ಯಾತ್ಮಿಕತೆ ಬರಬೇಕಂದ್ರೆ ಅದಕ್ಕೊಂದು ಅರ್ಹತೆ ಬೇಕಾಗತ್ತೆ. ಅದು ಎಷ್ಟೋ ಜನ್ಮಗಳಾದ್ಮೇಲೆ ಬರುವಂತ ಈ ಆಧ್ಯಾತ್ಮಿಕ ಸ್ಥಿತಿ ತುಂಬಾ ಕಡಿಮೆ ಜನ ಇರ್ತಾರೆ. ನಿಮ್ಗೆ ಎಲ್ಲೋದ್ರೂ ನಿಮ್ಗೆ ಜನ ಸಿಗಲ್ಲ. ಆದ್ರೆ ಈ ಆಧ್ಯಾತ್ಮಿಕ ಬರೋಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಅವ್ರಿಗೆ ಅನಾರೋಗ್ಯ ಇರುವಾಗ, ಈ ಅನಾರೋಗ್ಯ ಎಲ್ಲಿ ಹೋದ್ರೂ ಅದು ವಾಸಿ ಆಗ್ತಾ ಇಲ್ಲವಾಗ ಅವ್ರು ಕೇಳ್ತಾರೆ ಏನ್ ಮಾಡ್ಬೇಕು ಈಗ ಅಂತ.
ಅಂದ್ರೆ ಅವಾಗ ಡಾಕ್ಟರ್ ಹೇಳ್ಬೋದು, ಇಲ್ಲಾಂದ್ರೆ ನಿಮ್ಮಂಥವರು ಯಾರೋ ಪ್ರಚಾರ ಮಾಡೋರು ಹೇಳ್ತಾರೆ ಧ್ಯಾನ ಮಾಡಿ ನೋಡಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ. ಅವ್ರಿಗೆ ಧ್ಯಾನ ಮಾಡಿದ್ರೆ ಅವ್ರಿಗೆ ಗುರಿ ಸಿಗತ್ತೆ ಅಂತ ಅವರು ಇದರಲ್ಲಿ ಆಯ್ಕೆ ಮಾಡ್ಕೊಂತಾರೆ. ಇನ್ನು ಸ್ವಲ್ಪ ಜನ ಅವರು ನಾರ್ಮಲ್ ರಿಚುವಲ್ಸ್ ಮಾಡ್ಕೊಂತ ನಾರ್ಮಲ್ ಪೂಜಾ ವಿಧಾನ ಮಾಡ್ಕೊತಾ ಇರ್ತಾರೆ, ಅವ್ರನ್ನು ಅಲ್ಲೇ ಬಿಡಿ, ತೊಂದರೆ ಇಲ್ಲ. ಅವ್ರಿಗಿನ್ನೂ ಇದು ಅರ್ಥ ಆಗಲ್ಲ, ಆಧ್ಯಾತ್ಮಿಕ ಅರ್ಥ ಆಗೋದು ಅಷ್ಟು ಈಜಿ ಅಲ್ಲ. ಓಕೆ, ಸೊ ಆಧ್ಯಾತ್ಮಿಕ ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಅಂದ್ರೆ ನಿಮ್ಮ ಒಳಗಡೆ ಇರುವಂತ ಆತ್ಮನ ಬಗ್ಗೆ ಅಧ್ಯಯನ ಮಾಡೋದು. ಆಧ್ಯಾತ್ಮಿಕ ಶಾಸ್ತ್ರ ಅಂದ್ರೆ ಆತ್ಮನ ಬಗ್ಗೆ ಅಧ್ಯಯನ ಮಾಡೋದು. ಅವ್ರಿಗೆ ಆ ಅವಶ್ಯಕತೆ ಇಲ್ಲ. ಇನ್ನು ಅವರು ಖಂಡಿತವಾಗಿ ಧರ್ಮ ಗ್ರಂಥಗಳು ಅದು ಇದು ಓದ್ತಾ ಮಂತ್ರಗಳು ಪಠನೆ ಮಾಡ್ತಾ ಇರ್ತಾರೆ. ಅವರು ಹಂಗೆ ಇರ್ಬೋದು ಇನ್ನು ಸ್ವಲ್ಪ ಕಾಲ. ಅವ್ರಿಗೆ ಯಾವಾಗ ಸಮಯ ಬರುತ್ತೋ ಅವಾಗ ನಿಮ್ಮನ್ನೇ ಕೇಳ್ತಾರೆ. ಅವತ್ತೇನೋ ಹೇಳ್ತಾ ಇದ್ರಲ್ಲ ಧ್ಯಾನ ಮಾಡಿದ್ರೆ ಏನಾಗುತ್ತೆ ನೋಡೋಣ, ಧ್ಯಾನ ಸ್ವಲ್ಪ ಹೇಳ್ಕೊಡ್ತೀರಾ ಅಂತ ನಿಮ್ಮ ಹತ್ರ ಬರ್ತಾರೆ, ಅವಾಗ ಹೇಳ್ಕೊಡಿ. ಸೊ ನಮ್ಮ ಹತ್ರ ಬಂದು ಕೇಳಿರೋರ್ಗೆ ಹೇಳೋದು ತುಂಬಾ ಉತ್ತಮ. ನಾವು ಹೋಗಿ ಪ್ರಚಾರಕ್ಕೆ ಹೋದ್ರೆ ಇಂಥ ವ್ಯತಿರೇಕವಾಗಿ ಒಪ್ತಾ ಇಲ್ಲ ಅಂತವಾಗ ಅವ್ರನ್ನೂ ಸ್ವಲ್ಪ ಬಿಟ್ಬಿಡಿ, ತೊಂದರೆ ಇಲ್ಲ. ಅದು ಅಲ್ಲಿ ಚರ್ಚೆ ಮಾಡೋದು ಬೇಡ, ನಿಮ್ಮ ಶಕ್ತಿ ಉಪಯೋಗಿಸೋದು ಬೇಡ, ಶಕ್ತಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸರ್, ನಾನಿಲ್ಲಿ ಹೇಳಕ್ ಹೊರಟಿರೋದು, ಅವರು ಹೇಳೋದು ಸನಾತನ ಧರ್ಮ ಅಂದ್ರೆ ಪರಧರ್ಮ ಆಕ್ರಮಣಕಾರಿಗಳು ಅಂದ್ರೆ ಮಿಷನರಿಗಳು ಅಥವಾ ಇಸ್ಲಾಂ ಶಕ್ತಿಗಳು ಅಂತದ್ರಿಂದ ನಮಗೆ ಹೊಡೆತ ಬೀಳ್ತಾ ಇದೆ. ನಮ್ಮ ಪೂಜೆ ಪುನಸ್ಕಾರಗಳಿಗೆ ಜಯಲಕ್ಷ್ಮಿ ಮೇಡಮ್, ನೀವು ಏನು ಹೇಳ್ಬೇಕು ಅನ್ನೋದು ಇಲ್ಲಿ ಏನ್ ಹೇಳಕ್ಕೆ ಹೊರಟಿದ್ದೀರಿ ಅನ್ನೋದು ಅರ್ಥ ಆಯ್ತು ಮೇಡಮ್. ಇಲ್ಲಿ ವೆರಿ ಸಿಂಪಲ್ ಮೇಡಮ್. ಅಂತವ್ರು ಯಾರಾದ್ರೂ ಆ ರೀತಿಯಾಗಿ ಮಾತಾಡಿದಾಗ ನನಗೆ ಗೊತ್ತಿರುವಂತ ವಿಚಾರವನ್ನ ಹೇಳಿದೀನಿ, ನೀವು ಹೇಳ್ತಾ ಇರೋದು ಸರಿ, ನನಗ್ ಗೊತ್ತಿರೋ ವಿಚಾರ ಹೇಳಿದೀನಿ ಅಂತ ಆ ರೀತಿಯಾಗಿ ಹೇಳ್ಬಿಟ್ಟು ನಮ್ ಪಾಡಿಗೆ ನಾವು ಸೈಲೆಂಟ್ ಆಗ್ಬಿಡೋಣ ಮೇಡಮ್, ಅಷ್ಟೇ. ಇನ್ನ ಬೇರೆ ಯಾವ್ದು ಕೂಡ ಆರ್ಗ್ಯೂ ಮಾಡೋದು ಬೇಡ ಮೇಡಮ್. ಅವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಇವತ್ತಲ್ದಿದ್ರೆ ನಾಳೆ ಆ ಒಂದು ಬಿಸಿ ಏನ್ ಕುದಿತಾ ಇರುತ್ತೆ ಅದು ತಣ್ಣಗಾದ್ಮೇಲೆ ಅವಾಗ ಮತ್ತೆ ಅವ್ರಿಗೆಲ್ಲ ಕೂಡ ತಿಳಿಯಾಗಿ ಆದ್ಮೇಲೆ ಎಲ್ಲ ಅರ್ಥ ಆಗುತ್ತೆ ಮೇಡಮ್, ಅಷ್ಟೇ. ವೆರಿ ಸಿಂಪಲ್ ಮೇಡಮ್. ನನ್ನನ್ ಸಮಾಧಾನ ಪಡಿಸ್ಕೊಂಡಿರೋದು ಏನಂದ್ರೆ ಧರ್ಮ ಪ್ರಪಂಚಕ್ಕೆ ಒಂದು ಗತಿ ಇದೆ. ಆ ಪ್ರಪಂಚದ ಗತಿಗೆ ಅದು ನಿಯಾಮಕ ಶಕ್ತಿ ಏನು ಹೇಳಿರ್ತಾನೋ ಆ ಗತಿಯಲ್ಲೇ ಹೋಗುತ್ತೆ. ಇದು ಕೂಡ ಆ ಗತಿಯಲ್ಲಿ ಬರುವಂತದ್ದು. ಈಗ ಆಕ್ರಮಣಗಳು ಏನಾದ್ರು ನಡೀತಾ ಇದೆ, ನಮ್ಮ ಧರ್ಮದ ಮೇಲೆ ಇದು ಹೊಡೆತಗಳು ಪ್ರಹಾರಗಳು ಬೀಳ್ತಾ ಇದೆ ಅಂದ್ರೆ ಇದು ಕೂಡ ಲೋಕ ನಿಯಾಮಕನ ಪ್ಲಾನ್ ಡಿಸೈನ್ ಅಲ್ಲಿ ಬರುವಂತದ್ದು ಅಂತ ನಾನು ನನ್ನನ್ನ ಸಮಾಧಾನ ಮಾಡ್ಕೊಂಡಿದ್ದೀನಿ ಅಷ್ಟೇ. 100% ಸತ್ಯ ಮೇಡಮ್. ಯಾವುದು ಕೂಡ ಕಾಕತಾಳೀಯ ಅಲ್ಲ. ನಥಿಂಗ್ ಈಸ್ ಕೋಇನ್ಸಿಡೆನ್ಸ್ ಇನ್ ದಿಸ್ ವರ್ಲ್ಡ್. ಎವ್ರಿಥಿಂಗ್ ಈಸ್ ಅಸ್ ಪರ್ ದ ಬ್ಲೂ ಪ್ರಿಂಟ್. ಯಾವ್ಯಾವ ಸಮಯದಲ್ಲಿ ಏನೇನೆಲ್ಲ ಅಧರ್ಮಗಳು, ಅಚಾತುರ್ಯಗಳು, ಅಕೃತ್ಯಗಳು, ಕುಕೃತ್ಯಗಳು ನಡಿಬೇಕು ಅದೆಲ್ಲವೂ ಕೂಡ ಹಾಗೆ ನಡೀತಾ ಇದೆ. ಅದೆಲ್ಲದ್ರಿಂದ ಯಾರ್ಯಾರು ಏನೇನ್ ಕಲಿಬೇಕು ಅದೆಲ್ಲ ಕಲಿಯೋರು ಕಲಿತಾ ಇದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಹಾಗೆ ನಡೀತಾ ಇರೋದು. ಹಾಗಾಗಿ ನಮ್ಮ ಜೀವನದ ಜವಾಬ್ದಾರಿ ನಮ್ದೇ ಆಗಿರುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಂಡಿರುವಂತದ್ದು ತುಂಬಾ ಅದ್ಭುತವಾಗಿದೆ, ಕರೆಕ್ಟ್ ಆಗಿದೆ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಜಯಲಕ್ಷ್ಮಿ ಮೇಡಮ್. ಮೇಡಮ್ ಗೀತಾ ಭಟ್ ಮೇಡಮ್ ಮಾತಾಡಿ. ನಮಸ್ಕಾರ. ಸಮಯದ ಬಗ್ಗೆ ಕೊಡೋದ್ರ ಬಗ್ಗೆ ಹೇಳಿದ್ದು ನಾಗರಾಜ್ ಸರು, ರಂಗನಾಥ್ ಸರು, ಈಗ ನೀವು ಕೂಡ ನೀವೆಲ್ಲ ನಮಗಾಗಿ ಸಮಯವನ್ನು ಕೊಡ್ತಾ ಇದ್ದೀರಿ. ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈಗ ಎತ್ತಿದ ಒಂದು ವಿಷಯದಲ್ಲಿ ನನಗೆ ಅನಿಸೋದು, ಎಲ್ಲದಕ್ಕೂ ಶಲ್ಯನ ವಧೆ ಆಗುವಾಗ ಕೃಷ್ಣ 100 ತಪ್ಪುಗಳಾಗೋ ತನಕ ಕಾದಿದ್ದಾನೆ. ಹಾಗೆ ಎಲ್ಲದಕ್ಕೂ ಒಂದು ಸಮಯ ಅಂತ ಬರ್ತದೆ ಅಂತ ಈ ಸಮಯದ ವಿಷಯದಲ್ಲಿ ನನ್ಗೆ ಅನಿಸ್ತಾ ಇದೆ. ಅದ್ರ ಪಾಡಿಗೆ ಅದು ನಡೆಸ್ಕೊಳ್ತಾ ಇರ್ತದೆ. ನಾವು ಪ್ರಾರ್ಥನೆ ಮಾಡೋದಷ್ಟೇ ಆ ಧ್ಯಾನದಲ್ಲಿ ಅವರಿಗೆ ಒಂದು ಸುಬುದ್ಧಿಯನ್ನು ಕೊಡುವಂತ ಪ್ರಾರ್ಥನೆ ಮಾಡೋದಷ್ಟು ನಮ್ಮದು ಆಗಿರ್ತದೇನೋ ಅಂತ ಅನಿಸ್ತದೆ. ನನ್ನ ಭಾವನೆ ಇದು. ಮತ್ತೆ ಈಗ ಯಾವುದೇ ಒಂದು ನಾವು ಈ ಹೊಸ ಹೆಜ್ಜೆಯನ್ನು ನಾನೀಗ 7ನೇ ದಿನ ಇದರಲ್ಲಿ ನನಗೆ ತುಂಬಾ ಸಮಾಧಾನ ಕೊಡ್ತಾ ಇದೆ. ಯಾಕೆಂದ್ರೆ ನಾನು ಈ ಸಮಯವನ್ನ ಇದಕ್ಕೆ ಕೊಡ್ಬೇಕು ಅಂತ ನನಗೆ ಪ್ರೇರಣೆ ಆಗಿ ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು ಇದನ್ನ ನಾನು ಅಂದ್ರೆ ಕ್ಲಾಸ್ ಅನ್ನು ಜಾಯಿನ್ ಆಗುವ ಅಂತ ಅನ್ಸಿತ್ತು. ಕ್ಲಾಸ್ ಜಾಯಿನ್ ಆದಾಗ ಆ ಸಮಯವನ್ನ ನಾನು ಮಾಡ್ಕೊಂಡೆ. ಯಾಕೆಂದ್ರೆ ಈಗ ಹೇಳಿದ್ರಲ್ಲ ಮೇಡಮ್, ನಾವು ನಮ್ಮನ್ನ ತೆರ್ಕೊಂಡಾಗ್ಲೇ ಅದು ನಮಗೆ ಸಿಗ್ತಾ ಹೋಗ್ತದೆ ಅಂತ. ಇದು 100ಕ್ಕೆ 100. ಇವತ್ತು ಎಲ್ಲ ವಿಷಯಗಳು ನನಗೆ ಅವ್ರು ಹೇಳ್ತಾ ಇದ್ದಾರೇನೋ ಅನ್ನೋ ಅಷ್ಟ್ರ ಮಟ್ಟಿಗೆ ಹತ್ತಿರವಾಯ್ತು ಅವ್ರು ಹೇಳಿದ ವಿಷಯ ಎಲ್ಲ ಕೂಡ. ನಾವು ತೆರ್ಕೊಂಡಂತೂ ಯಾವುದು ಸಿಗೋದಿಲ್ಲ, ತೆರ್ಕೊಂಡಾಗ ಎಲ್ಲದೂ ಸಿಗ್ತಾ ಹೋಗ್ತದೆ. ರಂಗನಾಥ್ ಸರ್ ಅಂತೂ ನಾನು ಆ ಸಮಯಕ್ಕೆ ಎಷ್ಟು ಬೆಳಿಗ್ಗೆ ಆ ಸಮಯವನ್ನು ಕೊಡೋದಿದೆಯಲ್ಲ, ಅದು ತುಂಬಾ ಅಂದ್ರೆ ಡೆಡಿಕೇಶನ್ ಅಷ್ಟು ಇದೆ ಅನ್ನೋದು
ಕಾಣ್ತಾ ಇರ್ತದೆ. ಇದು ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಗೀತಾ ಮೇಡಮ್. ಥ್ಯಾಂಕ್ ಯು. ಸುರೇಖಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ನಾನು ಸುರೇಖಾ ಮಂಗಳೂರಿನಿಂದ. ಮೊದಲಿಗೆ ನಿಮ್ಗೆ ಧನ್ಯವಾದಗಳು ಮೇಡಮ್. ನಿಮ್ಮ ಬುಕ್ ಬಂದು ಸೇರಿದೆ ನನ್ಗೆ, ತುಂಬಾ ಥ್ಯಾಂಕ್ಸ್ ಮೇಡಮ್. ಒಂದು ನಿಧಿ ಸಿಕ್ಕಿದ ಹಾಗೆ ಆಯ್ತು ನನ್ಗೆ. ನೀವು ಮೊದಲಿನಿಂದಲೂ ನೀವು ನನ್ಗೆ ಭಿನ್ನವಾಗಿ ಆಲೋಚಿಸೋ ಬಗ್ಗೆ ಹೇಳುದುಂಟಲ್ಲ, ತುಂಬಾ ಇಷ್ಟ ಆಯ್ತು ಮೇಡಮ್. ಅದಕ್ಕೊಂದು ಆ ಬುಕ್ ಒಂದು ಯಾವಾಗ ಬರ್ಲಿಲ್ಲ ಅಂತೇಳಿ ಕಾಯ್ತಾ ಇದ್ದೆ. ತುಂಬಾ ಧನ್ಯವಾದಗಳು ಮೇಡಮ್. ಮತ್ತೆ ಈ ರಂಗನಾಥ್ ಸರ್ ಅವರಿಗೂ ಧನ್ಯವಾದಗಳು ಮೇಡಮ್. ಇವತ್ತು ನೀವು ಸಮಯದ ಬಗ್ಗೆ ಹೇಳಿದುಂಟಲ್ಲ ಮೇಡಮ್, 100% ಕರೆಕ್ಟ್. ಎಲ್ಲರೂ ಹಾಗೆ ಹೇಳ್ತಾರೆ, ನಮ್ಗೆ ಸಮಯ ಇಲ್ಲ ಅಂತ ಹೇಳ್ತಾರೆ ಮೇಡಮ್, ನಾನು ಧ್ಯಾನದ ಬಗ್ಗೆ ಹೇಳಿದಾಗ. ಆದ್ರೆ ನಾನು ಎಣಿಸುದು ಎಲ್ರಿಗೂ 24 ಗಂಟೆಗಳೇ ಇರೋದು, ಆದ್ರೆ ನನ್ಗೆ ಸಮಯ ಬೇಕಾದಷ್ಟು ಸಿಗ್ತದೆ. ನಾನು ಎಲ್ಲವನ್ನು ಸಿಸ್ಟಮೆಟಿಕ್ ಆಗಿ ಮಾಡಿ ಧ್ಯಾನಕ್ಕೆ ಮೊದಲು ನಾನು 3 ಗಂಟೆ ಕೂತ್ಕೊಳ್ತಿದ್ದೆ ಮೇಡಮ್. ಈಗ ಇದಕ್ಕೆ ಸೇರಿದ ಮೇಲೆ ನಾನು 6 ಗಂಟೆವರೆಗೆ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೇನೆ. ಎಷ್ಟು ಧ್ಯಾನ ಆಗ್ತದೆ ಅದು ಬೇರೆ ವಿಷಯ, ಆದ್ರೆ ನಾನು ಆ ಟೈಮ್ ಅನ್ನು ನಾನು ಧ್ಯಾನಕ್ಕೆ ಯೂಸ್ ಮಾಡ್ತೇನೆ. ನಂಗೆ ತುಂಬಾ ಇಷ್ಟ ಧ್ಯಾನ ಮಾಡುದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗಿದೆ. ನಾನು ಇದ್ರಲ್ಲಿ ಪಡ್ಕೊಂಡದ್ದು ತುಂಬಾ ಇದೆ ಮೇಡಮ್, ಅದನ್ನು ಹೇಗೆ ಹೇಳುದಂತ ಸಹ ಗೊತ್ತಾಗುದಿಲ್ಲ. ನಾನು ತುಂಬಾ ಖುಷಿಯಲ್ಲಿದ್ದೇನೆ. ಸಮಯ ಅಂತೂ ನನಗೆ ತುಂಬಾ ಸಿಗ್ತಾ ಇದೆ. ಕೆಲಸ ಎಲ್ಲರೂ ಹೇಳ್ತಾರೆ ಅವಳಿಗೇನು ಕೆಲಸ ಇಲ್ಲ, ಸುಮ್ನೆ ಕುತ್ಕೊಂಡು ಕಣ್ಮುಚ್ಚಿ ಧ್ಯಾನಕ್ಕೆ ಕೂತ್ಕೊಳ್ತಾಳೆ ಅಂತ ಹೇಳ್ತಾರೆ. ಯಾರು ಏನ್ ಬೇಕಾದ್ರೆ ಹೇಳಿ, ನೀವು ಹೇಳಿದ್ರಲ್ಲ, ಯಾರು ಏನ್ ಬೇಕಾದ್ರೆ ಹೇಳಿ, ನನ್ಗೆ ಅದು ಇದಾಗುದಿಲ್ಲ. ನಂಗೆ ತುಂಬಾ ಖುಷಿಯಾಗಿದೆ ಮೇಡಮ್. ಧನ್ಯವಾದಗಳು ಮೇಡಮ್. ರಂಗನಾಥ್ ಸರ್ಜಿ, ನಿಮ್ಗೆ ಸಹ ಧನ್ಯವಾದಗಳು ಸರ್. ಇಷ್ಟು ನೀವು ನಿಮ್ಮ ಸಮಯವನ್ನು ನಮ್ಗೋಸ್ಕರ ಎಷ್ಟೋ ತಕೊಳ್ತಾ ಇದ್ದೀರಿ, ಎಷ್ಟೋ ವಿಷಯಗಳನ್ನು ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಸರ್. ನಾನು ನಾಳೆಯಿಂದ ಒಂದು 10 ದಿವಸ ಇರೋದಿಲ್ಲ ಮೇಡಮ್, ಅಂದ್ರೆ ನಾನು ಟೂರ್ ಹೋಗ್ತಾ ಇದ್ದೇನೆ ಅಯೋಧ್ಯಕ್ಕೆ. ಈಗ ನನಗೆ ಅನಿಸ್ತದೆ ಟೂರೇ ಬೇಡ ಇತ್ತು, ನಾನು ಸುಮ್ನೆ ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಒಳ್ಳೇದಿತ್ತು ಅಂತ ಹೇಳಿ. ಆದ್ರೆ ಏನ್ ಮಾಡುದು, ಬುಕ್ ಆಗಿದೆ. ನಾನು ಹೋಗ್ತಾ ಇದ್ದೇನೆ ಮೇಡಮ್. ಸರ್ ಧನ್ಯವಾದಗಳು, ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಹ್ಯಾಪಿ ಜರ್ನಿ ನಿಮ್ಗೆ. ನಿಮ್ಮ ಪ್ರಯಾಣ ಸುಖಕರವಾಗಿರ್ಲಿ. ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಮನುಷ್ಯರು ನಿಮ್ಗೆ ಸಿಗ್ತಾ ಇರ್ತಾರೆ. ಅವ್ರಿಗೂ ಕೂಡ ಧ್ಯಾನದ ಅವಶ್ಯಕತೆ ಇರ್ಬೋದು. ಅವ್ರಿಗೆ ಆ ವಿಚಾರಗಳನ್ನ ತಿಳಿಸ್ತಾ ಇರಿ. ಟ್ರೈನಲ್ಲೂ ಕೂಡ ನೀವು ಜರ್ನಿ ಮಾಡ್ಬೋದು. ನೀವು ಹೋಗುವಂತ ಸ್ಥಳದಲ್ಲೂ ಕೂಡ ನೀವು ಧ್ಯಾನ ಮಾಡ್ಬೋದು. ಎಲ್ಲಾ ಕಡೆ ಧ್ಯಾನ ಅನ್ನೋದನ್ನ ಅಳವಡಿಸ್ಕೊಳ್ಳಿ ಮೇಡಮ್. ಅಲ್ಲೆಲ್ಲಾ ಕೂಡ ಧ್ಯಾನದ ವೈಬ್ರೇಷನ್ಸ್ ಸ್ಪ್ರೆಡ್ ಮಾಡೋದಕ್ಕೆ ನಿಮ್ಗೆ ಇದು ಅದ್ಭುತ ಅವಕಾಶ ಕ್ರಿಯೇಟ್ ಆಗಿದೆ ಈ 10 ದಿನಗಳು. ಒಳ್ಳೇದಾಗ್ಲಿ ಮೇಡಮ್, ಒಳ್ಳೇದಾಗ್ಲಿ. ನಾಳೆ ಇದ್ದೇನೆ ಮೇಡಮ್, ನಾಳೆ ಕೇಳ್ತಾ ಇರ್ತೇನೆ ನಿಮ್ದು. ಮತ್ತೆ ಯೂಟ್ಯೂಬ್ ಅಲ್ಲಿ ಕೇಳ್ತೇನೆ. ಧನ್ಯವಾದಗಳು ಮೇಡಮ್. ಎಸ್ ಮೇಡಮ್. ಅಮೌಂಟ್ ಸಿಕ್ಕಿದಲ್ಲ ಮೇಡಮ್? ಎಸ್ ಮೇಡಮ್, ಸಿಕ್ಕಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ನಿಮ್ ನಂಬರ್ ಹಾಕಿ ಮೇಡಮ್, ಸುರೇಖಾ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ವಾಣಿ ಮೇಡಮ್ ಮಾತಾಡಿ. ವಾಣಿ DS. ವಾಣಿ ಮೇಡಮ್. ಹಲೋ ಮೇಡಮ್ ಮಾತಾಡಿ. ಕೇಳಿಸ್ತದೆ, ಮಾತಾಡಿ. ಹ್ಞೂ ಮೇಡಮ್, ಈಗ ಸಮಯ ಅನ್ನೋದು ಅದಕ್ಕೆ ಯಾರಿಗೆ ಅವಶ್ಯಕತೆ ಇದೆ ಮತ್ತು ಯೂಸ್ ಆಗುತ್ತೆ ಅವ್ರಿಗೆ ಮಾತ್ರ ಕೊಡ್ಬೇಕು ಅಂದ್ರಿ. ಈಗ ನಾನು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೀನಿ. ಹಿಂದಿನ ಹಾಗೆ ಸ್ಟೂಡೆಂಟ್ಗಳು ನಾವು ನೀತಿ ಬೋಧನೆ ಮಾಡಿದ್ರಾಗ್ಲಿ ಮತ್ತೆ ಕೆಲವು ಇದನ್ನ ಹೇಳಿದಾಗ ರಿಸೀವ್ ಮಾಡಲ್ಲ ಮೇಡಮ್. ಹೇಳ್ತಿರೋದೆಲ್ಲ ವೇಸ್ಟ್ ಅನ್ಸುತ್ತೆ. ಆಗ ನನ್ಗೂ ಪ್ರತಿ ಕ್ಲಾಸಲ್ಲೂ ನಾನು ಒಂದೊಂದ್ಸಲ 5 ನಿಮಿಷ ಹಿಂಗೆ ಮೋಟಿವೇಶನ್ ಇರ್ಬೋದು, ಧ್ಯಾನದ ಬಗ್ಗೆ ಇರ್ಬೋದು, ಕೆಲವೊಂದು ಇತಿಹಾಸದ ಪಾಠಗಳಿರ್ಬೋದು ಹೇಳಿದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ರೆ, ಇದೇನ್ ಬೋರಿಂಗು ಮೇಡಮ್ ಹಿಂಗ್ ಹೇಳ್ತಾರೆ ಅನ್ನೋ ತರ ಇರುತ್ತೆ. ಆ ಟೈಮಲ್ಲಿ ಹೇಗೆ ಮೇಡಮ್ ಅದು? ಮೇಡಮ್, ಈಗ ನಾವು ಒಂದು ಮಾವಿನ ಹಣ್ಣು ಬೀಳ್ಬೇಕು ಅಂತಂದ್ಬಿಟ್ಟು ಪ್ರಯತ್ನ ಮಾಡ್ತೀವಿ. ಕಲ್ಲನ್ನ ಬೀಸ್ತಾ ಇರ್ತೀವಿ. ಆ ಕಲ್ಲುಗಳನ್ನ ಬೀಸ್ತಾ ಇದ್ದಾಗ ಯಾವುದೋ ಒಂದು ಕಲ್ಲು ಹೋಗಿ ಆ ಹಣ್ಣಿಗೆ ತಗಲಿದ್ರೆ ಆ ಹಣ್ಣು ಬೀಳುತ್ತೆ ಅನ್ನುವಂತ ಒಂದು ನಂಬಿಕೆ. ನಾವು ಹೇಳುವಂತದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ನಾವು ಹೇಳ್ತಾ ಇರೋಣ, ಕೇಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾವು ಎಷ್ಟೋ ಬೀಜಗಳನ್ನ ಭೂಮಿಗೆ ಹಾಕ್ತಿವಿ. ಹಾಕಿದಾಗ ಅಷ್ಟು ಬೀಜಗಳು ಮೊಳಕೆ ಒಡೆಯೋದಿಲ್ಲ. ಕೆಲವು ಮೊಳಕೆ ಒಡೆಯುತ್ತೆ, ಕೆಲವನ್ನ ಅದು ಮೊಳಕೆ ಒಡೆಯೋಕ್ಕೂ ಮೊದ್ಲು ಇರುವೆಗಳು ತಿನ್ಕೊಂಡು ಹೋಗ್ಬೋದು, ಪಕ್ಷಿಗಳು ತಿನ್ಬೋದು, ಅಥವಾ ಅದು ಮೊಳಕೆ ಒಡೆಯೋದಿಕ್ ಆಗದೆ ಇರುವಂತ ಒಂದು ಪ್ಲೇಸ್ ಅಲ್ಲಿ ಹೋಗಿ ಅದು ಬಿದ್ದಿರ್ಬೋದು. ಸೊ ಅಂತದೆಲ್ಲ ಇರುತ್ತೆ. ಹಾಗಾಗಿ ಯಾವ ಬೀಜ ಮೊಳಕೆ ಒಡೆಯೋದಿಕ್ಕೆ ಅವಕಾಶ ಇರುತ್ತೆ ಆ ಬೀಜ ಮೊಳಕೆ ಒಡಿಲಿ. ಯಾರು ತಗೊಳ್ತಾರೋ ಅವ್ರು ತಗೊಳ್ತಾರೆ, ತಗೊಳ್ದೇ ಇರೋರು ಬೇಡ. ಈಗ ನಾನು ಇವತ್ತು ಈ ಪರಿಸ್ಥಿತಿಯಲ್ಲಿ ಈ ಒಂದು ಸ್ಥಿತಿಗತಿಯಲ್ಲಿ ಇದ್ದೀನಿ ಅಂತಂದ್ರೆ ನನಗೆ ಈ ರೀತಿಯಾಗಿ ಪ್ರೇರಣೆ ಕೊಟ್ಟಿರ್ತಕ್ಕಂಥ ಅನೇಕ ಜನ ಶಿಕ್ಷಕರಿದ್ದಾರೆ.
ಅವರು ಹಲವಾರು ಸಂದರ್ಭಗಳಲ್ಲಿ ಹೇಳಿದಂತ ವಿಚಾರಗಳು, ಉದಾಹರಣೆಗಳು ನನ್ನನ್ನ ತುಂಬಾ ಮೋಟಿವೇಟ್ ಮಾಡಿದೆ. ಅಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಮೋಟಿವೇಟ್ ಆಗಿರುವಂತ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಇದೀನಿ ಅಲ್ವಾ, ಆ ವಿದ್ಯಾರ್ಥಿನ ಇವತ್ತು ನಾನು ಈ ರೀತಿಯಾಗಿ ತಯಾರಾಗಿದ್ದೀನಲ್ಲ. ಅವ್ರು ಹೆಂಗಾದ್ರೂ ಯೋಚನೆ ಮಾಡ್ಲಿ, ನಾವು ಹೇಗಿರ್ಬೇಕು ನಾವು ಹಾಗೆ ನಾವ್ ಏನ್ ಮಾಡ್ಬೇಕು ನಾವ್ ಅದನ್ನ ಮಾಡ್ತಾ ಹೋಗೋಣ ಮೇಡಮ್, ಅಷ್ಟೇ. ಅವ್ರು ಹಂಗೆ ಯೋಚನೆ ಮಾಡ್ತಾ ಇದಾರೆ ಅಂತ ಗೊತ್ತಾದ್ರೂ ಕೂಡ ದೇರ್ ಇಸ್ ನೋ ನೀಡ್ ಟು ಬಾದರ್ ಅಬೌಟ್ ಇಟ್, ಅಷ್ಟೇ ಮೇಡಮ್. ಇದು ನನಗೆ ಅರ್ಥ ಆಗಿರುವಂತದ್ದು. ಹೌದು ಮೇಡಮ್, ನಾವು ಹಾಗ ಅನ್ಕಂಡೆ 100 ಜನಕ್ಕೆ ಪಾಠ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಅಲ್ಲೊಂದು 30-40% ಅದು ರೀಚ್ ಆಗ್ಬೋದು ಅನ್ನೋ ಹೋಪಲ್ಲೇ ನಾವು ಪಾಠ ಮಾಡೋದು, ಹೇಳೋದು, ಅವ್ರಿಗೆ ಅಡ್ವೈಸ್ ಮಾಡೋದು ಕೂಡ ಮೇಡಮ್. ಆದ್ರೂ ಒಂದೊಂದ್ಸಲ ಈಗಿನ ಇದ್ರಲ್ಲಿ ನಾವ್ ಹೇಳ್ತಿರೋದು ಅದ್ ಸರಿನಾ ತಪ್ಪ ಅನ್ನೋ ಇದ್ ಬಂದ್ಬಿಡುತ್ತೆ ಮೇಡಮ್. ಅದು ಅಂದ್ರೆ ಅಲ್ಲಿ ನಮ್ಗೆ ಒಬ್ಬ ಟೀಚರ್ ಆಗಿ, ಒಬ್ಬ ಪ್ರೊಫೆಸರ್ ಅಥವಾ ಲೆಕ್ಚರರ್ ಆಗಿ ನಾವ್ ಅಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ನಾವು ನಿಂತ್ಕೊಂಡಿದೀವಿ ಅಂತಂದಾಗ ಅಲ್ಲಿ ಹೇಳೋದಿಕ್ಕೆ ನಮ್ಗೆ ಅವಕಾಶ ಇದೆ. ಒಂದು ಕಂಟೆಂಟ್ ಗೆ ಸಂಬಂಧಪಟ್ಟಂಗೆ ಏನೋ ಒಂದು ಉದಾಹರಣೆಯನ್ನ ಕೊಡುವಂತ ಒಂದು ಸಮಯದಲ್ಲಿ ಇಂಥ ವಿಚಾರಗಳನ್ನ ಹೇಳೋದಿಕ್ಕೆ ಅವಕಾಶ ಇರುತ್ತೆ. ಆ ಒಂದು ಸರಿಯಾದ ರೀತಿಯಲ್ಲಿ ಅದನ್ನ ಹೇಳೋವಂಥದ್ದನ್ನ ಮಾಡೋಣ. ಸ್ಪೆಸಿಫಿಕ್ ಆಗಿ ಇದನ್ನೇ ಹೇಳ್ತೀವಿ ಅಂತಂದ್ರೆ ಏನೋ ಸುತ್ತಿ ಹೊಡಿತಾ ಇದ್ದಾಳಲ್ಲ ಅಂತ ಅವ್ರು ಯೋಚನೆ ಮಾಡ್ಬೋದು. ಆದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವ್ ಅದನ್ನ ಯಾವ ಸಮಯದಲ್ಲಿ ಹೇಳಿದ್ರೆ ಇದು ಒಳಗಡೆ ಇಳಿಬೋದು ಅಂತ ಅನ್ಸುತ್ತೆ, ಹಂಗೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ನಾವ್ ಆ ರೀತಿಯಾಗಿ ಹೇಳಕ್ ಪ್ರಯತ್ನ ಮಾಡಿದಾಗ ಖಂಡಿತ ಅದು ಕೆಲವ್ರಿಗಾದ್ರೂ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ನಂಬಿಕೆ ಇರಿಸ್ಕೋಬಹುದು ಮೇಡಮ್. ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್. ನನಗೂ ಅದೇ ಇದು ಬಂದಿತ್ತು, ಆದ್ರೂ ನಿಮ್ಮ ಇದರಿಂದ ಕೇಳೋಣ ಅಂತ ಕೇಳಿದೆ ಮೇಡಮ್. ಆಮೇಲೆ ಮೇಡಮ್, ಸನಾತನ ಧರ್ಮದ ರಕ್ಷಣೆ ಅಂತ ಹೇಳಿದ್ರಲ್ಲ ಮೇಡಮ್, ಅದು ಸನಾತನ ಧರ್ಮ ಹಿಂದೆ ಇತಿಹಾಸದಲ್ಲಿ ಕೂಡ ರಕ್ತಪಾತಕ್ಕೆ ರಕ್ತಪಾತನೇ ಉತ್ತರ ಆಗಿಲ್ಲ. ಅದಕ್ಕೆ ಅಶೋಕ ಇರ್ಬೋದು, ಇವರೆಲ್ಲರೂ ನಮ್ಗೆ ಉದಾಹರಣೆ ಇದ್ದಾರೆ. ಅದರಿಂದ ನಾವು ರಕ್ಷಣೆ ಮಾಡ್ಬೇಕು ಅಂದ್ರೆ ಯಾರೋ ಈಗ ಒಂದ್ ಧರ್ಮದರ ಒಬ್ರು ಕೊಲೆ ಮಾಡಿದ್ರು ಇದು ಅಂದ್ರೆ ನಾವು ಹಾಗೆ ಮಾಡಿದ್ರೆ ಉತ್ತರ ಅಲ್ಲ. ನಮಗೆ ಸ್ವತಂತ್ರ ಬರ್ಬೇಕಾದ್ರಾಗಿರ್ಬೋದು, ಬೇರೊಂದು ಕಡೆ ಮಂದಗಾಮಿಗಳ ಪಾತ್ರನೇ ಹೆಚ್ಚಾಯ್ತು ತೀವ್ರಗಾಮಿಗಳಿಗಿಂತ ಅಂತ ಅನೇಕ ಇತಿಹಾಸದ ಉದಾಹರಣೆಯನ್ನ ನೋಡಿ ನಾವು ತಾಳ್ಮೆಯಿಂದ ಹೇಗೆ ತೀರಾ ನಮ್ಮ ಮೇಲೆ ಅಟ್ಯಾಕ್ ಆದಾಗ ನಾವು ಸುಮ್ನೆ ಕೂರೋದು ಬುದ್ಧನಾಗ ಆಗಲ್ಲ. ಆ ಸಮಯಕ್ಕೆ ತಕ್ಕ ಹಾಗೆ ನಾವ್ ಹೇಗೆ ಡಿಸೈಡ್ ಮಾಡ್ಬೋದು ಅಂತ ಅವ್ರಿಗೆ ಹೇಳ್ಬೋದು ಮೇಡಮ್. ಅದನ್ನ ನಾವು ಎಸ್, ಇಲ್ಲಿ ಆ ಒಂದು ಸಮಯ ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೋಬೇಕು ಅನ್ನೋದು, ಆ ಒಂದು ಲಿವ್ ಇನ್ ದಿಸ್ ಮೂಮೆಂಟ್, ಆ ಒಂದು ಕ್ಷಣದಲ್ಲಿ ಏನಿರುತ್ತೆ ನಾವು ಅದನ್ನ ಪ್ರಕಾರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು 100% ಸತ್ಯ. ಆದ್ರೆ ಇಂಥ ವಿಚಾರಗಳು ಬಂದಾಗ ಅದು ಭಾವನಾತ್ಮಕವಾಗಿರುವಂತದ್ದಾಗಿರುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆ ತತ್ವ ಸಿದ್ಧಾಂತಗಳಿಗೆ ಈ ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಸೆಟ್ ಆಗಲ್ಲ. ಬಟ್ ಪ್ರಾಕ್ಟಿಕಲ್ ಆಗಿ ನಮ್ಗದು ಫೇಸ್ ಮಾಡೋ ಹಾಗಾದಾಗ ಅದು ಕೆಲವು ಸಂದರ್ಭಗಳಲ್ಲಿ ಮೌನವಾಗಿರೋದೇ ಉತ್ತಮ ಆಗಿರುತ್ತೆ. ನಾವು ಆರ್ಗ್ಯೂ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡುವಂತ ಒಂದು ಸ್ಥಿತಿಗತಿ ಅವ್ರಿಗೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಅವ್ರು ಯಾರೋ ಪ್ರಶ್ನೆ ಕೇಳಿದ್ರಲ್ಲ, ನಾನ್ ಆ ರೀತಿಯಾಗಿ ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಿದ್ದು. ಆ ಮೊಮೆಂಟ್ ಅಲ್ಲಿ ಉತ್ತರ ಹೇಳಕ್ ಬಂದಿರೋರು ಹೇಳಿದ್ರು ತಗೊಳ್ಳೋಂತ ಸ್ಥಿತಿಗತಿ ನನಗಿರ್ಲಿಲ್ಲ. ಆ ಒಂದು ಅನುಭವದ ಜ್ಞಾನ ನನಗಿರೋದ್ರಿಂದ ಅಂತ ಟೈಮಲ್ಲಿ ಸೈಲೆಂಟ್ ಆಗಿರೋದು ಬೆಸ್ಟ್ ಅಂತ ಅನಿಸ್ತು. ನಮಗೆ ಗೊತ್ತು ಸತ್ಯ, ಸೊ ನಮ್ಮನ್ನ ನಾವು ಸಮಾಧಾನ ಮಾಡ್ಕೊಳ್ಳೋಣ. ಜಯಲಕ್ಷ್ಮಿ ಮೇಡಮ್ ಅದನ್ನೇ ಮಾಡಿದ್ರು, ನಾನ್ ಸಮಾಧಾನ ಮಾಡ್ಕೊಂಡೆ ಅಂತ. ಅದು 100% ಕರೆಕ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ವಾಣಿ ಮೇಡಮ್, ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಥ್ಯಾಂಕ್ಸ್ ವಾಣಿ ಮೇಡಮ್. ಮೇಡಮ್ ನಿಮ್ ನಂಬರ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನಂಬರ್. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್ ಅಲ್ಲ. ಸುಜಾತ ಮೇಡಮ್ ಮಾತಾಡಿ. ಹಲೋ, ನಮಸ್ಕಾರ. ಸೂರ್ಯನಾಗಮ್ಮನವರಿಗೆ, ರಂಗನಾಥ್ ಗುರುಜಿಯವರಿಗೆ, ಬಸವರಾಜ, ನಿಮ್ಮೆಲ್ಲ ಆತ್ಮಜೀವಗಳಿಗೆ ನನ್ನ ಪ್ರಣಾಮಗಳು ಸರ್. ಅಮ್ಮ, ನೀವು ನನಗೆ ಸಮಯ ತುಂಬಾ ಇದೆ, ಆದರೆ ಏನೋ ಒಂಥರ ಶರೀರದ ತ್ರಾಸು, ವಿಘ್ನೆಸ್ಸು ಇವು ಬಂದು ಧ್ಯಾನಕ್ಕೆ ಕೂಡಲಿಕ್ಕೆ ಆಗುತ್ತಿಲ್ಲ ಅನ್ನೋ ಒಂದೊಂದು ಸಲ ಇವತ್ತು ಹೇಳಲಿಕ್ಕೆ ಆಗ್ಲಿಲ್ಲ ಮೇಡಮ್. ಸಮಯ ಇದೆ, ಇದ್ದರೂ ಶರೀರ ನನಗೆ ಸಾಥ್ ಕೊಡುತ್ತಿಲ್ಲ ಮೇಡಮ್. ಇದಕ್ಕೆ ಹೀಗೆ ಮಾಡಬೇಕು ಮೇಡಮ್. ಮೇಡಮ್, ಎಷ್ಟೋ ಜನಕ್ಕೆ ಧ್ಯಾನದ ಪರಿಚಯನೇ ಇಲ್ಲದೆ ಅವ್ರ ಶರೀರವನ್ನ ಬಿಟ್ಟು ಹೊಟ್ಟೋಗ್ತಾ ಇದ್ದಾರೆ ಮೇಡಮ್, ಭೂಮಿನ. ಅಂತ ಸಮಯದಲ್ಲಿ ನಿಮ್ಗೆ ಈ ವಯಸ್ಸಲ್ಲಾದ್ರೂ ಸರಿ ಧ್ಯಾನ ಅನ್ನೋದು ಸಿಕ್ಕಿದೆ. ಧ್ಯಾನ ಅನ್ನೋದು ಸಿಕ್ಕಿ ಸಾಧನೆ ಮಾಡುವಂತ ವಿಚಾರಗಳು ನಿಮ್ಗೆ ಅರ್ಥ ಆಗಿದೆ. ನೀವೆಷ್ಟೋ ಸುಕೃತ ಮಾಡಿರೋದ್ರಿಂದ ನಿಮ್ಗೆ ಸಿಕ್ಕಿದೆ. ತುಂಬಾ ಪುಣ್ಯಶಾಲಿಗಳು ಮೇಡಮ್ ನೀವು. ಹಾಗಾಗಿ ನಿಮ್ಮ ಶರೀರ ನಿಮ್ಗೆ ಎಷ್ಟು ಸಹಕಾರ ಕೊಡುತ್ತೋ ಆ ಸಹಕಾರದಲ್ಲಿ ನೀವೆಷ್ಟು ಸಾಧನೆ ಮಾಡಕ್ಕಾಗುತ್ತೋ ಅಷ್ಟು ಮಾಡ್ತಾ ಇರಿ ಮೇಡಮ್. ಆದ್ರೆ ನಿಮ್ಮ ಶರೀರದಿಂದ ಕೂತ್ಕೊಳ್ಳೋದು ಧ್ಯಾನಕ್ಕೆ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ನಿಮ್ಮ ಪ್ರತಿಯೊಂದು ಫ್ರಾಕ್ಷನ್ ಆಫ್ ಸಮಯವನ್ನು ಕೂಡ ನೀವು ಧ್ಯಾನವಾಗಿ ಬದಲಾಯಿಸ್ಕೊಳ್ಳಿ ಮೇಡಮ್.
ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ, ಪ್ರತಿಯೊಂದು ಕೆಲಸವನ್ನು ಕೂಡ ಧ್ಯಾನವಾಗಿ ಬದಲಾಯಿಸ್ಕೊಳ್ಳಿ ಮೇಡಮ್. ಆವಾಗ ನಿಮ್ಮ ಜೀವನ ತುಂಬಾ ಆನಂದವಾಗಿರುತ್ತೆ. ಆ ರೀತಿಯಾಗಿ ಕೂಡ ನಾವು ಮಾಡ್ಕೋಬೇಕಾಗಿದೆ ಮೇಡಮ್. ಹೌದು, ಈಗ ಬಂದ ಮೇಲೆ ತುಂಬಾ ತುಂಬಾ ಹ್ಯಾಪಿಯಾಗಿ ಅನಿಸುತ್ತಿದೆ ಕರೆ ಸರ್ ಮೇಡಮ್. ಆದರೆ ಏನೋ ಆಗಲಿಕ್ಕೆ ನನ್ನ ಶರೀರ ಸಾಥ ಕೊಡಲಿಕ್ಕಿಲ್ಲಮ್ಮ. ಅದಕ್ಕೆ ಏನು ಮಾಡ್ಬೇಕನ್ನೋದು ತಿಳಿಯಲಾಗಿದೆ ಮೇಡಮ್ ನನಗೆ. ಎಷ್ಟಾಗುತ್ತೋ ಅಷ್ಟು ಸಾಧನೆ ಮಾಡಿ, ಎಷ್ಟಾಗುತ್ತೋ ಅಷ್ಟು ಸ್ವಾಧ್ಯಾಯ ಮಾಡಿ. ಇನ್ನು ನಿಮ್ಮ ಶರೀರ ವಿಶ್ರಾಂತಿ ಕೇಳಿದಾಗ ವಿಶ್ರಾಂತಿಯನ್ನ ಕೊಡಿಮ್ಮ. ಈ ಒಂದು ಸ್ಥಿತಿಯಲ್ಲಿದ್ದಾಗ ನಾವು ಶರೀರಕ್ಕೆ ಆ ರೀತಿಯಾಗಿ ಅದಕ್ಕೆ ನಾವು ಸಮಾಧಾನವಾಗಿ ಅದನ್ನ ನಡೆಸ್ಬೇಕಾಗತ್ತಮ್ಮ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ತುಂಬಾ ನಮ್ಮ ಜೀವನದಲ್ಲಿ ನಡೆಯುವ ಪಾಠವನ್ನೇ ಹೇಳುತ್ತೀರಿ ಮೇಡಮ್. ಅದರಿಂದ ತುಂಬಾ ಹ್ಯಾಪಿ ಇದ್ದೇನೆ ಮೇಡಮ್, ತುಂಬಾ ಹ್ಯಾಪಿ ಇದ್ದೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ರಂಗನಾಥ್ ಸರ್ ಅವರಿಗೆ. ಥ್ಯಾಂಕ್ ಯು. ಸರ್ ಬಸವರಾಜಪ್ಪ ಅಂತ ಇದ್ದಾರೆ, ಮಾತಾಡ್ತೀರಾ ಸರ್? ಬಸವರಾಜಪ್ಪ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ, ಮಾತಾಡಿ ಸರ್. ಸರ್ ಮೇಡಮ್ ಅವರೇ, ನೀವು ಅದೇ ಸಮಯ ಆಮೇಲೆ ಇದ್ರ ಬಗ್ಗೆ ಎಲ್ಲ ಹೇಳಿದ್ರಿ, ವಿಶಾಲವಾಗಿ ಹೇಳಿದ್ರಿ. ಬಟ್ ಆಮೇಲೆ ಇನ್ನೊಂದು ಕೆಲವೊಂದು ಅದೇ ಮೇಡಮ್ ಅವರು ಯಾರ ಹಂಗೆ ಹೇಳ್ತಾರೆ ಅಂತಾನು ಹೇಳಿದ್ರಿ. ಬಟ್ ಅದು ಅವರು ವೈಯಕ್ತಿಕ ವಿಚಾರ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೇಕು. ನೀವು ಹೇಳ್ದಾಗೆ ಜಾಸ್ತಿ ಹೇಳಕ್ ಹೋದಾಗ ಅವ್ರಿಗೆ ಇಷ್ಟ ಬರೋವರೆಗೂ ಏನು ಮಾಡಕ್ಕಾಗಲ್ಲ. ಸೊ ಅದು ಅವರು ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಸರ್, ನಾನು ಇದು ಕೇಳ್ಬೋದಾ ಮೇಡಮ್? ಅದೇ ಧ್ಯಾನ ಮಾಡ್ಬೇಕಾದ್ರೆ ಕೇಳ್ಬೋದಲ್ಲ? ಹೇಳಿ ಸರ್. ಧ್ಯಾನ ಮಾಡ್ಬೇಕಾದ್ರೆ ಈಗ ನಾವು ಕೂತ್ಕೊಂಡು ಸರ್ ನಾಗರಾಜ್ ಸರ್ ಹೇಳ್ತಾ ಇದ್ರು, ಬೆನ್ನು ನೇರಾಗಿರ್ಬೇಕು ಅಂತ ಹೇಳ್ಬಿಟ್ಟು, ಬಹಳ ಹೊತ್ತು ಕೂತ್ಕೊಳಕ್ ಆಗದಿದ್ದಾಗ ಅಥವಾ ಹೆಂಗೆ ಅದೊಂದು, ಆಮೇಲೆ ಎಷ್ಟೊತ್ತು ಪ್ರಾಣಾಯಾಮ ಮಾಡ್ಬೇಕು ಅನ್ನೋದೊಂದು, ಅದ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು. ಓಕೆ ಸರ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಮ್ಮ ರಂಗನಾಥ್ ಸರ್ ಅವರು ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ. ಒಂದ್ ವೇಳೆ ಈ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಏನಾದ್ರು ಇದ್ರೆ ಅದನ್ನ ಫಸ್ಟ್ ಕ್ಲಾರಿಟಿ ತಗೊಂಡ್ಬಿಡೋಣ ಸರ್. ಓಕೆ ಆಯ್ತು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಯೋಗೇಶ್ ಸರ್. ಇಲ್ಲ, ಧ್ಯಾನ ಸಂಬಂಧಿತ ಏನ್ ಕ್ವಶನ್ ಇತ್ತು ಬಸವರಾಜ್ ಅವರು? ಸರ್ ಅದೇನಂದ್ರೆ ಅದಕ್ಕೆ ನಾವು ಈಗ ನೀವು ಅದೇ ನೇರವಾಗಿ ಕುತ್ಕೋಬೇಕು ಅಂತ ಹೇಳಿದ್ರಲ್ಲ ಸರ್ ನಾಗರಾಜ್ ಸರ್, ಕುತ್ಕೊಳ್ಳೋ ಬಹಳ ಹೊತ್ತು ಕುತ್ಕೊಳಕ್ ಆಗದಿದ್ದಾಗ ನಾವು ಸ್ವಲ್ಪ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ನೀವು ಏನಂದ್ರೆ ಬಹಳ ಹೊತ್ತು ಕುತ್ಕೊಳಕ್ ಸಾಧ್ಯವಿಲ್ಲ ಅಂದ್ರೆ ಬ್ಯಾಕ್ ಸೈಡ್ ಸಪೋರ್ಟ್ ತಗೊಳ್ಳಿ. ಓಕೆ ಬ್ಯಾಕ್ ಸೈಡ್ ಒಂದು ಗೋಡೆ ಇಲ್ಲ ಅಂದ್ರೆ ಒಂದು ಚೈರ್ ಸಪೋರ್ಟ್ ತಗೊಂಡು ಕೂತ್ಕೊಳ್ಳಿ. ಸ್ವಲ್ಪ ನಿಮ್ಗೆ ಸಪೋರ್ಟ್ ಸಿಗುವಾಗ ಸ್ವಲ್ಪ ಹೆಚ್ಚು ಸಮಯ ಹಾಗೆ ಕೂತ್ಕೊಳ್ಳೋಕೆ ಸಾಧ್ಯವಾಗತ್ತೆ. ಓಕೆ ಆಮೇಲೆ ಇನ್ನೊಂದು, ಈ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಎಷ್ಟೊತ್ತು ಮಾಡ್ಬೇಕು ಅನ್ನೋದೊಂದು ಸರ್. ನೋಡಿ, ಈಗ ಪ್ರಾಣಾಯಾಮದಲ್ಲಿ ಎಷ್ಟು ನೀವು ಮಾಡ್ತೀರಿ ಅಂತ, ಈಗ ಸರ್ ಬಂದು ಆಲ್ಮೋಸ್ಟ್ ಈಗ ಒಂದು 5-6 ಪ್ರಕ್ರಿಯೆ ಹೇಳ್ಕೊಡ್ತಾರೆ. ನೀವು ಮನೆಯಲ್ಲಿ ಮಾಡುವಾಗ ಅದೇ 5-6 ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ಕೋಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕಾಗತ್ತೆ ಮಿನಿಮಮ್. ಅರ್ಧ ಗಂಟೆ ಸಮಯ ಉತ್ತಮ. ಅರ್ಧ ಗಂಟೆ ಸಮಯ ಆಗತ್ತೆ. ಯಾಕಂದ್ರೆ ಒಂದೊಂದಕ್ಕೆ 5-5 ನಿಮಿಷ ಕೊಟ್ಟಿದ್ರು ಅಲ್ಲಿ ಅನುಲೋಮ ವಿಲೋಮ ಅಂತ ಶುರು ಮಾಡ್ಕೊಂಡು ಭ್ರಮರಿ ಪ್ರಾಣಾಯಾಮ, ಭ್ರಮರಿ ಮತ್ತೆ ಇವೆಲ್ಲ ಮಾಡ್ಕೊಂತ ಹೋದ್ರೆ, ಕಪಾಲಭಾತಿ ಎಲ್ಲ ಮಾಡ್ಕೊಂತ ಹೋದ್ರೆ ನಮ್ಗಿರುವಂತ 4-5 ಪ್ರಕ್ರಿಯೆಗಳಿದೆ. ಒಂದೊಂದಕ್ಕೆ 5 ನಿಮಿಷ ಕೊಟ್ಟು ಒಂದು 30 ನಿಮಿಷ ಬೇಕಾಗತ್ತೆ. ಓಕೆ ಸರ್. ಆಮೇಲೆ ಇನ್ನೊಂದು, ಈಗ ಧ್ಯಾನ ಮಾಡ್ಬೇಕಾದ್ರೆ ಕಣ್ಣು ಮುಚ್ಚಬೇಕು. ಅದೇ ಒಂದ್ಸರಿ ಕಣ್ಣು ತೆಗಿರಿ ಅಂತ ಹೇಳ್ತಾರೆ, ಒಂದ್ಸರಿ ಕಣ್ಣು ಮುಚ್ಚಬೇಕು ಅಂತಾರೆ. ಅದೇ ಹೇಗೆ ಸರ್ ಅದ? ಇಲ್ಲ, ಇಲ್ಲಿ ನಾವು ಈ ಧ್ಯಾನದಲ್ಲಿ ಆನಾಪಾನಸತಿ ಧ್ಯಾನದಲ್ಲಿ ಕಣ್ಣು ತೆರೆಯೋದೇನಿಲ್ಲ. ಒಂದ್ಸರಿ ಕಣ್ಣು ಮುಚ್ಚಿದ್ರೆ ಕಣ್ಣು ತೆರೆಯೋದಿಲ್ಲ. ಇಲ್ಲಿ ಏನಂದ್ರೆ ಕಣ್ಣು ಒಂದ್ಸರಿ ಮುಚ್ಚಿ ಅಂತ ಹೇಳಿ ಮೇಲೆ ಆಳವಾದ ಶ್ವಾಸ ಮೇಲೆ ಗಮನ ಇಟ್ಕೊಂಡು ಕಣ್ಣು ಮುಚ್ಕೊಂಡೆ ಹಾಗೆ ಕೂತ್ಕೊಂಡು ಕೊನೆವರೆಗೂ ನಾವು 1 ಗಂಟೆ ಆದ್ಮೇಲೆ ಕಣ್ಣು ತೆರೆಯಬಹುದು ಅಂತ ಇರುವಾಗ ಅವಾಗ ತೆರಿಬೇಕಾಗತ್ತೆ. ಅಷ್ಟವರೆಗೂ ತೆರೆಯಬಾರದು. ಯಾಕಂದ್ರೆ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡೇ ಮಾಡ್ಬೇಕು. ಇಲ್ಲ, ಕಣ್ಣು ಈ ಯಾವ್ದು ಪ್ರಾಣಾಯಾಮ ಮಾಡುವಾಗ ಕಣ್ಣು ತಿರ್ಸ್ಕೊಂಡು ಮಾಡ್ಬೋದು, ಕಣ್ಣು ಮುಚ್ಕೊಂಡು ಮಾಡ್ಬೋದು. ಅದೇನು ಷರತ್ತಿಲ್ಲ. ಅದು ಹೇಗನ ಮಾಡ್ಕೊಳ್ಳಿ. ಬಟ್ ಧ್ಯಾನ ಮಾಡ್ಬೇಕಾದ್ರೆ ಮಾತ್ರ ಒಂದು ಪ್ರಾಣಾಯಾಮ ಆದ್ಮೇಲೆ ಧ್ಯಾನಕ್ಕೆ ಉಪಕ್ರಮ ಮಾಡುವಾಗ, ಧ್ಯಾನ ಶುರು ಮಾಡುವಾಗ ಕಣ್ಣು ಮುಚ್ಕೊಂಡೆ ಶುರು ಮಾಡ್ಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೈಟ್. ಸೊ ಇಂಥ ಪ್ರಶ್ನೆಗಳು, ಆಧ್ಯಾತ್ಮಿಕ ಪ್ರಶ್ನೆಗಳು ದಯವಿಟ್ಟು ಕೇಳಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೆ, ಈ ನಮ್ಮ ಹೊಸಬರು ಯಾರು ಜಾಯ್ನ್ ಆಗಿದ್ರು, ದಯವಿಟ್ಟು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಏನ್ ಪ್ರಶ್ನೆಗಳು ಬಂದ್ರೆ ಕೇಳಿ. ನಾನು ತೆಲುಗು ಸೆಷನ್ ಅಲ್ಲಿ ಕೇಳಿಸ್ಕೊಂತಾ ಇರ್ತೀನಿ. ಅಲ್ಲಿ
ವಾದನಗಳು ಅನಾವಶ್ಯಕತೆ ವಿಷಯದಲ್ಲಿ ಯಾವುದು ನಾವು ಚರ್ಚೆ ಮಾಡಬಾರ್ದು. ಯಾವಾಗ್ಲೂ ಹೆಂಗಿರ್ಬೇಕಂದ್ರೆ ನಾವು ಏನು ಸಾಧನೆ ಮಾಡ್ತಾ ಇದೀವಿ ಸಾಧನಕ್ಕೆ ಸಂಬಂಧಿತ ಹೆಚ್ಚು ಪ್ರಶ್ನೆಗಳು ಕೇಳ್ಬೇಕು. ಧ್ಯಾನ ಕೂತಿದೆ, ಇವತ್ತು ಈಗಾಯ್ತು, ಇವತ್ತು ಈ ತರ ಅನುಭವ ಆಯ್ತು, ಮತ್ತೆ ಈಗ ಸ್ವಲ್ಪ ನೋವು ಬರ್ತಾ ಇದೆ, ಇಂಥದ್ದು ಕೇಳಿ ದಯವಿಟ್ಟು. ಸೊ ನಿಮ್ಗೆ ಎಲ್ಲರಿಗೂ ಅದೇ ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೇರೆದೆಲ್ಲ ನಮ್ಗೆ ಬೇಡ, ಅನವಶ್ಯಕತೆ ಏನೇನೋ ಚರ್ಚೆಗಳು, ಅವ್ರು ಈಗ ಹೇಳಿದ್ರು, ಅವ್ರು ಈ ತರ ಹೇಳ್ತಾ ಇದ್ರೆ, ಇದೆಲ್ಲ ನಮ್ಗೆ ಏನ್ ಅವಶ್ಯಕತೆ ಇಲ್ಲ. ನಮ್ಮ ಸಾಧನಕ್ಕೆ ಏನ್ ಬೇಕೋ ಅಷ್ಟೇ. ಓಕೆ, ಸೊ ನಾವು ಈ ಮಾರ್ಗದಲ್ಲಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಏನೇನು ಕ್ವಶನ್ಗಳು ಬರ್ತದೆ, ಪ್ರಶ್ನೆಗಳು ಬರ್ತದೆ, ಅದು ಕ್ಲಾರಿಫೈ ಮಾಡ್ಕೊಂತ ದಿನ ನಾವು ಈ ಆಧ್ಯಾತ್ಮಿಕ ಪುರೋಗತಿ ತಗೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ನೀವು ಒಳ್ಳೆ ಪ್ರಶ್ನೆಗಳು ಕೇಳಿದ್ರಿ, ಈ ತರ ಎಲ್ಲರೂ ಕೇಳ್ಬೇಕಂತ ನಾನು ಥ್ಯಾಂಕ್ ಯು ಬಸವರಾಜ್ ಸರ್. ಥ್ಯಾಂಕ್ ಯು ಸರ್. ರೇಖಾ ಮೇಡಮ್ ಮಾತಾಡಿ. ರೇಖಾ ಕೃಷ್ಣ. ನಮಸ್ತೆ ಸರ್. ಕನ್ನಡ ತೆಲುಗು ಯಾವ್ದು ಮಾತಾಡ್ಲಿ? ಯಾವ್ದು ಬೇಕಾದ್ರೂ ಮಾತಾಡ್ಬೋದು. ಸರ್, ನಾನು ಆಧ್ಯಾತ್ಮಿಕ ಬಗ್ಗೆ ಕೇಳ್ಬೇಕು ಅಂದ್ರೆ ಸ್ವಲ್ಪ ಪರ್ಸನಲ್ಲೇ. ನಾನು ಒಂದು 10-15 ಕ್ಲಾಸಸ್ ಕಲಿತಾ ಇದ್ದೀನಿ. ಸಹಸ್ರನಾಮಗಳು, ದೇವ್ರ ನಾಮಗಳು, ಭಜನೆಗಳು ಎಲ್ಲಾನು. ಆದ್ರೂ ನಾನು ನಿದ್ದೆ ಮಾಡುವಾಗ ಪ್ರತಿ ದಿನಾನು ಬರೀ ಮಾತಾಡ್ತಾನೆ ಇರ್ತೀನಿ. ನೆಮ್ಮದಿಯಾಗಿ ನಿದ್ದೆ ಮಾಡೋದೇ ಇರಲ್ಲ. ಯಾವಾಗ ಎದ್ರುನು ನಾನ್ ನಿದ್ದೆ ಮಾಡಿರೋ ಫೀಲಿಂಗೇ ಇರಲ್ಲ. ದೇವ್ರ ನಾಮ ಮಾಡ್ತಾ ಇದ್ರು ಯಾಕೆ ಆ ರೀತಿ ಅಂತ ನನಗೆ ಧ್ಯಾನ ಕಲ್ತಿದ್ದೀನಿ, ಆದ್ರೆ ದಿನ ಮಾಡ್ಕೊಳಕ್ ಆಗ್ತಾ ಇಲ್ಲ. ವಾರಕ್ಕೊಂದ್ಸಲ ಆ ರೀತಿ ಕುತ್ಕೋತಾ ಇದ್ದೀನಿ ಅಷ್ಟೇ. ಇಲ್ಲ, ಅದೇ ನೀವು ಮಾಡ್ತಾ ಇರೋದು. ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಏನಂದ್ರೆ ಧ್ಯಾನಕ್ಕೆ ಹೆಚ್ಚು ಸಮಯ ಕೊಟ್ಟು ಮಿಕ್ಕಿದಕ್ಕೂ ಅಲ್ಲಿ ಅಷ್ಟು ಹತ್ತಾರು ನೀವು ಮಾಡ್ತಾ ಇರೋಂಥ ಗ್ರಂಥ ಪಠನೆ ಆಗ್ಬೋದು, ಮಂತ್ರ ಪಠನೆ ಆಗ್ಬೋದು, ಅದು ಕಡಿಮೆ ಮಾಡ್ಬಿಟ್ಟು ಇಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಧ್ಯಾನಕ್ಕೆ ದಿವ್ಸ ಟೈಮ್ ಕೊಡಿ. ವಾರಕ್ಕೊಂದ್ಸರಿ ನೀವು ಧ್ಯಾನಕ್ಕೆ ಸಮಯ ಕೊಟ್ರೆ ಇಲ್ಲಿ ಒಂದೇ ನಾವು ವಿಷಯ ಅರ್ಥ ಮಾಡ್ಕೋಬೇಕಾದ್ರೆ, ಎಲ್ಲಾ ಗ್ರಂಥ ಪಠನೆ, ಏನೇ ಮಂತ್ರ ಪಠನೆ ಆಗ್ಬೋದು, ಅವೆಲ್ಲ ನಮ್ಗೆ ನಮ್ಮ ನಮ್ಮ ಮನಸ್ಸಿಗೆ ಹೆಚ್ಚು ಭಾರ ಕೊಡ್ತದೆ. ಭಾರ ಅಂದ್ರೆ ಅದೇನು ಸುಮ್ಮನೆ ಆಗಲ್ಲ. ನಾವು ಮೈಂಡ್ನು ಹೆಚ್ಚಾಗಿ ಬಳಸ್ಕೋಬೇಕಾಗತ್ತೆ. ಅಲ್ಲಿ ಮೈಂಡ್ ಶೂನ್ಯ ಮಾಡೋಕ್ ಸಾಧ್ಯವಿಲ್ಲ, ಹೆಚ್ಚು ಬಳಸ್ಕೋಬೇಕಾಗತ್ತೆ. ಅದನ್ನ ಒಂಥರ ನಿಮ್ಮಿಂದ ಶಕ್ತಿ ಒಟ್ಟೋಗ್ತದೆ. ಒಂದೇ ಅಲ್ಲಿ ಬರುವಂತ ಒಂದು ಲಾಭ ಏನಂದ್ರೆ ಗ್ರಂಥ ಪಠನೆ, ಮಂತ್ರ ಪಠನೆಯಲ್ಲಿ ಒಳ್ಳೆ ಏಕಾಗ್ರತೆ ಮತ್ತೆ ಕಾನ್ಸಂಟ್ರೇಷನ್, ಏಕಾಗ್ರತೆ ಚೆನ್ನಾಗಿ ಸಿಗ್ತದೆ. ಆ ಏಕಾಗ್ರತೆ, ಕೇಂದ್ರೀಕರ ಶಕ್ತಿ ಇದೆಯಲ್ಲ, ಅದು ಹೆಚ್ಚಾಗ್ತಾ ಹೋಗ್ತದೆ. ಅದು ಒಳ್ಳೇದೇ. ಆದ್ರೆ ನೆನಪಿನ ಶಕ್ತಿ ಹೆಚ್ಚು ಮಾಡ್ಕೊಂಡಾಗ ಅದು ಸಹಾಯ ಆಗ್ಬೋದು. ಆದ್ರೆ ನಿಮ್ಮ ಮೈಂಡ್ನು ಖಾಲಿ ಮಾಡ್ಕೊಂಡಕ್ಕೆ, ಒಳಗಡೆ ಪ್ರಶಾಂತತಕ್ಕೆ ವಿಶ್ರಾಂತಿ, ನಮ್ಮ ಮನಸ್ಸು ವಿಶ್ರಾಂತಿ ಪಡೆಯಕ್ಕೆ ಅದಕ್ಕೂ ಸಾಧ್ಯವಾಗಲ್ಲ. ಅದಕ್ಕೂ ಹೆಚ್ಚು ಸಹಾಯ ಆಗಲ್ಲ ಅದರಿಂದ. ಅದಕ್ಕೋಸ್ಕರ ಇದು ಮನಸ್ಸಲ್ಲಿ ಇಟ್ಕೊಂಡು ಇದಕ್ಕೆ ನೀವು ಗಮನ ಕೊಡ್ಬೇಕಾದ್ರೆ ಯಾವ್ದಕ್ಕಂದ್ರೆ ಹೆಚ್ಚು ಧ್ಯಾನ ನೀವು ತೊಡಗಿಸ್ಕೊಂಡು ಪ್ರಯತ್ನ ಮಾಡಿ. ದಿನಕ್ಕೆ 1 ಗಂಟೆ ಕಾಲ ಮಿನಿಮಮ್ ಮಾಡ್ಲೇಬೇಕು ಮೇಡಮ್, ಆಯ್ತಾ? ಇನ್ನು ದಿನಕ್ಕೆ 2-3 ಗಂಟೆ ನೀವು ಮಾಡ್ತೀರಾ, ಅತ್ಯುತ್ತಮ ಫಲಿತಗಳು ನೀವು ನೋಡ್ಬೋದು. ನೀವು ಹೇಳ್ತಾ ಇದ್ರಲ್ಲ, ನಾವು ನಿದ್ದೆಯಲ್ಲಿ ಏನೋ ಮಾತಾಡ್ತಾ ಇರ್ತೀವಿ, ನಿದ್ದೆಯಲ್ಲಿ ಏನೋ ನಡೀತಾನೆ ಇರ್ತದೆ, ಸರಿಯಾದ ನಿದ್ದೆ ಇಲ್ಲ, ನಮ್ಗೆ ಕನಸುಗಳ ನಿದ್ರೆ ಇಲ್ಲ, ಇದೆಲ್ಲ ಇದರ ಆಗ್ತಾ ಇದೆ ಅಂತ ಇರುವಾಗ ನೀವು ಧ್ಯಾನ ಹೆಚ್ಚು ಮಾಡಿ ನೋಡಿ. ಎವ್ರಿ ಡೇ, ಪ್ರತಿ ದಿನ ಮಿನಿಮಮ್ ಕನಿಷ್ಠ ಪಕ್ಷ 1 ಗಂಟೆ, ಗರಿಷ್ಠ ಅಂದ್ರೆ 3 ಗಂಟೆ ಮಾಡಿ ನೋಡಿ. ಅವಾಗ ನಿಮ್ಗೆ ಇದೆಲ್ಲ ಹೋಗಲಾಡಿಸ್ಬೋದು. ಇದರಿಂದ ನೀವು ಆಚೆ ಕಡೆ ಬರುವಂತ ಅವಕಾಶ ಖಂಡಿತವಾಗಿದೆ. 10 ನಿಮಿಷದ ಮೇಲೆ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ ಸರ್. ಆಗತ್ತೆ. ಎಷ್ಟು ನಾವೆಲ್ಲ ಮಾಡ್ತಾ ಇದೀವಿ, ಇಷ್ಟು ಮಾಸ್ಟರ್ಸ್ ಇದಾರೆ, ಇವರೆಲ್ಲ ಮಾಡ್ತಾನೆ ಇದಾರಲ್ಲ, ಯಾಕಾಗಲ್ಲ? ನೀವು ಕೂತ್ಕೊಂಡಿದ ಮೇಲೆ ನಿಮ್ಗೆ ಆ ಯೋಚನೆಗಳು ಬರ್ತಾ ಇದ್ರು ಹಾಗೆ ಕೂತ್ಕೊಳ್ಳಿ ಅರ್ಧ ಗಂಟೆ. ಅದನ್ನೇ ಹೇಳ್ತಾ ಇದ್ವಿ, ಯಾವುದೇ ಒಂದು ಹೊಸ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರೆ, ಯಾವುದೇ ಅಭ್ಯಾಸ ಮಾಡಕ್ ಹೋಗಿ, ಸಂಗೀತ ಆಗ್ಲಿ, ಒಂದು ಗೇಮ್ಸ್ ಆಗ್ಲಿ, ಯಾವುದೇ ಆಗ್ಲಿ, ಬಿಗಿನಿಂಗ್ ಡೇಸ್ ಅಲ್ಲಿ, ಸೊ ಅಂದ್ರೆ ಶುರು ಮಾಡುವಾಗ, ಪ್ರಾರಂಭಿಸುವಾಗ ಸ್ವಲ್ಪ ಕಷ್ಟ ಆಗ್ಬೋದು. ಅಂದ್ರೆ ನಿಮ್ಗೆ ಯಾವುದೋ ಅಭ್ಯಾಸ ಇಲ್ಲ ಅಂತದ್ದು ಶುರು ಮಾಡುವಾಗ ಸ್ವಲ್ಪ ಕಷ್ಟ ಅನಿಸ್ತದೆ. ಕಷ್ಟ ಅನ್ಸಲ್ಲ ಅಂತ ಯಾರು ಇರಲ್ಲ. ಆದ್ರೆ ಅದನ್ನೇ ಪ್ರಯತ್ನ ಪೂರ್ವಕದಿಂದ ಏನ್ ಮಾಡ್ತೀವಿ, ಅದನ್ನು ಅಧಿಗಮಿಸ್ತೀವಿ. ಸೊ ಮತ್ತೆ ಒಂದು ಅಭ್ಯಾಸ ಆಗ್ಬಿಟ್ಟು ಸಾಮಾನ್ಯ ಸ್ಥಿತಿಗೆ ಬರುವಂತ ಅವಕಾಶ ಹೆಚ್ಚಾಗಿದೆ. ಅದೇನಂದ್ರೆ 1 ದಿವಸ, 2 ದಿವಸ, ಒಂದು ವಾರ ಆಗ್ಬೋದು. ಕಷ್ಟ ಅಂದ್ರೆ 1 ವಾರ ಕಷ್ಟ ಆಗ್ಬೋದು. ಬಟ್ 1 ವಾರ ಆದ್ಮೇಲೆ ನೀವು ನೋಡ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ಸುಲಭ ಅಂತ ಕಾಣಿಸ್ತದೆ. ಅಲ್ಲಿ ಸ್ವಲ್ಪ ಅಂದ್ರೆ ಸುಧಾರ ಆಗಿದೆ ಅಂತ ಕಾಣಿಸ್ತದೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ. ಆತರ ಮಾಡ್ತಾ ಹೋದ್ರೆ ಖಂಡಿತ ನಿಮ್ಗೆ ಲಭ್ಯವಾಗತ್ತೆ. ಸರ್, ರಂಗನಾಥ್ ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಚಾರ ನಾನು ಆಡ್ ಮಾಡ್ಕೋಬೋದಾ ಸರ್? ಓಕೆ, ಎಸ್ ಮಾ.
ಫ್ರೆಂಡ್ಸ್, ಇವಾಗ ಧ್ಯಾನ ಅಂತ ಅಂತೀವಿ, ಮತ್ತೆ ಮಂತ್ರ, ಜಪ, ಪೂಜೆ, ವ್ರತ ಇದೆಲ್ಲ ಹೇಳ್ತೀವಿ. ಇದೆಲ್ಲಾನು ಹೇಗ್ ಅರ್ಥ ಮಾಡ್ಕೊಳ್ಳೋದು ಅನ್ನುವಂತ ಪ್ರಶ್ನೆ ತುಂಬಾ ಜನಕ್ಕೆ ಇರುತ್ತೆ ಅಲ್ವಾ? ಇಲ್ಲಿ ಮಂತ್ರ, ಒಂದು ಜಪ ಅನ್ನುವಂಥದ್ದು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಶಬ್ದಕ್ಕೆ ತುಂಬಾ ಅದ್ಭುತವಾಗಿರುವಂತಹ ಶಕ್ತಿ ಇದೆ, ಅದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ಒಂದು ಮಂತ್ರ ಜಪ ಅನ್ನುವಂಥದ್ದು ಮಾಡಿದಾಗ ಅದು ನಮ್ಮನ್ನ ಒಂದು ಫ್ರೀಕ್ವೆನ್ಸಿವರೆಗೂ ನಮ್ಮನ್ನ ರೀಚ್ ಮಾಡುತ್ತೆ. ಆದ್ರೆ ಧ್ಯಾನ ಅನ್ನುವಂಥದ್ರ ಪರಿಕಲ್ಪನೆ ಏನು ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಧ್ಯಾನ ಅಂತಂದಾಗ ಅಲ್ಲಿ ಆತ್ಮಜ್ಞಾನವನ್ನ ಜಾಗೃತ ಮಾಡ್ಕೊಳ್ಳುವಂಥದ್ದು, ಪರಮಾತ್ಮ ತತ್ವವನ್ನ ಜಾಗೃತ ಮಾಡ್ಕೊಳ್ಳುವಂತ ವಿಚಾರ ಇದೆ ಅಲ್ಲಿ. ಆ ಒಂದು ವಿಚಾರಕ್ಕೋಸ್ಕರ ಧ್ಯಾನ, ಮನಸ್ಸನ್ನ ಶೂನ್ಯಗೊಳಿಸ್ಕೊಳ್ಳೋದು ಅನ್ನುವಂತ ಒಂದು ವಿಚಾರ ಇದೆ. ಮಂತ್ರ ಅಥವಾ ಜಪ ಅಥವಾ ದೇವರ ನಾಮ, ಹಾಡು ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಹಲವಾರು ಹಂತಗಳಲ್ಲಿ ಅದು ನಮ್ಗೆ ಸಹಾಯ ಮಾಡುತ್ತೆ. ಅದು ಒಂದು ಹಂತಗಳವರೆಗೆ ನಮ್ಗೆ ಸಹಾಯ ಮಾಡಿದ್ರೆ, ಆದ್ರೆ ಫೈನಲ್ ಆಗಿ ನಮ್ಗೆ ಗೊತ್ತಾಗ್ಬೇಕಾಗಿರುವಂತದ್ದು ಏನು ಅಂದ್ರೆ, ನಾನು ಶರೀರ ಅಲ್ಲ ಆತ್ಮ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದಾಗಿದೆ. ಆ ಸ್ಥಿತಿಗೆ ಹೋಗೋದಿಕ್ಕೆ ಧ್ಯಾನ ಅನ್ನುವಂಥದ್ದು ಅಲ್ಟಿಮೇಟ್ ಆಗಿರ್ತಕ್ಕಂಥ ವಿಚಾರ ಆಗಿದೆ. ಆ ಒಂದು ವಿಷಯವನ್ನ ನಾವು ಕ್ಲಾರಿಟಿಯಿಂದ ಅರ್ಥ ಮಾಡ್ಕೊಂಡ್ರೆ, ಧ್ಯಾನ ಯಾಕೆ ಮಾಡ್ಬೇಕು, ಈ ಒಂದು ಮಂತ್ರ, ಈ ಒಂದು ಜಪ ಅನ್ನುವಂಥದ್ದು ಇದು ಏನು, ಹಾಡು, ದೇವರನಾಮ ಅನ್ನೋದೇನು, ನಾನು ಇದೆಲ್ಲ ಯಾಕೆ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್. ಸೊ ಫಸ್ಟ್ ನಾವು ಧ್ಯಾನ ಅಂತಂದಾಗ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಪರಮಜ್ಞಾನ ಇದನ್ನ ಪಡ್ಕೊಳ್ಳುವಂತ ಲಕ್ಷ್ಯದಲ್ಲಿ ಇರುವಂತದ್ದು ಧ್ಯಾನ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಉಳ್ದಿರ್ತಕ್ಕಂಥ ಎಲ್ಲಾ ವಿಚಾರಗಳು ಯಾವ್ಯಾವ್ದು ಎಲ್ಲೆಲ್ಲಿವರೆಗೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ ಮಾಸ್ಟರ್ಸ್. ಇದು ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಥ್ಯಾಂಕ್ ಯು ರಂಗನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಓಕೆ, ಭಾಗ್ಯ ಹೋಬಣ್ಣ. ಭಾಗ್ಯ ಮೇಡಮ್ ಮಾತಾಡಿ ಮೇಡಮ್. ಲಾಸ್ಟ್ ಕ್ವಶನ್ ಇದು. ಭಾಗ್ಯ ಮೇಡಮ್, ಭಾಗ್ಯ ಓಬಣ್ಣ ಅನ್ಮ್ಯೂಟ್ ಮಾಡಿದ್ರ? ಅನ್ಮ್ಯೂಟ್ ಮಾಡಿದ್ದೀನಿ ಸರ್. ರೈಟ್. ಹೊಸ ಮಾಸ್ಟರ್ಸ್ ಯಾರು ಜಾಯ್ನ್ ಆಗಿದ್ರು ದಯವಿಟ್ಟು ಪ್ರಶ್ನೆಗಳು ಕೇಳಿ. ಅಂದ್ರೆ ನಿಮ್ಮ ಪ್ರಾಕ್ಟೀಸ್ ಅಲ್ಲಿ, ನಿಮ್ಮ ಅಭ್ಯಾಸದಲ್ಲಿ, ಈಗ ರೇಖಾ ಮೇಡಮ್ ಕೇಳಿದ್ರಲ್ಲ, ಈ ತರ ನಿಮ್ಗೆ ಏನೇ ಪ್ರಶ್ನೆಗಳಿದ್ರೆ, ಆಧ್ಯಾತ್ಮಿಕ ಈಗ ಸೇರ್ಕೊಂಡಿದ್ರಿ, ಈಗ ಹೊಸದಾಗಿ ನೀವು ಸೇರ್ಕೊಂಡಿದ್ರಿ, ಈ ಆಧ್ಯಾತ್ಮಿಕ ಮಾರ್ಗಕ್ಕೆ, ಆಧ್ಯಾತ್ಮಿಕ ಪ್ರಯಾಣಕ್ಕೆ ಆಯ್ಕೆ ಮಾಡ್ಕೊಂಡಿದ್ರಿ, ದಯವಿಟ್ಟು ನಿಮಗೆ ಬರೋ ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆ ಕೇಳಿ. ಅದೇ ಬಹಳ ಇಂಪಾರ್ಟೆಂಟ್ ಇಲ್ಲಿ. ಇನ್ನು ಬೇರೆ ಇದಕ್ಕಿಂತ ನಿಮ್ಗೆ ಏನೇ ಪ್ರಶ್ನೆಗಳಿದ್ರೆ ಅಭ್ಯಾಸ ಮಾಡುವಾಗ ಏನೇ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ, ಅದನ್ನು ಸಂಶಯಗಳು ತೀರ್ಸ್ಕೊಳ್ಳಿ. ಎಸ್, ಬಸವರಾಜ್ ಮಾತಾಡ್ತೀರಾ? ಬಸವರಾಜ್ ಅಂತ ಅಡ್ವೈಸ್ ಮಾಡಿದ್ರಿ. ಈಗ ಮಾತಾಡಿದ್ರಲ್ಲ ಬಸವರಾಜ್ ಸರ್? ಇಲ್ಲ, ಇನ್ನೊಬ್ರು ಸರ್ ಬಸವರಾಜ್ ಅಂತ ಅಡ್ವೈಸ್ ಮಾಡಿದ್ರು. ಮತ್ತೆ ಸುನಂದ ಮೇಡಮ್, ಮಂಜುಳಾ ಮೇಡಮ್ ಮಾತಾಡ್ತೀರಾ? ಪ್ರತಿಯೊಬ್ರು ಮಾತಾಡಿ, ಹೊಸಬ್ರು ಅಟ್ಲೀಸ್ಟ್ ಒಂದು ನಿಮಿಷ ಮಾತಾಡ್ತಾ ಇರ್ಬೇಕು. ಶಾಂತಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್, ಮಾತಾಡಿ. ಒಂದ್ ಸೆಕೆಂಡ್ ಸರ್, ಅಲ್ಲಿ ಒಳಗಡೆ ಸಿಗ್ನಲ್ ಸರಿ ಸಿಗಲ್ಲ, ಅದಕ್ಕೆ ಆಚೆ ಬರ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ. ಅದು ಒಳಗಡೆ ಸರಿಯಾಗಿ ಸ್ವಲ್ಪ ಸಿಗ್ನಲ್ ಸಿಗಲ್ಲ ಸರ್, ಅದಕ್ಕೆ ಈಚೆ ಬಂದೆ. ಆಮೇಲೆ ನಾನ್ ಮಾತಾಡೋದೆಲ್ಲ ಸೌಂಡ್ ಕೇಳಿಸುತ್ತಲ್ಲಿ ಅಂತ ನಾನು ಈಚೆ ಬಂದೆ ಸರ್. ಅದೇ ಇವಾಗ ಹಸಿ ಹುಲ್ಲು ಸತ್ಯ, ಹಸಿ ಹುಲ್ಲು ಅಸತ್ಯ ಬೇರೆ ಎಲ್ಲ ಒಣಗಿದ ಹುಲ್ಲು. ಹಸಿ ಹುಲ್ಲು ನಮ್ಗೆ ಯಾವತ್ತೂ ಕಾಪಾಡತ್ತೆ ಅಲ್ವಾ ಸರ್? ಹಸಿರಾಗಿರುತ್ತೆ. ಧ್ಯಾನ ಅನ್ನೋದು ಹಸಿ ಹುಲ್ಲು ಅಂತ ನನ್ನ ಭಾವನೆ ಸರ್. ಸತ್ಯದ ಹಾದಿಯಲ್ಲಿ ಹೋಗೋದು ಕಡಿಮೆ ಜನ ಹೋಗ್ತಾರೆ, ಬೇರೆ ದಾರಿಲಿ ಹೋಗೋರು ತುಂಬಾ ಜನ ಹೋಗ್ತಾರೆ. ಆದ್ರೆ ಅದೃಷ್ಟ ಮಾಡಿರೋರು ಇದ್ರಲ್ಲಿ ಧ್ಯಾನದಲ್ಲಿ ಬರ್ಲೇಬೇಕು ಅನ್ನೋ ಸಂಕಲ್ಪ ಮತ್ತೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಎಲ್ಲ ಇದ್ರೆ ಯಾರ್ ಕರೀಲಿ ಬಿಡ್ಲಿ ಮಾಡ್ಲಿ ಬಂದೇ ಬರ್ತಾರೆ. ಅದಕ್ಕೆ ಸೇರ್ಕೊಳ್ತಾರೆ ಅನ್ನೋದು ನನ್ನ ಅನಿಸಿಕೆ ಸರ್. ಅರ್ಹತೆ ಇದ್ರೆ ಬಂದೇ ಬರ್ತಾರೆ. ನಮ್ ಹೆಚ್ಚೋದಾಗ್ಲಿ ನಾವ್ ಹೇಳೋ ಧರ್ಮ ನಾವ್ ಹೇಳೋಣ, ಅವ್ರು ಅವ್ರ ಅದ್ರಲ್ಲಿ ಇದ್ರೆ ಪರಿಪೂರ್ಣತೆ, ಅವ್ರಲ್ಲಿ ಯೋಗ್ಯತೆ ಅರ್ಹತೆ ಎಲ್ಲ ಇದ್ರೆ ಅವ್ರು ಬಂದೇ ಬರ್ತಾರೆ.
ಖಂಡಿತ. ಅವ್ರದ್ದಿನ್ನೂ ಪಾಪ ಕರ್ಮಗಳು ಮುಗ್ದಿಲ್ಲ, ಅವ್ರು ಅದ್ರಲ್ಲೇ ಇದ್ ಮಾಡ್ಬೇಕು ಅನ್ನೋದಿದ್ರೆ ಅಲ್ಲೇ ಇರ್ತಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಇದು ತಲೆ ಕೆಡ್ಸ್ಕೊಳ್ಳೋದಾಗ್ಲಿ, ಅದನ್ನ ಡೀಪಾಗಿ ನಾವು ಸಂಕಲ್ಪ ಹೆಂಗ್ ಮಾಡ್ಬೇಕಂಗೆ. ನಾವ್ ಇವಾಗ ಕೂತ್ಕೊಳಕ್ ಆಗಲ್ಲ ಅಂತಂದ್ರೆ ಅದು ಕೂತ್ಕೊಳಕ್ ಆಗೋದೇ ಇಲ್ಲ. ನಾವ್ ಕೂತ್ಕೊಳಕ್ ಆಗುತ್ತೆ ಅಂದ್ರೆ ಆಗುತ್ತೆ. ನಾವು ಸಂಕಲ್ಪ ಮೇನ್ ಮಾಡ್ಬೇಕು ಅಲ್ವಾ ಸರ್? ನನ್ನ ಈಗ ತಪ್ಪೋ ನೋಡಿ, ಸರಿನೋ ಗೊತ್ತಿಲ್ಲ. ಒಂದೇ ಇಲ್ಲ ಎಲ್ಲ ಕರೆಕ್ಟ್ ಇದೆ. ಸೊ ಒಂದೇ ಮನೆಯಲ್ಲಿ 4 ಜನ ಇದ್ರೆ ಅದರಲ್ಲಿ ಒಬ್ರು ಧ್ಯಾನ ಮಾಡ್ತಾ ಇರ್ತಾರೆ, 3 ಜನ ಧ್ಯಾನ ಮಾಡ್ತಾ ಹೌದು. ಇಲ್ಲ. 5 ಬೆರಳು ಒಂದೇ ಸಮ ಇರಲ್ವಲ್ಲ ಸರ್? ನೀವು ಎಲ್ಲೋ ಆಚೆ ಕಡೆ ಹೋಗಿ ಯಾರನ್ನೋ ಕೇಳೋದೇನ್ ಬೇಕಾಗಿಲ್ಲ. ನಮ್ಮ ಮನೆ ಸುತ್ತ ಮನೆ ನೋಡ್ಕೊಂಡು ನಮ್ಗೆ ಅರ್ಥ ಆಗತ್ತೆ. ಹೌದು ಸರ್, ಹೌದು. ಸೊ ಈ ಒಬ್ರಿಗೂ ಧ್ಯಾನ ಕುದಿದ್ರೆ ಇನ್ನು 3 ಜನ ಧ್ಯಾನ ಮಾಡಕ್ಕೆ ಅವ್ರು ಆಯ್ಕೆ ಮಾಡ್ಕೊಂಡು ಬರಲ್ಲ. ಮಾಡ್ಕೊಳಕ್ ಬರಲ್ಲ. ಈಗೇನು ಅವಶ್ಯಕತೆ ಇಲ್ಲ ಬಿಡಿ, ಮಾಡ್ತೀನಿ ಬಿಡಿ, ನೆಕ್ಸ್ಟ್ ಮಂತ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಇಯರ್ ಧ್ಯಾನ ಮಾಡ್ತೀನಿ. ಮಾಡಿದ್ರೆ ಊಟ ಹಾಕುತ್ತಾ? ಧ್ಯಾನ ಬಂದು ಸಾಲ ತೀರ್ಸುತ್ತಾ? ಧ್ಯಾನ ಬಂದು ಅದ್ ಮಾಡತ್ತಾ ಇದ್ ಮಾಡತ್ತಕ್ಕೆ ಬೇಕಾದಷ್ಟು ಜನ ಬೇಕಾದಂಗೆ ಹೇಳಿ. ಎಲ್ಲ ತೀರಿಸ್ತದೆ, ಧ್ಯಾನ ಹಾ, ಅನ್ನೋದು ಎಲ್ಲ ತೀರಿಸ್ತದೆ. ಆದ್ರೆ ಅವ್ರಿಗೆ ಮನದಟ್ಟ ಆಗ್ಬೇಕಲ್ಲ ಸರ್? ಮನದಟ್ಟ ಆಗ್ಬೇಕು ಅವ್ರಿಗೆ. ಅವ್ರಿಗೆ ಅರ್ಹತೆ ಇಲ್ಲ ಅಂದ್ರೆ ನೀವ್ ಎಷ್ಟೇ ಇದ್ರು ಪೋಸ್ಟ್ ಪೋನ್ ಮಾಡ್ತಾ, ಅಂದ್ರೆ ಒಂಥರ ತಡಗಟ್ಟು ಮಾಡ್ತಾ ಇರ್ತಾರೆ ಅಷ್ಟೇ. ಹೌದು, ಹೌದು. ಅವ್ರು ಬರೋದಿಲ್ಲ. ಅದಕ್ಕೆ ನಾವು ಆದ್ರೆ ಅವ್ರಿಗೆ ಇನ್ನೂ ಬರೋದಕ್ಕೆ ಇನ್ನೂ ಅವ್ರಿಗೆ ಕಾಲ ಕೊಡು ಬಂದಿಲ್ಲ. ಟೈಮ್ ಇದೆ. ಹೌದು. ಕಾಲ ಕೊಡು ಬಂದಿಲ್ಲ. ರೈಟ್. ಅದೇ ನನ್ನ ಶಾಂತ ಮೇಡಮ್, ಥ್ಯಾಂಕ್ಸ್ ಅಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ವೀಣಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ನಾನು ಧ್ಯಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ನಾನು ಒಬ್ಳೆ ಮಾಡ್ತಾ ಇದ್ದೆ ಸರ್. ನಮ್ಮ ಮನೆಯವರು ಹೇಳಿದ್ರೆ ಇದು ನಾವು ಮಾಡೋದಲ್ಲ, ನನಗೆ ಟೈಮ್ ಇಲ್ಲ, ಇದು ಮುದುಕ್ರು ಮಾಡ್ಬೇಕು, ಇದು ಏನಕ್ಕೆ ಮಾಡ್ಬೇಕು, ಟೈಮ್ ಈ ತರ ಮಾತಾಡ್ತಾ ಇದ್ರು ಸರ್, ನೆಗೆಟಿವ್ ಮಾತಾಡ್ತಾ ಇದ್ರು. ಆಮೇಲೆ ನಾನು ಮನೇಲಿ ಮಾಡ್ತಾ ಇದ್ದೆ ಸರ್. ನನಗೆ ಹೆಚ್ಚು ಅಂದ್ರೆ ಅರ್ಧ ಗಂಟೆ ಕೂರೋದ್ರಲ್ಲಿ ಹೆಚ್ಚಾಗ್ತಾ ಇತ್ತು. ನಂತರ ನಾನು ಪಿರಮಿಡ್ಗೆ ಹೋಗಿ ಮಾಡುವಾಗ 1-1.5 ಗಂಟೆ ಮಾಡ್ತಾ ಇದ್ದೆ ಸರ್. ನಮ್ಮ ಮನೆಯವ್ರು ನನ್ನನ್ನ ಬಿಟ್ಟು ಬರೋದು ಕರ್ಕೊಂಡ್ ಬರೋದು ಮಾಡ್ತಾ ಇದ್ರು. ಎಂದೂ ಅವ್ರು ಪಿರಮಿಡ್ಗೆ ಬರ್ತಾ ಇರ್ಲಿಲ್ಲ ಸರ್. ಆಮೇಲೆ ಒಂದಿನ ಬಂದಿದ್ದು ಸುಮ್ನೆ ಒಂದ್ ಅರ್ಧ ಗಂಟೆ ಕೂತ್ ಬರ್ತೀನಿ ಅಂತ ಬಂದವರು ರೆಗ್ಯುಲರ್ ಮಾಡ್ತಾ ಇದ್ದಾರೆ ಸರ್. ಈಗ ವೆರಿ ಗುಡ್. ರೆಗ್ಯುಲರ್ ಮಾಡೋದ್ರ ಜೊತೆಗೆ ಎಲ್ರಿಗೂ ಹೇಳ್ತಾ ಇದ್ದಾರೆ ಸರ್, ಅಂದ್ರೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ರಿಗೂ ಹೇಳ್ತಾ ಇದ್ದಾರೆ, ನೀವು ಮಾಡ್ರಿ, ನನಗೂ ಒಳ್ಳೆ ಅನುಭವ ಆಗಿದೆ. ಅಂದ್ರೆ ನನಗೆ ಶುಗರ್ ನಾರ್ಮಲ್ ಬಂತು, ಈ ತರ ಅವ್ರಿಗೂ ಒಂದ್ ಸ್ವಲ್ಪ ಅನುಭವ ಆದ್ಮೇಲೆ ಮತ್ತೆ 9 ದಿನ ನಮ್ಮ ಮನೇಲೆ ಧ್ಯಾನ ಮಾಡ್ಸಿದ್ವಿ ಸರ್ ನಾವು. ವೆರಿ ಗುಡ್, ವೆರಿ ಗುಡ್. ಸಾಮೂಹಿಕ ಧ್ಯಾನ 9 ದಿನ ಮಾಡ್ಸಿದ್ವಿ ಸರ್. ಮಾಡ್ಸಿ ಆದ್ಮೇಲೆ ಹೊಸಬ್ರು ಒಂದು 4 ಜನ ರೆಗ್ಯುಲರ್ ಮಾಡ್ತಾ ಇದ್ದಾರೆ ಸರ್. ಈಗ ಅವ್ರು ಪಿರಮಿಡ್ಗೂ ಬರ್ತಾ ಇದ್ದಾರೆ, ರೆಗ್ಯುಲರ್ ಇದ್ದಾರೆ. ಮತ್ತೆ ಏನು ಅಂತಂದ್ರೆ ನನ್ನ ಸಂಕಲ್ಪ ನಾನು ಅಂದ್ಕೊಂಡಿದ್ದು ನನಗಿನ್ನು ಅದೇನು ಅಂತ ರಿಸಲ್ಟ್ ಗೊತ್ತಾಗಿಲ್ಲ. ಆದ್ರೆ ಹೊಸಬ್ರೆಲ್ಲ ಮಾಡ್ತಿದ್ದಾರೆ ಅನ್ನೋದೊಂದು ಖುಷಿ ಬಹಳ ಇದೆ ಸರ್. ಈಗ 3 ದಿನ ಭೀಮಾವರಂ ಹೊರಟಿದೀವಿ ಸರ್, ಅದಕ್ಕೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮನೆಯವರು. ಫ್ಯಾಮಿಲಿ ಪೂರ್ತಿ ಹೊರಟಿದೀವಿ. ಮತ್ತೆ ಈಗ ಇನ್ನೊಂದೇನು ಅಂತಂದ್ರೆ, ನನಗೆ ಮುಂಚೆ ನಾನು ಧ್ಯಾನ ಮಾಡುವಾಗ ಕೆಲವೆಲ್ಲ ಒಂಥರ ಅನುಭವಗಳು ಆಗ್ತಿತ್ತು. ಈಗ ಇತ್ತೀಚೆಗೆ ಯಾಕೋ ಆಗಿಲ್ಲ ಅಂತ ಅದನ್ನ ಕೇಳ್ತಾ ಇದೀನಿ ಸರ್. ಏನು ಇಲ್ಲ ಅಂದ್ರೆ ಧ್ಯಾನದಲ್ಲಿ ಅನುಭವ ಬರೋದು ಬದ್ದಿಲ್ಲ ಆಗೋದು ಅದ್ರ ಬಗ್ಗೆ ಅವಶ್ಯಕತೆ ಏನಿಲ್ಲ. ಅಂದ್ರೆ ನಾವು ಯೋಚನೆ ಮಾಡೋದು ಅವಶ್ಯಕತೆನೇ ಇಲ್ಲ. ಧ್ಯಾನದಲ್ಲಿ ಏನಂದ್ರೆ, ಧ್ಯಾನದಲ್ಲಿ ಬರ್ಬೇಕಾಗಿರೋದು ಶೂನ್ಯತ. ಅರ್ಥ ಮಾಡ್ಕೊಳ್ಳಿ. ಓಕೆ, ಶೂನ್ಯತ ಅನ್ನೋದು ಬರ್ಬೇಕು ಮೊದಲನೇದು. ಅನುಭವಗಳು ಬಂದಿದ್ರು ಬಂದಿಲ್ಲ ಅಂದ್ರೂ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಧ್ಯಾನದಲ್ಲಿ ಅನುಭವಗಳಂದ್ರೆ ಲಕ್ಷಾಂತರ ಅನುಭವಗಳಿದೆ. ಸೊ ಸ್ವಲ್ಪ ಅನುಭವಗಳಿಗೆ ಈ ಯಾವುದೋ ಪರ್ವತಗಳು ಕಾಣಿಸ್ತಾ ಇದೆ, ನೀರು ಜಲಪಾತಗಳು ಅದು ಇದು ಕಾಣಿಸ್ತಾ ಇದೆ, ಇಂಥದ್ದು ಆಗ್ತಾ ಇರ್ತದೆ. ಆದ್ರೆ ಇನ್ನು ಏನಾದ್ರೂ ನಿಮ್ಗೆ ಮೆಸೇಜ್ಗಳು ಸಿಗೋದು, ಏನೇ ಬಂದ್ರು ಧ್ಯಾನದಲ್ಲಿ ಒಂದೇ ಅರ್ಥ ಮಾಡ್ಕೋಬೇಕಾಗಿರೋದು, ಏನೇ ಬಂದ್ರು ಸ್ವೀಕಾರ ಮಾಡಿ, ಏನೇ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಹಾಗೆ ನಾವು ಶೂನ್ಯದಲ್ಲಿ ಕೂತ್ಕೊಂಡು ಆ ಶೂನ್ಯತನ ಹೆಚ್ಚು ಮಾಡ್ಕೋಬೇಕು ನಮ್ಮ ಹೊರಗಡೆ, ಅಷ್ಟೇ ಬೇಕಾಗಿರೋದು. ಸೊ ಮೊದಲನೇದು ಅಂದ್ರೆ ಅತ್ಯುತ್ತಮ ಅನುಭವ ಏನಂದ್ರೆ ಶೂನ್ಯತ ನಮ್ಮ ಧ್ಯಾನದಲ್ಲಿ ಬರೋದು. ಅದೇ ಅತ್ಯುತ್ತಮ ಅನುಭವ ಅಂತ ಹೇಳ್ತೀನಿ ನಾನು. ಮಿಕ್ಕಿದೆಲ್ಲ ನಿಮ್ಗೆ ಅವಶ್ಯಕತೆ ಏನಿದೆಯೋ ಅದು ನಿಸರ್ಗ ಕೊಡ್ತಾ ಇರ್ತದೆ. ಅಂದ್ರೆ ನಮ್ಮ ಪೂರ್ಣಾತ್ಮ ಆಗ್ಬೋದು, ನಿಸರ್ಗ ಅಂತ ಆಗ್ಬೋದು, ಏನೇ ಇದ್ರು ಸೃಷ್ಟಿಕರ್ತ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಏನ್ ಬೇಕೋ ಅನುಭವ ಕೊಡ್ತಾ ಇರ್ತಾರೆ. ಧ್ಯಾನದಲ್ಲಿ ಶೂನ್ಯತಕ್ಕೆ ಹೋಗೋದು ನಿಮ್ಮ ಧರ್ಮ. ಅಂದ್ರೆ ನೀವು ಮಾಡ್ಬೇಕಾಗಿರೋಂಥ ಸ್ವಧರ್ಮ ಅನ್ನೋದು ನಿಮ್ಮ ಆ ಧ್ಯಾನದಲ್ಲಿ ಪೂರ್ತಿ ಶೂನ್ಯತಕ್ಕೆ ಸೇರ್ಕೊಳ್ಳೋದು. ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಏನ್ ಅನುಭವ ಬೇಕು ಅವ್ರು ಕೊಡ್ತಾರೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡಿ. ಓಕೆ ಸರ್, ಮೊನ್ನೆ ಹುಣ್ಣಿಮೆ ಧ್ಯಾನದಲ್ಲಿ 9:30 3 ಗಂಟೆವರೆಗೂ ಕೂತಿದ್ದೆ ಸರ್. ಅದು ತುಂಬಾ ಖುಷಿ ಕೂತ್ಕೊಂಡು ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳಿ, ಆ ಶೂನ್ಯದಲ್ಲಿ ಇರಿ. ಅಲ್ಲಿ ನಿಮ್ಗೆ ಏನ್ ಬೇಕೋ ನಿಸರ್ಗ ಡಿಸೈಡ್ ಮಾಡುತ್ತೆ, ನಾವೇನ್ ಡಿಸೈಡ್ ಮಾಡೋದು ಬೇಕಾಗಿಲ್ಲ. ಅದು ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀಣಾ ಮೇಡಮ್. ವೀಣಾ ಮೇಡಮ್, ನಿಮ್ಮ ಮನೆಯವ್ರ ನಂಬರ್ನ ಚಾಟ್ ಮಾಡಿ ಮೇಡಮ್, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮೇಡಮ್ ನಿಮ್ಮ ಮನೆಯವ್ರ ನಂಬರ್ನ. ಹ್ಞೂ ಸರ್. ಮುಗಿಸೋಣ ಸರ್ ದಯವಿಟ್ಟು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು ಸರ್. ಹಾ ಸರ್. ಓಕೆ ಸರ್ ಮುಂದುವರ್ಸೋಣ. ಸರ್ ಆಯ್ತು ಸರ್. ಕ್ವಶನ್ ಹ್ಞೂ ಸರ್. ಓಕೆ. ಸೊ ತುಂಬಾ ಚೆನ್ನಾಗಿದೆ. ಅದೇ ಎಲ್ಲರೂ ನಾನೇನಂತಂದ್ರೆ ಹೊಸಬರು ಇನ್ನು ಈ ತರ ಪ್ರಶ್ನೆಗಳು ಕೇಳ್ಬೇಕು. ಈ ಸಾಧನದಲ್ಲಿ ಏನ್ ಪ್ರಶ್ನೆಗಳು ಬರ್ತದೋ ಅದು ಹೆಚ್ಚು ಕೇಳ್ಬೇಕು. ಅದಕ್ಕೂ ಪ್ರಾಧಾನ್ಯತೆ ಕೊಡೋಣ, ಹೆಚ್ಚು ಪ್ರಾಧಾನ್ಯತೆ ಕೊಡೋಣ ನಾವು. ಓಕೆ. ಇವತ್ತಿನ ಪ್ರವಚನ ಭಿನ್ನವಾಗಿ ಆಲೋಚಿಸಿ ಭಾಗ 15 ಇದರಲ್ಲಿ ಭಾಗವಹಿಸಿ ನಮಗೆ ಧೈರ್ಯ ಮತ್ತು ಸಮಯದ ಬಗ್ಗೆ ಅದ್ಭುತವಾಗಿ ವಿವರಿಸಿದ ಸುರನಾಗಂಬಿಕಾ ಮೇಡಮ್ಗೆ ನಾವು ಬೀಳ್ಕೊಡುಗೆ ಏರ್ಪಡಿಸೋಣ. ಅನಂತ ಧನ್ಯವಾದಗಳು ಮೇಡಮ್. ನಾಳೆ ಮೋಸ್ಟ್ಲಿ ನಿಮ್ ಕ್ಲಾಸ್ ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಮತ್ತೆ ಮಂಡೇ ಅನ್ಸುತ್ತೆ. ನಾಳೆ ಇದೆಯಲ್ಲ ಸರ್ ಮೇಡಮ್ ಅವ್ರ ಕ್ಲಾಸ್? ನಾಳೆ ಇದೆ ಸರ್, ನಾಳೆ ಇದೆ. ನಾಳೆ ಇದೆ. ಓಕೆ 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 ಮೇಡಮ್. ಓಕೆ, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್, ಬಂದ್ಬಿಟ್ಟು ಒಳ್ಳೆ ಪ್ರವಚನ ನೀಡಿದ್ರಿ. ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಎಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು.